ಓಕೆ. ನಮಸ್ತೆ ಆತ್ಮೀಯರೇ, ನಿಮ್ಮೆಲ್ಲರ ಹಿತೈಷಿ ಆಧ್ಯಾತ್ಮಿಕ ಚಿಂತಕ, ಶಿಕ್ಷಕ, ಚಿತ್ತಚೇತನ ಬ್ರಹ್ಮ. ಸ್ನೇಹಿತರೆ, ವಾರಕ್ಕೊಂದು ವಿಚಾರ ಸತ್ಸಂಗ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ, ಸುಸ್ವಾಗತ. ಇಂದಿನ ವಿಷಯ ಹೆಜ್ಜೆ ಹೆಜ್ಜೆಗೂ ಬದಲಾಗುತ್ತಿರುವ ಭವಿಷ್ಯ. ಅಂದ್ರೆ ಕೆಲವರು ಭವಿಷ್ಯ ಹೇಳಿ ಅಂತ ಕಾಲ್ ಮಾಡ್ತಾರೆ ನನಗೆ. ನಾನು ಭವಿಷ್ಯ ಹೇಳೋದಿಲ್ಲಪ್ಪ, ನನಗೆ ಗೊತ್ತಿಲ್ಲ. ಭವಿಷ್ಯ ಹೇಳೋದು ನಮ್ಮ ಗುರುಗಳು ನನಗೆ ಹೇಳ್ಕೊಟ್ಟಿಲ್ಲ. ಮತ್ತೆ ಇನ್ನೇನ್ ಮಾಡ್ತೀರಾ ಅಂತ. ಭವಿಷ್ಯವನ್ನ ರೂಪಿಸ್ತೀನಿ. ಭವಿಷ್ಯ ಹೇಳಕ್ ಸಾಧ್ಯವಿಲ್ಲ, ಭವಿಷ್ಯವನ್ನ ರೂಪಿಸ್ತೀನಿ. ನಿನಗೆ ಏನು ಬೇಕು, ನೀನು ಎಲ್ಲೋಗಿ ರೀಚ್ ಆಗಬೇಕು, ಅಲ್ಲಿಗೆ ನಾನು ಹಂತ ಹಂತವಾಗಿ ನಿನಗೆ ಮಾರ್ಗದರ್ಶನ, ಪರಿಹಾರಗಳನ್ನು ಕೊಡ್ತೀನಿ. ಮನುಷ್ಯನಿಗೆ 3 ಹಾದಿಗಳು. ಅವನಿಗೆ ಬುದ್ಧಿ ಬಂದಾಗ್ಲಿಂದ ಸಾಯೋವರೆಗೂ ಅವನಿಗೆ 3 ಹಾದಿ. ಒಂದು, ಅಭಿವೃದ್ಧಿ ಸಮೃದ್ಧಿಯನ್ನು ಆಯ್ಕೆ ಮಾಡ್ಕೊಳ್ಬೇಕು. 2, ಯಶಸ್ಸು ಕೀರ್ತಿಯನ್ನು ಆಯ್ಕೆ ಮಾಡ್ಕೊಳ್ಬೇಕು. ಇಲ್ಲ ಗುರಿ ಸಾಧನೆಯನ್ನ ಮಾಡಬೇಕು. ಈ 3ಕ್ಕೂ ನಿನಗೆ ಸುಬೋಧಿನಿ ಆಧ್ಯಾತ್ಮಿಕ ಪರಿಹಾರ ಕೇಂದ್ರದಲ್ಲಿ ಪರಿಹಾರಗಳು, ಮಾರ್ಗದರ್ಶನಗಳು ಸಿಗ್ತವೆ. ಯಾವುದೇ ರೀತಿ ಭವಿಷ್ಯ ಹೇಳಕ್ ಸಾಧ್ಯವಿಲ್ಲ. ಯಾಕೆ ಹೇಳಕ್ ಸಾಧ್ಯವಿಲ್ಲ? ಅದಕ್ಕೆ ನಿಮಗೆ ಒಂದು ಕತೆ ಮೂಲಕ ಇಂದಿನ ಸತ್ಸಂಗ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡ್ತೀನಿ. ಮತ್ತೊಮ್ಮೆ ಯಾರ್ಯಾರೆಲ್ಲ ಸತ್ಸಂಗ ಕಾರ್ಯಕ್ರಮಕ್ಕೆ ನೇರವಾಗಿ ಭಾಗವಹಿಸಿದಿರ ಅವ್ರಿಗೆಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳು ಮತ್ತು ಸ್ವಾಗತ, ಸುಸ್ವಾಗತ. ಸ್ನೇಹಿತರೆ, ಕತೆಗಳ ಮೂಲಕ ಹೇಳಿದ್ರೆ ಜಲ್ದಿ ನಮಗೆ ಹೇಳುವಂಥ ವಿಷಯಗಳು ಮನಮಸ್ತಿಷ್ಕದಲ್ಲಿ ನಾಟ್ಕೊಳ್ತವೆ. ಆದ್ದರಿಂದ ಕತೆ ಮೂಲಕ ನಿಮಗೆ ಇಂದಿನ ವಾರಕ್ಕೊಂದು ವಿಚಾರ ಸತ್ಸಂಗ ಕಾರ್ಯಕ್ರಮವನ್ನು ಹೇಳಕ್ಕೆ ಬಯಸ್ತೀನಿ. ಒಂದು ಕೋಳಿ ಅಲ್ಲ, ಹುಂಜ ಹದ್ದಿಗೆ ಚಾಲೆಂಜ್ ಮಾಡ್ತಾ ಇದೆ. ನೀನು ಗಂಡಸಾಗಿದ್ರೆ ಬಾ ನನ್ನ ಹತ್ರ ಯುದ್ಧ ಮಾಡು, ಕೆಳಗಡೆ ಇಳಿ, ನಿನಗೆ ತಾಕತ್ತಿದ್ರೆ ಬಾ ನನ್ನನ್ನು ಸೋಲ್ಸು ನೋಡೋಣ, ಹಾಗೆ ಹೀಗೆ ಅಂತ. ಹದ್ದು ಎಲ್ಲೋ ಆರ್ಕಡೆ ಹೋಗ್ತಾ ಇದೆ. ಅದು ಗೊತ್ತು ಇದ್ರ ಹತ್ರ ಏನು, ಒಂದೇ ಒಂದು ಕೈ ಹಾಕಿ ಹಿಡಿದ್ರೆ ತಲೆ ಕೈಗೆ ಬಂದ್ಬಿಡ್ತದೆ, ಒಂದು ಕೊಕ್ಕ ಹಾಕಿ ತೆಗೆದ್ರೆ ಕತ್ತೆ ಈಚೆ ಬಂದ್ಬಿಡ್ತದೆ. ಇದ್ರ ಹತ್ರ ಏನ್ ಜಗಳ ಮಾಡೋದು ಅಂತೇಳಿ ಖಂಡಿತವಾಗ್ಲೂ ಅದು ಜಗಳ ಮಾಡೋದಕ್ಕೆ ಇಷ್ಟ ಇಲ್ಲ ಅದಕ್ಕೆ. ಆದ್ರೂ ಸುಮ್ಮನೆ ಅದ್ರ ಪಾಡ್ಗದು ಹೋಗ್ತಾ ಇರ್ತದೆ. ಬಟ್ ಇದು ಹುಂಜ ಕೆದಕ್ತಾನೆ ಇರ್ತದೆ. ಬರ್ತೀಯಾ ಬರಲ್ವಾ, ನೀನ್ ಗಂಡಸಲ್ವಾ, ನೀನ್ ನನ್ನ ಜೊತೆ ಯುದ್ಧ ಮಾಡಕ್ ಆಸೆ ಇಲ್ಲೋ, ಪುಕ್ಲ ನೀನು ಎಲ್ಲಿ ಸೋತೋಗ್ಬಿಡ್ತೀಯ ಅಂತ ಭಯ ನಿನಗೆ, ಹಾಗೆ ಹೀಗೆ ಅಂತ ಏನ್ ಕಿರ್ಚ್ಕೊಳ್ತಾ ಇದೆ ಅಂದ್ರೆ, ಊರಲ್ಲಿರೋ ಎಲ್ಲ ನಾಯಿ, ಬೆಕ್ಕು, ಕತ್ತೆ, ಕುರಿ, ಹಂದಿ, ಎಮ್ಮೆ, ಕೋಣ ಎಲ್ಲಾ ಸಾಕು ಪ್ರಾಣಿಗಳು ಈ ಕೋಳಿ ಬಡ್ಕೊಳ್ಳೋದಕ್ಕೆ ಹಿಂದಿಂದೆ ಬರ್ತಾ ಇದೆ. ಎಲ್ಲ ಮಾತಾಡ್ಕೊಳ್ತಾವ್ರೆ. ನೋಡಿ ಕೋಳಿ ಆವಾಜ್ ಆಗ್ತಾ ಇದೆ, ಆದ್ರೂ ಬರ್ತಾ ಇಲ್ಲ ಅಂತ. ಕೋಳಿಗೆ ಏನ್ ಗಾಂಚಲಿ ಅಂದ್ರೆ, ನೋಡದ ನಾನು ಕರೆದ್ರೆ ಬರಲ್ಲ ನನ್ನ ಜೊತೆಗೆ, ಅಂದ್ರೆ ನಂದು ಹವಾ ಎಷ್ಟು ಮೇಂಟೈನ್ ಮಾಡಿದೀನಿ, ನನ್ನ ಶಕ್ತಿ ಚೈತನ್ಯ ಎಷ್ಟಿದೆ, ನನ್ನ ಬುದ್ಧಿ ಜ್ಞಾನ ಎಷ್ಟಿದೆ, ನಾನು ಚಾಲೆಂಜ್ ಕಟ್ಟಿದ್ರು ಬರ್ತಾ ಇಲ್ಲ ಹದ್ದು. ಹಂಗಂದ್ರೆ ನನ್ನ ಲೆವೆಲ್ ಏನು ಅಂತ ತಿಳ್ಕೊಳ್ಳಿ, ನೀವೆಲ್ಲ ಕೇಳಿಸ್ಕೊಳ್ಳಿ. ನಾನು ಅದನ್ನ ಕರೆದ್ರು ಕೂಡ ಬರ್ತಾ ಇಲ್ಲ ಅಂತ. ಕೊನೆಗೆ ಈ ಎಲ್ಲಾ ಸಾಕು ಪ್ರಾಣಿಗಳು ಹಿಂದ್ಗಡೆ ಬರ್ತಾ ಇರೋದ್ರಿಂದ ಅವುಗಳಿಗೆಲ್ಲ ಏನು ಅಂದ್ರೆ, ನಿಜವಾಗ್ಲೂ ಹದ್ದು ಪುಕ್ಲ ಹೇಳಿ ಹದ್ದು ಈ ಕೋಳಿ ಹುಂಜನ್ ಜೊತೆ ಜಗಳ ಮಾಡಕ್ಕೆ ಬರ್ತಾ ಇಲ್ಲ. ಅವುಗಳು ಹುಂಜಕ್ಕೆ ಜೈಕಾರವನ್ನ ಹಾಕ್ತಾ ಇರ್ತವೆ. ಜೈಕಾರ ಹಾಕ್ತಾ ಹಾಕ್ತಾ ಕೊನೆಗೆ ಮೇಲ್ಗಡೆಯಿಂದ ಹದ್ದುಗೂ ಯಾಕೋ ಹೊಟ್ಟೆ ಉರಿದೋಯ್ತು. ಏನು ಸೋಲ್ತೀನಿ ಅಂತ ಗೊತ್ತಿದ್ರು ಕೂಡ ಸುಮ್ನೆ ಯುದ್ಧಕ್ಕೆ ಕರೀತಾರಲ್ಲ, ಒಂದೇ ಏಟು, ಒಂದು ಪಂಜ ಹೊಡೆದ್ರೆ ಸಾಕು, ಮುಗಿದೋಯ್ತು ಕೋಳಿ ಕತೆ. ಬಟ್ ಏನು ಮಾಡಕ್ಕಾಗಲ್ಲ, ಸೀದಾ ಬಂದು ಮೇಲ್ಗಡೆಯಿಂದ ಬಂದು ಹುಂಜಂದೆಚ್ಚೆ ಜಗಳಕ್ಕೆ ಹಿಡಿದು ಬಿಡ್ತದೆ. ಆ ಜಗಳಕ್ಕೆ ಎಷ್ಟು ಸಮಯ, ಅದು ಸಮಯ ಗೇಮೇ ಇಲ್ಲ, 2 ಸೆಕೆಂಡ್ ಇಲ್ಲ 3 ಸೆಕೆಂಡ್ ಅಷ್ಟೇ, ಹುಂಜ ಸೋತೋಯ್ತು. ಸೋತೋಗಿದ ತಕ್ಷಣ ಎಲ್ಲ ಹಿಂದ್ಗಡೆ ನಿಂತ್ಕೊಳ್ತಿದ್ರಲ್ಲ, ಜೈಕಾರ ಹಾಕಿದ್ರಲ್ಲ, ಹುಂಜನೇ ಗೆದ್ದು ಬಿಡ್ತು ಅಂತ ಬಹಳ ಖುಷಿ ಪಟ್ರು. ಆಮೇಲೆ ಅದಕ್ಕೆ ಜೈಕಾರ ಹಾಕಕ್ ಶುರು ಮಾಡಿದ್ರು ಹದ್ದಿಗೆ. ಈಗ ಹುಂಜ ಸತ್ತೋಯ್ತು, ಒಂದ್ 2 ಏಟಿಗೆ ಹೊಡಿತು, 2 ಕೈ ಹಿಡ್ಕೊಂಡು ಹಿಂಗ ಅಂತೂ ತಲೆ ಸೀಳಿ ಪೀಸ್ ಆಗ್ಬಿಡ್ತು. ಈಗ ಹದ್ದಿಗೊಂಥರ ಜಂಬ, ಏನ್ ಮೀಸೆ ತಿರುಗಿದ್ದೇನು, ಕೊಂಬ್ ಬೆಳೆಸ್ಕೊಂಡಿದ್ದೇನು ನೋಡ್ದ, ಒಂದ್ ಏಟಲ್ಲಿ ಹೊಡೆದಾಕ್ಬಿಟ್ಟೆ. ಎಲ್ಲಾರು ತಿಳ್ಕೊಳ್ಳಿ, ಯಾರಾದ್ರೂ ನನ್ನ ತಂಟೆಗೆ ಬಂದ್ರೆ ಒಂದೇ ಏಟ್ ಹಿಂಗ್ ಹಾಕಿ ಹೊಡೆಯೋಷ್ಟ್ರಲ್ಲಿ ಮುಗಿಸ್ಬಿಡ್ತೀನಿ, ಇಷ್ಟೇ. ಈಗ ಅಲ್ಲಿರೋರೆಲ್ಲ ಹುಂಜಗ್ ಜೈಕಾರ ಆಗ್ತಾರೋ, ಹದ್ದಗ್ ಜೈಕಾರ ಆಗ್ತಾವ್ರೆ. ಕೊನೆಗೆ ಹದ್ದಗ್ ಒಂಥರ ತೃಪ್ತಿ, ಹಬ್ಬ ಹೆಂಗ ಒಂದು ಹುಂಜದ ಮೇಲೆ ನನ್ನನ್ನ ಗಂಡಸ, ನಿನ್ಗೆ ಹೆದರಿಕೆ ಆಯ್ತಾ, ನಿನ್ ಕೈಲಿ ಪುಕ್ಲನ ಹೇಳಿನ ಅಂದವ್ರಿಗೆ ನಾನು ಸೇಡು ತೀರ್ಸ್ಕೊಂಬಿಟ್ಟೆ, ಜಿದ್ದಿಗೆ ಜಿದ್ದು ಮುಯ್ಯಿಗೆ ಮುಯ್ಯಿ ಹೇಗೋ ಮಾಡಿ ನಾನು ಅಲ್ಲಿಂದ ಎಸ್ಕೇಪ್ ಆಗಿದ್ದೀನಿ ಅಂತ ಬಹಳ ಖುಷಿಯಿಂದ ಹದ್ದೇನ್ ಮಾಡ್ತು, ಸೀದಾ ಹೋಗಿ
ಅದ್ರ ಗೂಡತ್ರ ಹೋಯ್ತು. ಗೂಡತ್ರ ಹೋದ್ರೆ ಸಣ್ಣ ಸಣ್ಣ ಮರಿಗಳು, ಆ ಮರಿಗಳೆಲ್ಲ ಹಾವು ತಿನ್ಕೊಂಡು ಹೋಗ್ಬಿಟ್ಟಿತ್ತು. 4 ಮರಿ ಹಾಕಿತ್ತು, 4 ಮರಿನೂ ಹಾವು ತಿನ್ಕೊಂಡು ಹೋಗ್ಬಿಡ್ತು. ಅಕಸ್ಮಾತ್ ಈ ಕಥೆಯಲ್ಲಿ ಹುಂಜ ಕಾಲ್ ಕೆರ್ಕಂಡ್ ಜಗಳಕ್ಕೆ ಬಾ ಅಂತ ಕರೀತು, ಹದ್ದೇನಾದ್ರೂ ಹೋಗ್ಲಿಲ್ಲ ಅಂದ್ರೆ ಆ ಹದ್ದಿನ ಮರಿಗಳು ಖಂಡಿತವಾಗ್ಲೂ ಸಾಯ್ತಾ ಇರಲಿಲ್ಲ. ಹಾವು ಬಂದು ಅದನ್ನು ತಿಂತಾ ಇರಲಿಲ್ಲ. ಆದ್ರೆ ಹದ್ದು ಬಂತು ಜಗಳಕ್ಕೆ, ಹಾವು ಹೋಯ್ತು, ತಿನ್ಕೊಂಡ್ಬಿಡ್ತು. ಈ ಕಥೆಯ ಅರ್ಥ ಏನು ಅಂತಂದ್ರೆ, ಇಲ್ಲಿ ಎಲ್ಲದಕ್ಕೂ ಕೂಡ ನಿಸರ್ಗ ಒಂದು ಪ್ಲಾನ್ ಮಾಡಿ ಇಟ್ಟಿರ್ತದೆ. ನೀನೊಂದು ಪ್ಲಾನ್ ಅಲ್ಲಿ ಹೋದ್ರೆ ಅದು ನಿನಗೆ ಇನ್ನೊಂದು ಪ್ಲಾನ್ ಅನ್ನ ಕೊಟ್ಟಿರ್ತದೆ. ಅದಕ್ಕೋಸ್ಕರ ಯಾರಿಗೂ ಇಲ್ಲಿ ಭವಿಷ್ಯ ಅನ್ನೋದಿಲ್ಲ. ಭವಿಷ್ಯ ಅನ್ನೋದಿದೆ. ಯುದ್ಧಕ್ಕೆ ಇಳ್ದ ನಿನ್ ಭವಿಷ್ಯ ಬೇರೆ, ಯುದ್ಧಕ್ಕೆ ಇಳ್ದಿಲ್ವಾ ನಿನ್ ಭವಿಷ್ಯ ಬೇರೆ. ಈಗ ಯುದ್ಧಕ್ಕೆ ಇಳಿತು, ಗೆಲ್ತು, ಇಲ್ಲಿ ಗೆಲುವು ಸಿಕ್ತು, ಅಲ್ಲಿ ಸೋಲ್ ಸಿಕ್ತು. ನೀವು ಯಾವುದನ್ನೇ ಗೆದ್ರೂ ಕೂಡ ಇನ್ನೊಂದು ಕಡೆ ಸೋಲ್ತೀರಾ. ಕುಚ್ ಪಾನೆ ಕೆಲಿಯೇ ಕುಚ್ ಕೋನ ಪಡ್ತಾಯ. ಏನನ್ನೇ ಪಡ್ಕೊಳ್ಬೇಕಾದ್ರೂ ನೀವೇನನ್ನೇ ಒಂದು ಕಳ್ಕೊಳ್ಳೇಬೇಕು, ಬೇರೆ ದಾರಿ ಇಲ್ಲ. ಇದು ನಿಸರ್ಗದಲ್ಲಿರುವಂತಹ ಪರಮ ಸತ್ಯ. ನಿಮ್ಗೆ ಏನೋ ಸಿಕ್ತು ಅಂತ ನೀವು ಖುಷಿ ಪಡ್ತಾ ಇದ್ರೆ ಏನೋ ಕಳ್ಕೊಂಡಿರ್ತೀರಾ. ಹಿಂದೆ ಕಳ್ಕೊಂಡಿರ್ತೀರಾ, ಇಲ್ಲ ಮುಂದೆ ಕಳ್ಕೊಳ್ತೀರಾ. ಕಳ್ಕೊಂಡಿರೋದು ನಿಮ್ಗೆ ಗೊತ್ತಾಗೋದಿಲ್ಲ. ಯಾವುದೋ ಒಂದು ಹಂತಕ್ಕೆ ಬಂದಾಗ, ಅದರ ಸಮೀಪ ಬಂದಾಗ ಏನು ಕಳ್ಕೊಂಡಿದ್ದೀನಿ ಅಂತ ನಿಮ್ಗೆ ಗೊತ್ತಾಗುತ್ತೆ. ಮುಂದಿನ ಭವಿಷ್ಯ ಬೇಡ. ಈಗ ಯಾವ ಸ್ಥಾನಮಾನದಲ್ಲಿದ್ದೀರಾ, ನಿಮ್ಮ ಜೊತೆ ಮುಂಚೆ ಏನಿತ್ತು, ಇವಾಗ ಏನಿಲ್ಲ, ಇದನ್ನೆಲ್ಲ ನೀವು ತಿಳ್ಕೊಂಡ್ರೆ ನಾನು ಹೇಳೋಂತಹ ಕತೆ ನಿಮಗೆ ಸಂಪೂರ್ಣವಾಗಿ ಅರ್ಥ ಆಯ್ತು ಅಂತ ಅರ್ಥ. ಸೊ ಸಾಮಾನ್ಯವಾಗಿ ಭವಿಷ್ಯ 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 ಅಂತಾರೆ, ಎಲ್ಲರೂ ಹೇಳ್ತಾರೆ. ಖಂಡಿತವಾಗ್ಲೂ ಭವಿಷ್ಯ ಅನ್ನೋದು ಏನೂ ಇಲ್ಲ. ಭವಿಷ್ಯ ಅನ್ನೋದಿದೆ. ನೀವು ಯಾವ ಹಾದಿಯನ್ನ ಆಯ್ಕೆ ಮಾಡ್ಕೊಳ್ತೀರಾ ಅದ್ರ ಮೇಲೆ ನಿಮ್ಮ ಭವಿಷ್ಯ ನಿರ್ಧಾರವಾಗಿರುತ್ತೆ ಹೊರತು ಪ್ರತಿಯೊಬ್ಬರು ಭವಿಷ್ಯ ಹೇಳಕ್ಕಾಗೋದಿಲ್ಲ. ಕೆಲವರು ಜ್ಯೋತಿಷ್ಯದ ಪ್ರಕಾರ ಭವಿಷ್ಯ ಹೇಳ್ತಾರೆ, ಸಂಖ್ಯಾಶಾಸ್ತ್ರದ ಪ್ರಕಾರ ಭವಿಷ್ಯ ಹೇಳ್ತಾರೆ, ವಾಸ್ತುಶಾಸ್ತ್ರದ ಪ್ರಕಾರ ಭವಿಷ್ಯ ಹೇಳ್ತಾರೆ. ಯಾವುದು ಹೇಳಕ್ ಸಾಧ್ಯವೇ ಇಲ್ಲ. ಈ ಸಂಖ್ಯಾಶಾಸ್ತ್ರ, ವಾಸ್ತುಶಾಸ್ತ್ರ, ಈ ಜ್ಯೋತಿಷ್ಯ ಶಾಸ್ತ್ರ ಇವೆಲ್ಲ ಏನಂದ್ರೆ ಇದೊಂದು ಅದ್ಭುತವಾದಂಥ ಪಜಲ್ ಇದ್ದಂಗೆ. ಆ ಪಜಲ್ ಅಲ್ಲಿ ಏನ್ ಮಾಡ್ತಾರೆ, ನಾನು ನಿಮಗೆ ಒಂದು 2-3 ಉದಾಹರಣೆ ಹೇಳ್ತೀನಿ. ನನ್ನ ಒಂದು ಶಕ್ತಿ ಚೈತನ್ಯ ಗುರುಗಳು ಕೊಟ್ಟಿರೋ ಅನುಗ್ರಹ ಏನೋ ಗೊತ್ತಿಲ್ಲ, 100 ಜನ ಬಂದು ನನ್ನ ಹತ್ರ ಮಾರ್ಗದರ್ಶನ ಪರಿಹಾರಕ್ಕೆ ಅಂತ ಭೇಟಿ ಆದ್ರೆ ಸುಮಾರು 40% ಅಷ್ಟು ಜ್ಯೋತಿಷಿಗಳು ಬರ್ತಾರೆ, ಸಂಖ್ಯಾಶಾಸ್ತ್ರ ಮಾಡೋರು ಬರ್ತಾರೆ, ವಾಸ್ತುಶಾಸ್ತ್ರ ಮಾಡೋರು ಬರ್ತಾರೆ, ರೇಖಿ ಹೀಲಿಂಗ್ ಮಾಡೋರು, ಕೌನ್ಸಿಲಿಂಗ್ ಮಾಡೋರು. ಸೊ ಕೆಲವೊಂದೆಲ್ಲ ಡಿವೈನ್ ಹೀಲಿಂಗ್ ಮಾಡ್ತಾರಲ್ಲ, ಇಂಥವರೇ ಹೆಚ್ಚಾಗಿ ಬರ್ತಾರೆ. 40%, 30 to 40% ಇವರೇ ಇದ್ದಾರೆ. ಅವ್ರು ಬಂದವ್ರಿಗೆ ಒಂದು ಚಾಲೆಂಜ್ ಕಟ್ತೀನಿ, ನೀನು ಜ್ಯೋತಿಷ್ಯ ಅಲ್ಲೇನಪ್ಪ, ಒಂದು 10 ಕೇಸ್ ಕೊಡ್ತೀನಿ, ನೀನು ಸಾಲ್ವ್ ಮಾಡು. ಇಲ್ಲ ನೀನು ನನಗೊಂದು 10 ಕೇಸ್ ಕೊಡು, ನಾನು ಸಾಲ್ವ್ ಮಾಡ್ತೀನಿ. ಜ್ಯೋತಿಷ್ಯ ಇಲ್ಲದೇನೆ ನಿಜವಾಗ್ಲೂ ನೀನು ಸಾಲ್ವ್ ಮಾಡ್ತೀಯ? ಇಲ್ಲ, ಗೊತ್ತಿಲ್ಲ, ಖಂಡಿತವಾಗ್ಲೂ ಗೊತ್ತಿಲ್ಲ. ಸುಮಾರು ಜನ, ಸಾಕಷ್ಟು ಜನ ಬಂದಿದ್ದಾರೆ. ಬಂದವ್ರಿಗೆಲ್ಲ ಏನು ಕೇಳಿದ್ರೆ, ನಿನಗೆ ಯಾರಿಗೋ ಏನೋ ಒಂದು ಮಕ್ಕಳಿಲ್ಲ ಅಂತ ಬರ್ತಾರೆ, ಏನು ಮಾಡ್ತೀಯ? ಎಲ್ಲ ಅಧ್ಯಯನ ಮಾಡ್ಬಿಟ್ಟು ಇಂತಿಂಥ ಗ್ರಹಗಳು ಹಿಂಗಿಂಗಿದಾವೆ, ಅದಕ್ಕೋಸ್ಕರ ನಿಮ್ಮ ಮಕ್ಕಳಾಗ್ತಾ ಇಲ್ಲ, ಕಾರಣ ಹೇಳಿದ್ರು. ಪರಿಹಾರ ಏನು? ಏನೋ ಶಾಂತಿ ಮಾಡಿಸಿ, ಪೂಜೆ ಮಾಡಿಸಿ ನಿಮಗೆ ಮಕ್ಕಳಾಗ್ತವೆ, ಆ ದೇವಸ್ಥಾನಕ್ಕೆ ಹೋಗಿ ಬನ್ನಿ. ಇದು ಖಂಡಿತವಾಗ್ಲೂ ಮಕ್ಕಳಾಗೋದಿಲ್ಲ, ಡೆಫಿನೆಟ್ಲಿ ಮಕ್ಕಳಾಗೋದಿಲ್ಲ. ಅವ್ರಿಗೆ ಅದು ಗೊತ್ತಿಲ್ಲ, ಏನು ಪರಿಹಾರ ಕೊಡ್ಬೇಕು ಖಂಡಿತವಾಗ್ಲೂ ಗೊತ್ತಿಲ್ಲ. ಸೊ ಎಲ್ಲರೂ ಕೂಡ ಯಾವುದೋ ಒಂದ್ರ ಮೇಲೆ ಡಿಪೆಂಡ್ ಆಗಿರ್ತಾರೆ. ಆ ಡಿಪೆಂಡ್ ಆಗಿರೋದ್ರ ಮೇಲೆ ಭವಿಷ್ಯವನ್ನ ಹೇಳ್ತಾರೆ. ಯಾವುದೇ ರೀತಿ ಭವಿಷ್ಯ ಹೇಳಕ್ಕಾಗೋದಿಲ್ಲ. ಉದಾಹರಣೆಗೆ ಯಾರೋ ಒಬ್ಬ ವ್ಯಕ್ತಿ ಬಂದು ಅವನು ನನಗೆ, ಗುರುಜಿ ನಾನೊಬ್ಬ ಯಾವುದೋ ಒಂದು ಹಳ್ಳಿ, ಹುಬ್ಳಿಲಿದ್ದೀನಿ ಅಂತ ತಿಳ್ಕೊಳ್ಳಿ, ಉದಾಹರಣೆಗೆ ಹುಬ್ಳಿಲಿದ್ದೀನಿ, ನಾನೀಗ ವ್ಯವಸಾಯ ಮಾಡ್ತಾ ಇದ್ದೀನಿ. ನೀನೇನಾದರೂ ಒಂದು 30-40 ವರ್ಷದವನಾಗಿದ್ರೆ, ವ್ಯವಸಾಯ ಮಾಡ್ತಾ ಇದ್ರೆ, ನಿನ್ನ ಭವಿಷ್ಯ ವ್ಯವಸಾಯವನ್ನ ಏನಾದರೂ ಆಯ್ಕೆ ಮಾಡ್ಕೊಂಡಿದ್ರೆ 1 ವರ್ಷ, 2 ವರ್ಷ, 3, 4, 5 ವರ್ಷ, ಈ 5 ವರ್ಷದಲ್ಲಿ ನಿನ್ನ ಭವಿಷ್ಯ ಬೇರೆ ಆಗಿರುತ್ತೆ. ಅದೇ ವ್ಯಕ್ತಿ ಅದೇ ಊರಿನಲ್ಲಿದ್ದಾನೆ, ಆಯ್ಕೆ ಮಾಡ್ಕೊಂಡಿರೋದು ಯಾವುದು? ವ್ಯವಸಾಯ. ಈಗ ಅದೇ ವ್ಯಕ್ತಿ ನಾನೇನಾದರೂ ಪ್ರಾವಿಷನ್ ಸ್ಟೋರ್ ಇಡ್ತೀನಿ, ಚಿಲ್ಲರೆ ಅಂಗಡಿ ಇಡ್ತೀನಿ, ಅಗೈನ್ ಮತ್ತೆ 1 ವರ್ಷ, 2 ವರ್ಷ, 3 ವರ್ಷ, 4, 5 ವರ್ಷದಲ್ಲಿ ಅವನ ಭವಿಷ್ಯ ಚೇಂಜ್ ಆಗಿರ್ತದೆ. ವ್ಯವಸಾಯ ಆಯ್ಕೆ ಮಾಡ್ಕೊಂಡಾಗ ಅವನ ಭವಿಷ್ಯ ಬೇರೆ, ಈಗ ಚಿಲ್ಲರೆ ಅಂಗಡಿ ಇಡ್ತಾವನ್, ಇದಕ್ಕೆ ಭವಿಷ್ಯ ಬೇರೆ. ನಾನು ಇದೆಲ್ಲ ಮಾಡೋದಿಲ್ಲ, ರಿಯಲ್ ಎಸ್ಟೇಟ್ ಮಾಡ್ತಾ ಇದ್ದೀನಿ, ಅಗೈನ್ ಮತ್ತೆ 1 ವರ್ಷ, 2 ವರ್ಷ, 3, 4, 5 ವರ್ಷಕ್ಕೆ ಅವನ ಭವಿಷ್ಯ ಬೇರೆ. ಯಾರ್ಯಾರು ಏನೇನನ್ನ ಮಾಡ್ಕೊಳ್ತಾರೆ, ಆಯ್ಕೆ ಮಾಡ್ಕೊಳ್ತಾರೆ, ಅದ್ರ ಮೇಲೆ ಅವನ ಭವಿಷ್ಯ ನಿರ್ಧಾರ ಆಗುತ್ತೆ ಹೊರತು ಭವಿಷ್ಯವನ್ನ ಖಂಡಿತವಾಗ್ಲೂ ಹೇಳೋದಕ್ಕೆ ಸಾಧ್ಯವಿಲ್ಲ. ಈಗ ಅದೇ ವ್ಯಕ್ತಿ ಮತ್ತೆ ತಿರ್ಗಿ ಇನ್ನೊಂದು ಬಿಸ್ನೆಸ್,
ನಾನೇನೋ ಒಂದು ತಗೊಂಬರ್ತಾ ಇದ್ದೀನಿ ವಸ್ತುನ, ಪೆಟ್ರೋಲ್ ಬ್ಯಾಂಕ್ ಇಡ್ತಾ ಇದ್ದೀನಿ. ಈಗ ನನ್ನ ಭವಿಷ್ಯ ಹೇಗಿದೆ? ಏನನ್ನ ಆಯ್ಕೆ ಮಾಡ್ಕೊಳ್ತಾನೋ ಅದ್ರ ಮೇಲೆ ಅವನ ಮುಂದಿನ ಭವಿಷ್ಯ ಆಯ್ಕೆವಾಗುತ್ತೆ ಹೊರತು ಪರ್ಟಿಕ್ಯುಲರ್ ಆಗಿ ನಿನ್ನ ಭವಿಷ್ಯ ಏನು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಆಗೋದಿಲ್ಲ. ಹೇಳ್ಬೋದು, ಏನೋ ಮಾಡದೇ ಇದ್ರೆ ಏನಾಗ್ಬೋದು ನೀನು, ಅದನ್ನ ಹೇಳ್ಬೋದು. ಸುಮ್ಮನೆ ಕೂತ್ಕೊಂಡೇ ಇರ್ತೀಯ, ಯಾವ ಕೆಲಸ ಮಾಡಲ್ಲ, ಏನು ಮಾಡೋದಿಲ್ಲ. ಸಾಕಷ್ಟು ಜನ ಆ ರೀತಿ ಮಾಡ್ತಾರೆ. ಉದ್ಯೋಗಂ ಪುರುಷ ಲಕ್ಷಣ. ಗಂಡು ಮಕ್ಕಳು ದುಡಿಬೇಕು, ಸಂಪಾದನೆ ಮಾಡಬೇಕು, ಕೆಲಸ ಮಾಡಬೇಕು. ನಾವಿಲ್ಲೆಲ್ಲ ಬಂದಿರೋದು ಋಣ ತೀರ್ಸಕ್ಕೆ, ಕರ್ಮ ಕಳ್ಕೊಳ್ಳೋದಕ್ಕೆ. ಏನ್ ಕರ್ಮ ತೀರಿಸ್ಬೇಕು, ಏನ್ ಋಣ ತೀರಿಸ್ಬೇಕು ಅದನ್ನ ತಿಳ್ಕೊಳ್ಬೇಕು. ಅದು ನಮಗೆ ಗೊತ್ತಾಗ್ಲಿಲ್ವಾ, ಅಟ್ಲೀಸ್ಟ್ ಜವಾಬ್ದಾರಿ ಕರ್ತವ್ಯಗಳನ್ನಾದ್ರೂ ಅತ್ಯದ್ಭುತವಾಗಿ ನಿಭಾಯಿಸ್ಬೇಕು. ನಿಭಾಯಿಸೋದು ಗೊತ್ತಿಲ್ಲ, ಸುಮ್ಮನೆ ಕೂತ್ಕೊಂಡು ಟೈಮ್ ವೇಸ್ಟ್ ಮಾಡ್ತಾ ಇರ್ತಾರೆ. ಯಾವುದೇ ರೀತಿ ಸಂಪಾದನೆ ಮಾಡೋದಿಲ್ಲ, ಯಾವ ಕೆಲಸನೂ ಮಾಡೋದಿಲ್ಲ, ಯಾವ ರೀತಿ ದುಡಿಮೆನೂ ಮಾಡೋದಿಲ್ಲ, ಏನೂ ಮಾಡೋದಿಲ್ಲ. ಸಂಪಾದನೆ ಅಂದ್ರೇನು, ದುಡಿಮೆ ಅಂದ್ರೇನು? ದುಡಿಮೆ ಅಂದ್ರೆ ಕೆಲಸ ಮಾಡ್ತೀರಿ, ನಮ್ಗೊಂದು ವಾರಕ್ಕೋ ದಿನಕ್ಕೋ ತಿಂಗಳಿಗೋ ಸಂಬಳ ಸಿಗ್ತದೆ. ಸಂಪಾದನೆ ಅಂದ್ರೇನು? 1,00,000 ತಿಂಗಳಿಗೆ ದುಡ್ದಿರ್ತಾನೆ, ಖರ್ಚು ವೆಚ್ಚಗಳೆಲ್ಲ ಕಳೆದು ಜೋಬಲ್ಲಿ ಅಂತಿಮ ಮಂತ್ ಎಂಡಲ್ಲಿ ಎಷ್ಟು ಉಳಿದಿರ್ತದೆ, ಇದನ್ನ ಸಂಪಾದನೆ ಅಂತ ಕರೀತಾರೆ. ಕೆಲವರಿಗೆ ಸಂಪಾದನೆ ಎಷ್ಟಪ್ಪ ಅಂತಂದ್ರೆ 1,00,000 ಅಂತಾರೆ. 1,00,000 ಸಂಪಾದನೆ ಆಗಲ್ಲ, ಅದು ಸಂಬಳ. ಅದು 1,00,000 ಚಿಲ್ಲರೆ ಅಂಗಡಿ ಇಟ್ಟವನೇ 3,00,000 ಟರ್ನ್ ಓವರ್ ಆಗುತ್ತೆ, 1,00,000 ಲಾಭ ಬರ್ತದೆ. ಇದನ್ನ ಅವನು ಸಂಪಾದನೆ ಇಲ್ಲ, ಇದು ಸಂಪಾದನೆ ಇಲ್ಲ. ಅದರಲ್ಲೂ ಮತ್ತೆ ಮನೆ ಬಾಡಿಗೆ, ಸ್ಕೂಲ್ ಫೀಸು ಎಲ್ಲ ಕಟ್ಬಿಟ್ಟು ಮಂತ್ ಎಂಡಲ್ಲಿ ಏನು ಉಳಿಯುತ್ತಲ್ಲ, ಇದನ್ನ ಸಂಪಾದನೆ ಅಂತ ಕರೀತಾರೆ. ಕೆಲವೊಂದು ಪದಗಳ ಅರ್ಥನೇ ಗೊತ್ತಿಲ್ಲ ಮನುಷ್ಯನಿಗೆ. ಆದ್ರಿಂದ ಸಂಪಾದನೆ ಅಂದ್ರೆ ಇದು. ದುಡಿಮೆ ಅಂದ್ರೆ ದಿನಗೂಲಿ, ವಾರಗೂಲಿ ಅಥವಾ ತಿಂಗಳ ಕೂಲಿ, ತಿಂಗಳಿಗೆ ಸಂಬಳ ತಗೋತಾರಲ್ಲ ಅವನು. ಇವರು ಖಂಡಿತವಾಗ್ಲಿ ಯಾವುದೇ ರೀತಿ ಬೆಳೆಯುವಂತ ಯಾವುದು ಅವಶ್ಯಕತೆಗಳಿಲ್ಲ. ಬೆಳೀತಾರೆ, 100ರಲ್ಲಿ ಒಂದು 5 ಜನ 10 ಜನ ಬೆಳಿಬೋದಷ್ಟೇ, ಅದರ ಮೇಲೆ ಬೆಳೆಯೋದಿಲ್ಲ. ಸೊ ಈಗ ಈ ಭವಿಷ್ಯವನ್ನ ಹೇಗೆ ನಿರ್ಧರಿಸೋದು? ಯಾರು ಭವಿಷ್ಯ ಹೇಳ್ತಾರೆ? ಎಲ್ಲರೂ ಭವಿಷ್ಯ ಹೇಳಿ ಅಂದ್ರೆ ನೀನು ಯಾವ್ದನ್ನ ಆಯ್ಕೆ ಮಾಡ್ಕೊಂಡಿದ್ಯಾ ಅದ್ರ ಮೇಲೆ ನೀನು ಭವಿಷ್ಯ ಹೇಳ್ಬೋದು. ನೀನು ಏನಾದ್ರೂ ವ್ಯವಸಾಯ ಮಾಡಿದ್ರೆ ಹೇಗಿರ್ತೀಯ, ಚಿಲ್ಲರೆ ಅಂಗಡಿ ಇಟ್ಟರೆ ಹೇಗಿರ್ತೀಯ, ಪೆಟ್ರೋಲ್ ಬ್ಯಾಂಕ್ ಇಟ್ಟರೆ ಹೇಗಿರ್ತೀಯ, ರಿಯಲ್ ಎಸ್ಟೇಟ್ಗೆ ಬಂದ್ರೆ ಹೇಗಿರ್ತೀಯ, ಸೊ ಬಾರ್ ಇಟ್ರೆ ಹೇಗಿರ್ತೀಯ. ಒಂದು. ಎರಡನೇ ತಗೊಳ್ಳಿ, ಇನ್ನು ಇಲ್ಲಿ ನಾನು ಇದನ್ನ ಕಲಿಯುಗ ಅಂತ ಕರೆಯಲ್ಲ, ಕನ್ಫ್ಯೂಷನ್ ಯುಗ ಇದು, ಕಲಿಯುಗ ಅಲ್ಲ ಇದು. ಇದು ಗೊಂದಲಮಯ ಯುಗ. ಇದಕ್ಕೆ ನಾನು ಇಟ್ಟಿರುವಂತ ಹೆಸರು 21ನೇ ಶತಮಾನ, 2026ನೇ ಇಸ್ವಿ, ಜನವರಿ ತಿಂಗಳು. ಈ ಯುಗದಲ್ಲಿ ಯಾರ್ಯಾರಿದ್ದಾರೆ ಇವರೆಲ್ಲರಿಗೂ ಬರೀ ಕನ್ಫ್ಯೂಷನ್. ಹೆಜ್ಜೆ ಹೆಜ್ಜೆಗೂ ಕನ್ಫ್ಯೂಷನ್ ಬಿಟ್ಟು ಬೇರೆ ಏನು ಸಿಗೋದಿಲ್ಲ ಇಲ್ಲಿ ನಿಮ್ಗೆ. ಈಗ ಅದೇ ವ್ಯವಸಾಯನ ಹುಬ್ಳಿಯಲ್ಲಿ ಜಿಲ್ಲೆ ವೈಸ್ಗಳನ್ನು ನೀವು ಮಾಡ್ಕೊಳ್ಳಿ. ಜಿಲ್ಲೆ ವೈಸ್ ಪಾಪ ನಿಮ್ಗೆ ಅರ್ಥ ಆಗಲ್ಲ ನಾನು ಹೇಳೋದು. ದಿಕ್ಕನ್ನೋದಿಲ್ಲ, ಆದ್ರೂ ಒಂದು ಸೂಚನೆ, ದಿಕ್ಸೂಜಿ ಅಂತಾರೆ. ಉತ್ತರ ದಕ್ಷಿಣ ನೋಡೋದಕ್ಕೆ ದಿಕ್ಸೂಜಿಯನ್ನ ಇಟ್ಟಿರ್ತಾರೆ. ಅದು ನಾರ್ತ್ ಪೋಲ್, ಸೌತ್ ಪೋಲ್. ವೈಜ್ಞಾನಿಕವಾಗೂ ಕೂಡ ಅದು ತೋರಿಸುತ್ತೆ, ಇದು ಉತ್ತರದ ದಿಕ್ಕು, ಇದು ದಕ್ಷಿಣದ ದಿಕ್ಕು ಅಂತ. ಆ ರೀತಿ ಉತ್ತರದಲ್ಲಿ ವ್ಯವಸಾಯ ಮಾಡಿದಾಗ ಬೇರೆ, ದಕ್ಷಿಣದಲ್ಲಿ ಮಾಡಿದಾಗ ಬೇರೆ, ಪಶ್ಚಿಮದಲ್ಲಿ ಮಾಡಿದಾಗ ಬೇರೆ, ಪೂರ್ವದಲ್ಲಿ ಮಾಡಿದಾಗ ಬೇರೆ. ಮೊದಲನೇದು ವ್ಯವಸಾಯಕ್ಕೆ ಭವಿಷ್ಯ ಬೇರೆ, ಅದರಲ್ಲೂ ಈ 4 ದಿಕ್ಕುಗಳನ್ನು ಆಯ್ಕೆ ಮಾಡ್ಕೊಂಡ್ರೆ ಅದರಲ್ಲೇ ನಿನ್ನ ಭವಿಷ್ಯಗಳು ಬೇರೆ. ನೀವು ಯಾವುದನ್ನೇ ಆಯ್ಕೊಂಡ್ರು ಕೂಡ ನಿಮ್ಮ ಭವಿಷ್ಯಗಳು ಬೇರೆ ಬೇರೆ ಆಗುತ್ತೆ. ಈಗ ಹೇಗೆ ಆಯ್ಕೊಳ್ತೀರಾ? ಆಯ್ಕೆ ಹೇಗಿರುತ್ತೆ ನಿಮ್ದು? ಯಾರು ಹೇಳ್ತಾರೆ? ಖಂಡಿತವಾಗ್ಲೂ ಹೇಳೋದಿಲ್ಲ. ವೆರಿ ಸಿಂಪಲ್. ಯು ವಾಂಟ್ ಟು ಪ್ಲೇ ದ ಗೇಮ್, ಯು ನೋ ದ ರೂಲ್. ನಾನು ಯಾರೇ ನನ್ನ ಹತ್ರ ಬಂದು ಮಾರ್ಗದರ್ಶನ ಪರಿಹಾರ ಕೇಳಿದ್ರೆ ಫಸ್ಟ್ ಹೇಳೋ ವಿಚಾರ ಇದೆ. ಯು ವಾಂಟ್ ಟು ಪ್ಲೇ ದ ಗೇಮ್, ಯು ನೋ ದ ರೂಲ್. ಯಾವುದೇ ಆಟಗಳನ್ನು ಆಡಬೇಕಾದ್ರೆ ಮೊದಲು ಆಟದ ನಿಯಮಗಳನ್ನು ತಿಳ್ಕೊಂಡಿರ್ಬೇಕು. ಯಾರ್ಯಾರಿಗೆ ಆಟದ ನಿಯಮಗಳು ಗೊತ್ತು, ಇವರು ಅದ್ಭುತವಾಗಿ ಜೀವನವನ್ನ ನಡೆಸ್ತಾರೆ. ಆಟದ ನಿಯಮಗಳು ಗೊತ್ತಿಲ್ಲದೆ ಇರುವಂತವ್ರು ಇಬ್ರು. ಒಂದು, ಮಕ್ಕಳು, ಸಣ್ಣ ಮಕ್ಕಳು ಇಷ್ಟ ಬಂದಂಗೆಲ್ಲ ಕ್ಯಾರಮ್ ಆಡ್ತಾ ಇರ್ತಾರೆ, ಇಷ್ಟ ಬಂದಂಗೆಲ್ಲ ಚೆಸ್ ಆಡ್ತಾ ಇರ್ತಾರೆ. ಗೊತ್ತಿಲ್ಲ ಪಾಪ, ರೂಲ್ಸ್ಗಳೇ ಗೊತ್ತಿಲ್ಲ ಅವ್ರಿಗೆ. ರೂಲ್ಸ್ಗಳು ಗೊತ್ತಿಲ್ಲದಿರೋದ್ರಿಂದ ಮಕ್ಕಳು ಅಂತ ನಾವು ಕ್ಷಮಿಸ್ಬಿಡ್ತೀರಿ, ಅಥವಾ ಮಕ್ಕಳನ್ನ ಬೇಕು ಅಂತ ಗೆಲ್ಲಿಸ್ಬಿಡ್ತೀರಿ. ತಪ್ಪು ಆಟಗಳು ಆಡ್ತಾ ಇದ್ರು ಕೂಡ ಮಕ್ಕಳು ಕ್ಷಮಿಸ್ಬಿಡ್ತೀರಿ. ಇಂಥವ್ರಿಗೆ ಕ್ಷಮೆ ಉಂಟು. ಆಟದ ನಿಯಮ ಗೊತ್ತಿಲ್ಲದೇನೆ ಆಡುವಂಥವ್ರಿಬ್ರು, ಒಂದು ಮಗುಗೆ ಕ್ಷಮೆ ಉಂಟು. ಇನ್ನು ದೊಡ್ಡ ಕತ್ತೆಗೆ ವಯಸ್ಸಾದಂಗೆ ವಯಸ್ಸಾಗಿರ್ತದೆ. ಇವ್ರಿಗೆ ವಯಸ್ಸಾದ್ರೂ ಕೂಡ ಕಲಿಯೋ ಕೆಪಾಸಿಟಿ ಇದ್ರು ಕೂಡ ಕಲ್ತಿರಲ್ಲ. ಇವರು ಮೋಸದ ಆಟಗಳನ್ನ ಆಡ್ತಾ ಇರ್ತಾರೆ. ಮೋಸದಾಟ ಅನ್ನೋಗೆ ಕಳ್ಳಾಟಗಳು ಆಡ್ತಾ ಇರ್ತಾರೆ, ಇಲ್ಲ ಮಕ್ಕಳಾಟನೇ ದೊಡ್ಡವರಾಗಿ ಆಡ್ತಾ ಇರ್ತಾರೆ. ಇವ್ರಿಗೆ ತಿಕ್ಲಾಟ ಅಂತ ಕರೀತಾರೆ. ಒಂದು ಮಕ್ಕಳಾಟ, ಇನ್ನೊಂದು ತಿಕ್ಲಾಟ. ಇವರಿಬ್ರಿಗೂ ಕೂಡ ಆಟದ ನಿಯಮಗಳು ಗೊತ್ತಿಲ್ಲ. ಯಾರು ಆಟದ ನಿಯಮಗಳನ್ನು ಕಲ್ತ್ಕೊಂಡು ಆಡ್ತಾ ಇರ್ತಿರೋ
ಆಡ್ತಾ 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 ನಿಸರ್ಗನೇ ನಿಮಗೆ ಮೊದಲನೇ ಅವಾರ್ಡ್ ಕೊಡ್ತದೆ. ಇವರೇ ಗುಡ್ ಪ್ಲೇಯರ್, ವಂಡರ್ಫುಲ್ ಪ್ಲೇಯರ್, ನಿನಗೆ ಮೊದಲನೇ ಅವಾರ್ಡ್ ಸಿಕ್ತು. ಆಡ್ತಾ 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 ಸೆಕೆಂಡ್ ಅವಾರ್ಡ್ ಕೊಡ್ತದೆ ನಿಸರ್ಗ, ಇವರೇ ಗ್ರೇಟ್ ಪ್ಲೇಯರ್. ಆಡ್ತಾ 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 ಮೂರನೇ ಅವಾರ್ಡ್ ಕೊಡ್ತದೆ, ಇವರೇ ಲೆಜೆಂಡ್ರಿ, ಅಂದ್ರೆ ನೀನೀಗ ಎಕ್ಸ್ಪರ್ಟ್ ಸ್ಪೆಷಲಿಸ್ಟ್, ನೀನೀಗ ಮಾಸ್ಟರ್ ಆಗಿದೆಯಾ ಅಂತ ಮೂರನೇ ಅವಾರ್ಡನ್ನು ಕೊಡ್ತದೆ. ಸೊ ಇದೆಲ್ಲ ಅವಾರ್ಡ್ಗಳು ನಿಸರ್ಗ ಕೊಡಬೇಕು. ನಿಸರ್ಗ ಯಾವಾಗ ಕೊಡುತ್ತೆ? ಈಜ್ ಬರುತ್ತಾ, ಈಜ್ ಬರಲ್ವಾ? ಈಜ್ ಬಂದೊಂದು ಭವಿಷ್ಯ ಬೇರೆ, ಈಜ್ ಬರದೇ ಇರೋ ಒಂದು ಭವಿಷ್ಯ ಬೇರೆ. ಈ ಭವಿಷ್ಯಗಳು ಎಲ್ಲಿ ನಿರ್ಧಾರ ಆಗ್ತವೆ? ಡ್ರೈವಿಂಗ್ ಬರ್ತದಾ ಬರಲ್ವಾ? ಕಾರ್ ಓಡಿಸಲ್ವಾ? ಕಾರ್ ಓಡಿಸೋನ್ ಭವಿಷ್ಯ ಬೇರೆ, ಓಡಿಸದೇ ಇರೋನ್ ಭವಿಷ್ಯ ಬೇರೆ, ಎರಡೂ ಬೇರೆ ಬೇರೆ. ಅಡುಗೆ ಮಾಡಕ್ ಬರ್ತದಾ ಬರಲ್ವಾ? ಅಡುಗೆ ಮಾಡಕ್ ಬರೋನ್ ಭವಿಷ್ಯ ಬೇರೆ, ಬರದೇ ಇರೋನ್ ಭವಿಷ್ಯ ಬೇರೆ. ಅದು ನೀವು ಮಾಡ್ತಾ ಇರಿ, ಬಿಟ್ಬಿಡಿ, ವಾರಕ್ಕೆ ಮಾಡಿ, ತಿಂಗ್ಳಿಗೆ ಮಾಡಿ, ವರ್ಷಕ್ಕೆ ಮಾಡಿ, 10 ವರ್ಷಕ್ಕೆ ಒಂದ್ಸಲ ಮಾಡಿ, ಜೀವನ ಪರ್ಯಂತ ಒಂದೇ ಸಲ ಮಾಡಿ, ಅದ್ ಲೆಕ್ಕ ಇಲ್ಲ. ಗೊತ್ತಿರೋರಿಗೆ ಬೇರೆ ಭವಿಷ್ಯ, ಗೊತ್ತಿಲ್ಲದೆ ಇದ್ದವ್ರಿಗೆ ಬೇರೆ ಭವಿಷ್ಯ. ಈ ಎಲ್ಲಾ ರೀತಿಯ ಭವಿಷ್ಯಗಳನ್ನ ಹೇಗೆ ನಿರ್ಧರಿಸೋದು? ಭವಿಷ್ಯ ಅಂದ್ರೆ ನಿನಗೆ ಗೊತ್ತಾ ಗೊತ್ತಿಲ್ವಾ? ಈಗ ಗೊತ್ತಿಲ್ಲದೇನೆ ಸಾಕಷ್ಟು ಮನುಷ್ಯರು ಎಡವು ಬೀಳೋದು ಸಹಜ. ವ್ಯಾಪಾರ ವ್ಯವಹಾರದಲ್ಲಿ ಎಡವು ಬೀಳ್ತಾರೆ, ಸೊ ಸ್ನೇಹ ಸಂಬಂಧದಲ್ಲಿ ಎಡವು ಬೀಳ್ತಾರೆ, ಆರೋಗ್ಯದ ದೃಷ್ಟಿಯಲ್ಲಿ ಎಡವು ಬೀಳ್ತಾರೆ. ಮನುಷ್ಯನಿಗೆ ಮೂರೇ ದಾರಿ. ಸ್ನೇಹ ಸಂಬಂಧದಲ್ಲಿ ಇವನು ಅತ್ಯದ್ಭುತವಾಗಿ ನಿಭಾಯಿಸ್ಬೇಕು, ಸಂಭಾಳಿಸ್ಬೇಕು, ಪ್ಲಸ್ ಆರ್ ಮೈನಸ್. ವ್ಯಾಪಾರ ವ್ಯವಹಾರದಲ್ಲಿ ಪ್ಲಸ್ ಆರ್ ಮೈನಸ್. ಆರೋಗ್ಯದ ದೃಷ್ಟಿಯಲ್ಲಿ ಪ್ಲಸ್ ಆರ್ ಮೈನಸ್. ಪ್ಲಸ್ ಇದೆಯಾ, ಮೈನಸ್ ಇದೆಯಾ? ಯಾವ್ದ್ರಲ್ಲಿ ಪ್ಲಸ್ ಇದೆಯಾ, ಯಾವ್ದ್ರಲ್ಲಿ ಮೈನಸ್ ಇದೆಯಾ? ಮೈನಸ್ ಯಾಕಿದೆಯಾ ಅಂದ್ರೆ ನಿನಗೆ ಆಟದ ನಿಯಮಗಳು ಗೊತ್ತಿಲ್ಲ, ಅದಕ್ಕೋಸ್ಕರ ಮೈನಸ್ ಇದೆ. ಆಟಗಳನ್ನು ಯಾರು ಕಲ್ಸ್ಕೊಡ್ತಾರೆ, ಯಾವಾಗ ಕಲ್ತ್ಕೊಳ್ಬೇಕು? ಅದು ಒಂದೇ ರೂಲ್ಸು. ಜಗತ್ತಿನ ಆಟಗಳು ಕಲ್ಸ್ಕೊಡೋದಕ್ಕೆ ಹಲವಾರು ಜನ ಕೋಚ್ಗಳಿದ್ದಾರೆ. ಮೊದಲು ಜೀವನದ ಆಟವನ್ನು ಕಲಿಬೇಕು. ಜೀವನದ ಆಟವನ್ನು ಕಲ್ತ್ಕೊಳ್ಳಿ. ಸಚಿನ್ ತೆಂಡೂಲ್ಕರ್ ಅದ್ಭುತವಾಗಿ ಕ್ರಿಕೆಟ್ ಆಡ್ತಾನೆ. ಅದು ಅವನ ಒಂದು ರಂಗದಲ್ಲಿ ಈಸ್ ಎ ಕ್ರಿಕೆಟ್ ಗಾಡ್, ಮಾಸ್ಟರ್, ಚಾಂಪಿಯನ್. ಫುಟ್ಬಾಲ್ಗೆ ಹೋದ್ರೆ ಅವ್ನು ಫೇಲ್ ಆಗ್ಬಿಡ್ತಾನೆ. ಫುಟ್ಬಾಲ್ ಆಡಕ್ ಬರಲ್ಲ ಅವನಿಗೆ. ಪ್ರಾಕ್ಟೀಸ್ ಮಾಡಿರೋದು ಕ್ರಿಕೆಟ್ನ, ಫುಟ್ಬಾಲ್ನಲ್ಲ. ಫುಟ್ಬಾಲ್ಗೆ ಹೋದ್ರೆ ಫೇಲ್. ಫುಟ್ಬಾಲ್ ಆಡೋನ್ ಬಂದು ಕ್ರಿಕೆಟ್ ಆಡಿದ್ರೆ ಫೇಲ್. ಅವ್ರವ್ರ ಆಟದಲ್ಲಿ ಅವರು ನಿಸ್ಸೀಮರು, ಬೇರೆ ಆಟಗಳಲ್ಲ. ಅದೇ ರೀತಿನೇ ನೀವು ಏನ್ ವೃತ್ತಿ ಮಾಡ್ತಾ ಇದ್ದೀರಾ, ಎಲ್ಲಿದ್ದೀರಾ, ಯಾವ ಸ್ಥಳದಲ್ಲಿದ್ದೀರಾ, ಆ ಸ್ಥಳದ ಮೇಲೆ ಬೇರೆ ಬೇರೆ ರೀತಿ ಭವಿಷ್ಯ ಆಗ್ತದೆ. ಕೆಲವರಿಗೆ ಇದು ಗೊತ್ತಿಲ್ಲ. ಹುಟ್ಟೂರಲ್ಲಿ ಕೆಲವರು ಬೆಳೀತಾರೆ, ಕೆಲವರು ಹುಟ್ಟೂರನ್ನ ಬಿಟ್ರೆ ಮಾತ್ರ ಬೆಳೀತಾರೆ, ಕೆಲವರು ನಾಡನ್ನ ಚೇಂಜ್ ಮಾಡಬೇಕು, ಕೆಲವರು ದೇಶ ಚೇಂಜ್ ಮಾಡಬೇಕು. ಇದು ಗೊತ್ತಿಲ್ಲ ಮನುಷ್ಯನಿಗಾಗಲೇ ಹೇಳಿದೆ, ಕನ್ಫ್ಯೂಷನ್ ಯುಗ, ಕಲಿಯುಗ ಇದು. ನೀವು ಏನೇ ಸರ್ಕಸ್ ಮಾಡಿದ್ರು ಕೂಡ ಆ ಸರ್ಕಸ್ ಅಲ್ಲಿ ನೀವು ಗೆಲ್ಲೋದು ಬಹಳ ಬಹಳ ಕಡಿಮೆ ಜನ. ನನ್ನ ಅನುಭವದಲ್ಲಿ 100ರಲ್ಲಿ 90 ಜನ ಸೋಲ್ತಾರೆ, ಕಳ್ಕೊಳ್ತಾರೆ. 10 ಜನ ಮಾತ್ರ ಗೆಲ್ತಾರೆ. ಇಲ್ಲಿ ಒಂದು 2-3 ಝೋನ್ಗಳನ್ನ ಇಟ್ಟಿದ್ದೀನಿ, ನಿಮ್ಗೆ ಹೇಳ್ತೀನಿ. 1 to 30 ಇದು ಸೇಫ್ ಝೋನ್ ಪ್ಲೇಯರ್ಸ್ ಅಂತಾರೆ. ಇದರಲ್ಲಿ 70% ಸಮಾಜದಲ್ಲಿ ಬದುಕುವಂತ ವ್ಯಕ್ತಿಗಳು, ಇನ್ನು 30% ಪಾಪ ಅವರು ಕೂಡ ಸೋಲ್ತಾರೆ. ಈ ಸೋಲು ಹೇಗಿರುತ್ತೆ ಅಂದ್ರೆ, ಮೂಗಿದ ಮೇಲೆ ನೆಗಡಿ ಸಹಜ ಅನ್ನಂಗೆ ಸಾಮಾನ್ಯವಾಗಿ ಅವನು ಸೋಲ್ತಾ ಇರ್ತಾನೆ. ಅಂದ್ರೆ ಕಣ್ಣು ಬರ್ತದೆ, ತಲೆನೋವು ಬರ್ತದೆ, ಹೊಟ್ಟೆ ನೋವು ಬರ್ತದೆ, ಇವೆಲ್ಲ ಸಣ್ಣ ಪುಟ್ಟ ಕಾಯಿಲೆಗಳು ಬಂತು ಹೋದು. ಸೊ ಇದು 30%. ಒಬ್ಬೊಬ್ರು ಕೆಪಾಸಿಟಿ ಎಷ್ಟಿರುತ್ತೆ ಅಂದ್ರೆ, ಸೇಫ್ ಝೋನ್ ಅಲ್ಲಿ ಆಟ ಆಡುವಂತ ಪ್ಲೇಯರ್ಗಳು ಅವರೆಲ್ಲ ಸೇಫ್ ಝೋನ್ ಪ್ಲೇಯರ್. 30 to 70 ಡೇಂಜರ್ ಝೋನ್ ಪ್ಲೇಯರ್. ಇದರಲ್ಲಿ ಬಂದವರು, ಗೊತ್ತಿದ್ದು ಬಂದವರು, ಗೊತ್ತಿಲ್ಲದೆ ಬಂದವರು, ಕಲ್ತು ಬಂದವರು, ಕಲ್ತರು ಕೂಡ ಸೋತಂತವ್ರು ಎಷ್ಟು ಜನ ಅಂದ್ರೆ 90 ಜನ. 90% ಪಾಪ ಎಲ್ಲ ಸುಟ್ಟೋದವ್ರು. ಖಂಡಿತವಾಗ್ಲೂ ಇದರಲ್ಲಿರೋ ಎಲ್ಲ 90% ಸುಟ್ಟೋದವ್ರು. ಇದರಿಂದ 70 to 100 ಇದು ಸಾವಿಗಿಂತಲೂ ಭಯಂಕರವಾಗಿರ್ತದೆ. ಇಂಥ ಭಯಂಕರವಾದ ಸ್ಥಿತಿಗೆ ಹೋದಂಥವ್ರ ಪರಿಸ್ಥಿತಿ ಅಂತೂ ಕೇಳಲೇಬೇಡಿ. 1 ಕೋಟಿಲಿ ಒಬ್ಬರೋ ಇಬ್ಬರೋ 3 ಜನ ಗೆಲ್ತಾರಷ್ಟೇ. ಇನ್ನು ಮಿಕ್ಕಿದವ್ರು ಯಾರು ಗೆಲ್ಲೋದಕ್ಕೆ ಸಾಧ್ಯವಿಲ್ಲ. ನೀವು ಡಿಸೈಡ್ ಮಾಡ್ಕೊಳ್ಳಿ, ನಾನು ಸೇಫ್ ಝೋನ್ ಪ್ಲೇಯರಾ, ಡೇಂಜರ್ ಝೋನ್ ಪ್ಲೇಯರಾ, ಅಥವಾ ಡೇಂಜರ್ಗಿಂತ ಬಿಟ್ಟು ಸಾವಿನ ತುದಿಯಲ್ಲಿ ನಿಂತಿರ್ತಾರೆ. ಒಂದೇ ಒಂದು ಕೂದಲೆಳೆಯಲ್ಲಿ ಅವ್ರ ಸಾವಿರ್ತದೆ. ಬಟ್ ಸೀದಾ ಹೋದ್ರೆ ಸತ್ರೆ ಶಿವನ್ ಪಾದ, ಗೆದ್ರೆ ಇಡೀ ಪ್ರಪಂಚಕ್ಕೆ ಅವನ್ ಸೂಪರ್ ಸ್ಟಾರ್. ಅವನ್ ಜೀವನ್ ಪರ್ಯಂತ 10-15 ಜನ್ಮ ಕುತ್ಕೊಂಡು ತಿಂದ್ರು ಖಾಲಿ ಆಗದಿರಷ್ಟು ದುಡಿದು ಬಿಡ್ತಾನೆ ಗೆದ್ರೆ. ಸೋತ್ರೆ ಸೀದಾ ಶಿವನ್ ಪಾದ. ಅದ್ರಲ್ಲಿ ಗೆಲ್ಲೋ ರೇಷೆ ಎಷ್ಟಿದೆ? ಕೋಟಿಲಿ ಒಬ್ಬರೋ ಇಬ್ಬರೋ 3 ಜನ ಮಾತ್ರ ಗೆಲ್ತಾರೆ, ಇನ್ ಮಿಕ್ಕಿದವ್ರು ಯಾರು ಗೆಲ್ಲೋದಿಲ್ಲ.
ಈ 90% ಅಲ್ಲಿ ಸಮಾಜದಲ್ಲಿ ಲಾಸ್ ಆದವ್ರು ಇಲ್ಲೆಲ್ಲ ನನ್ನ ಹತ್ರ ಬರೋರು ಕೊಳ್ಳೆ ಹೊಡೆದ್ಮೇಲೆ ಊರು ಬಾಕ್ಲು ಹಾಕಿದ್ರು ಅನ್ನೋರೇ ಬರೋದು. ಮುಂಚೆ ಬರಲ್ಲ, ಎಡವಕ್ಕಿಂತ ಮುಂಚೆ ಬರೋದಿಲ್ಲ. ಎಲ್ಲಾ ಕಳ್ಕೊಂಡ್ಮೇಲೆ ಬರ್ತಾರೆ. ಟ್ರೈನ್ ಹೋದ್ಮೇಲೆ ಟಿಕೆಟ್ ತಗೊಂಡ, ಎಲ್ಲಾ ಕಳೆದ್ಮೇಲೆ ಬರ್ತಾರೆ. ಇರ್ಬೇಕಾದ್ರೆ ಬರೋದಿಲ್ಲ, ಎಲ್ಲ ಹೋಗ್ಬಿಟ್ಟು ಕೈಯಲ್ಲಿ ₹1 ಇರೋದಿಲ್ಲ, ಅವಾಗ ಬರ್ತಾರೆ. ಇಲ್ಲಿ ನಾನಿರೋದು ಯಲಹಂಕದಲ್ಲಿ ಬಾಗ್ಲೂರ್ ಅಂತ ಒಂದು ಊರಿದೆ, ಇಲ್ಲಿಂದ 7 ಕಿಲೋಮೀಟರ್. ಆ ಕಡೆಯಿಂದ ಬೂದಗೆರೆ ಅಂತಿದೆ 13 ಕಿಲೋಮೀಟರ್. ಬೂದಗೆರೆಯಿಂದ ನಡ್ಕೊಂಬಂದವನ್ ಬಸ್ ಚಾರ್ಜ್ ಕಾಸಿಲ್ಲ ಅಂತ. ನಡ್ಕೊಂಬಂದವನ್ ಯಾರು? ಡಬಲ್ ಗ್ರಾಜುಯೇಟ್ ಮಾಡಿದವನು. ಎಲ್ಲೋ ಒಂದ್ ಕಡೆ ಕೋಳಿ ಫಾರಂ ಇಡ್ತೀನಿ ಅಂತೇಳಿ ಹೊಸಕೋಟೆ ಹತ್ರ ಹೋಗಿ ಕೋಳಿ ಫಾರಂ ಇಟ್ಟು ಒಂದು 38 ತಿಂಗಳಿಗೆ 1,67,00,000 ನುಣ್ಣಗೆ ಬಳಸ್ಕೊಂಬಂದವನೆ. ಸೊ ಇವನನ್ನು ಕೇಳಿದ್ರೆ ಯಾಕಪ್ಪ ಇವನು ಹಿಂಗೆ ಮಾಡಿದೆ ಅಂದ್ರೆ, ಎಲ್ಲೋ ಫೇಸ್ಬುಕ್ ಅಲ್ಲಿ ಯಾರೋ ಇನ್ನೊಬ್ಬ ಗೌರಿಬಿದನೂರಲ್ಲಿ ಮಾಡ್ತಾನೆ ಹೆಬ್ಬೆಟ್ಟು, 2018ರಲ್ಲಿ ಮಾಡಿದ್ದು, ಇವತ್ತು 16 ಕೋಳಿ ಫಾರಂ ಐತೆ, ಅವನ ಹೆಸರು ತೋರಿಸ್ತಾನೆ. ಅವ್ನು ನೋಡಿ ಅವ್ನು ಗೆದ್ದ, ಅದಕ್ಕೋಸ್ಕರ ಅವನು ಅನ್ಪಡ್, ಅವ್ನು ಹೆಬ್ಬೆಟ್ಟು, ನಾನು ಡಬಲ್ ಗ್ರಾಜುಯೇಟ್, ಅದಕ್ಕೋಸ್ಕರ ನಾನು ಮಾಡ್ತೀನಿ ಅಂತ. ಡಬಲ್ ಗ್ರಾಜುಯೇಟ್ ರಿಸಲ್ಟ್ ಎಲ್ಲಪ್ಪ? ಇವತ್ತು ಅನ್ಪಡ್ ಅವಿದ್ಯಾವಂತ ಅಂತ ಏನ್ ಕರಿತಾವನೆ, 16 ಕೋಳಿ ಫಾರಂ ಇಟ್ಟವನೆ. ಈಗ ನಿನ್ ತೋರ್ಸು, ನಿಂದಿಲ್ಲ, ನಿಂದ್ ರಿಸಲ್ಟ್ ಇದೆ, ಬೂದಗೆರೆಯಿಂದ ನಡ್ಕೊಂಬಂದಿದ್ದಿಲ್ಲ ಇಲ್ಲಿಗೆ, ಇದೇ ನಿನ್ ರಿಸಲ್ಟ್. ಯಾಕಿಂಗೆ 90% ಈ 30-70% ಡೇಂಜರ್ ಝೋನ್ ಅಲ್ಲಿ ಆಟ ಆಡಕ್ ಬಂದ್ಬಿಟ್ಟವನಿ. ಏನು ಗೊತ್ತಿಲ್ಲ, ABCD ಗೊತ್ತಿಲ್ಲ. ಅವನ ಕತೆಗಳು ಕೇಳಿದ್ರೆ ನಿಜವಾಗ್ಲೂ ಕೆಲವ್ರದ್ದು ಇತ್ತೀಚೆಗೆ ಬಂದಂತವ್ರ ಕತೆಗಳು ಕೇಳಿದ್ರೆ ಯಾವುದು ಲಕ್ಷಗಳಲ್ಲಿ ಕಳ್ಕೊಂಡವ್ರು ಯಾರು ಗೊತ್ತಲ್ಲ, ಎಲ್ಲ ಕೋಟಿಗಳಲ್ಲಿ ಕಳ್ಕೊಂಡವ್ರೆ ಬರ್ತಾವ್ರೆ. ಏನ್ ರೀಸನ್ ಅಂತಂದ್ರೆ, ಎಂತ ಕಂತ್ರಿ ಕೆಲಸ ಮಾಡಿದಾನೆ. ಅವ್ರ ಹೆಂಡತಿ ಲವ್ ಮ್ಯಾರೇಜ್, ನಾರ್ತ್ ಇಂಡಿಯನ್. ಈ ಜಾಲಹಳ್ಳಿಲಿ ಅಪಾರ್ಟ್ಮೆಂಟ್ ಅಲ್ಲಿ 7th ಫ್ಲೋರ್ ಅಲ್ಲಿ ಇದ್ದಾರೆ. ಇಬ್ರು ಲವ್ ಮ್ಯಾರೇಜ್ ಮಾಡ್ಕೊಂಡು, ಹೆಂಡತಿಯವರ ಅಪ್ಪ ಅಂದ್ರೆ ಮಾವ ರೈಲ್ವೆ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಾರೆ. ಪಾಪ ರಿಟೈರ್ಮೆಂಟ್ ದುಡ್ಡು ಬಂದೈತಿ 70 ಲಕ್ಷ. ಹೆಂಡತಿಗೆ ಹೇಳ್ದೇನೆ ಮಾವನ್ನ ಯಾಮಾರಿಸಿ ಪಟಾಯಿಸ್ಕೊಂಡು ಈಸ್ಕೊಂಡ್ಬಿಟ್ಟವನೆ 70 ಲಕ್ಷ. 1 ಕೋಟಿ ಕೊಡ್ತೀನಿ ಕೊಡಿ ಅಂತ. ಅವನು ಯಾಮಾರ್ ಕೊಟ್ಬಿಟ್ಟವನೆ. ಹೆಂಡತಿ ಹತ್ರ ಸ್ವಂತ ಮನೆಗೆ ಲೋನ್ ಹಾಕ್ಸ್ಕೊಳ್ತಾ ಇದೀನಿ, ಸೈನ್ ಹಾಕು ಅಂತ ಅಂದ್ಬಿಟ್ಟು ಹೆಂಡತಿ ಹೆಸರಲ್ಲಿರೋದು ಮನೆ ಮಾರ್ಬಿಟ್ಟವನೆ. ಮಾರ್ಬಿಟ್ಟು ಆ ಮನೇನ ಮಾರ್ಬಿಟ್ಟವನೆ. ಸ್ವಂತ ಮನೆಗೆ ಬಾಡಿಗೆ ಕೊಡ್ತಾವನೆ, 40,000 ರೂಪಾಯಿ ಮನೆ ಬಾಡಿಗೆ ಕೊಡ್ತಾವನೆ. ಮಾರ್ಬಿಟ್ಟವನೆ, ಬಿಟ್ಬಿಟ್ಟು ಎಲ್ಲ ಲಾಸ್ ಮಾಡ್ಕೊಂಡ್ ಬಂದ. ಹೆಂಡತಿಗೆ ಒಂದ್ ದಿವಸ ಗೊತ್ತಾಯ್ತು, ನಾರ್ತ್ ಇಂಡಿಯನ್ ಅವಳು, ಹಿಂದಿ ಅವಳು, ಏನೂ ಮಾತಾಡ್ಲಿಲ್ಲ, ಬಹಳ ಒಳ್ಳೆ ಕೆಲಸ ಮಾಡಲು. ನಾನು ಅವಳು ನೋಡ್ಲಿಲ್ಲ, ಬಟ್ ಅವಳ ರಿಸಲ್ಟ್ ಡಿಸಿಷನ್ ಸೂಪರ್ ಡಿಸಿಷನ್, ಗೋಲ್ಡನ್ ಡಿಸಿಷನ್ ಇದು. ಅವನನ್ನು ಮಾತಾಡಿಸ್ಲಿಲ್ಲ, ಏನಿಲ್ಲ, ಸೀದಾ ಡಿವೋರ್ಸ್ ಪೇಪರ್ಗೆ ಸೈನ್ ಹಾಕೊಂಡು ಹಾಕಿಸಿದ್ಲು. ಅಪ್ಪ ಅಮ್ಮನ ಪುಣೆಯಲ್ಲಿ ಅವರು ಮನೆ ಮಾಡಿಕೊಟ್ಲು, ಒಂದು ಲೀಸ್ಗೆ, ತಿಂಗಳಿಗೆ ಒಂದು 20,000 ಬರೋ ಥರ ಮಾಡಿಕೊಟ್ಲು. ಇನ್ನೊಂದು ಮದುವೆ ಆದ್ಲು, ಸೀದಾ ಆಸ್ಟ್ರೇಲಿಯಾಗೆ ಹೋಗಿ ಸೆಟ್ಲ್ ಆಗ್ಬಿಟ್ಲು. ಇವನು ಇವತ್ತು ಬೀದಿ ಬಿಕಾರಿ ತರ, ಹಳೆ ಕೆಲಸನೂ ಹೋಯ್ತು, 3 ಲಕ್ಷದ ಸಂಬಳ ಹೋಯ್ತು, ಅಲ್ಲಿ 1.25 ಕೋಟಿ ರೂಪಾಯಿ ದುಡ್ಡು ಹೋಯ್ತು. ಇವತ್ತು ಯಾವುದೋ ಟೆಂಪ್ರವರಿಗೆ ಡಾಟಾ ಎಂಟ್ರಿ ಮಾಡ್ತಾವನೆ, 20-30 ಸಾವಿರ ರೂಪಾಯಿ ಸಂಬಳ ಸಿಗ್ತದೆ. ದಾಡಿ ಬಿಟ್ಕೊಂಡು ದೇವದಾಸ್ ತರ ಆಗ್ಬಿಟ್ಟವನೆ. ಯಾಕೆ ಅಂತಂದ್ರೆ ಭವಿಷ್ಯ ಗೊತ್ತಿಲ್ಲ, ಗೊತ್ತಿಲ್ದೇರೆ ಹೋಗಿ ಬಾವಿಗೆ ಬಿದ್ದ, ಸತ್ತ. ಅವನ್ ಬದುಕವನೆ, ಬಟ್ 1.25 ಕೋಟಿ ಹೋಯ್ತು. ಯಾವಾಗಪ್ಪ ಸಂಪಾದನೆ ಮಾಡ್ತೇವೆ 1.25 ಕೋಟಿ? ಈ ಡೇಂಜರ್ ಝೋನ್ ಅಲ್ಲಿ ಇದಾರಲ್ಲ, ಇಲ್ಲಿ 90 ಜನ ಕಳ್ಕೊಳ್ಳೋದು ಏನಕ್ಕೆ ಅಂದ್ರೆ ಅತಿ ಆಸೆಯಿಂದ. ಮನುಷ್ಯ ಕಳ್ಕೊಳ್ಳೋದು ಎಲ್ಲಿ ಅಂದ್ರೆ ಅತಿ ಆಸೆಯಿಂದ. ಅತಿ ಆಸೆ ಹೇಗೆ? ಇವತ್ತೊಂದು ಅದ್ಭುತವಾಗಿರುವಂತ ಕೇಸ್ ಬಂದಿತ್ತು, ನಿಮ್ಮೆಲ್ಲರಿಗೂ ಹೇಳ್ತೀನಿ, ಯಾಕೆಂದ್ರೆ ಇದೆಲ್ಲ ಎಚ್ಚರಿಕೆ ನೀಡುವಂಥದ್ದು. ಟೆಲಿಗ್ರಾಮ್ ಅಲ್ಲಿ ಯಾವುದೋ ಒಂದು ಲಿಂಕ್, ಆ ಲಿಂಕ್ ಬಂದು ಅದ್ರ ಮೇಲೆ ಕ್ಲಿಕ್ ಮಾಡಿ, ಏನೋ ಟಾಸ್ಕ್ ಅದು, ಇದು ಯಾವ್ದೋ KBC ಆಡ್ತಾರಲ್ಲ, ಕೌನ್ ಬನೇಗಾ ಕರೋಡ್ಪತಿ, ಆ ತರದ್ದು, ಇಂತಿಂತ ಹಾಕಿದ್ರೆ ಇಷ್ಟು ಬರ್ತದೆ. ಮೊದಲು 25,000 ರೂಪಾಯಿ ಕಟ್ಬಿಟ್ಟು ಆಡ್ಬೇಕು. 25,000 ಕಟ್ಟದ, ಆಡ್ದ. ಅದಾದ್ಮೇಲೆ 25,000ದಿಂದ ಅವನಿಗೊಂದು 40,000 ರೂಪಾಯಿ ದುಡ್ಡು ಬಂತು. ಮತ್ತೆ ಅದಾದ್ಮೇಲೆ ತಿರ್ಗಾ 50,000 ರೂಪಾಯಿ ಹಾಕಬೇಕು. ಗೆದ್ರೆ 80%, ಅಂದ್ರೆ ಅದಕ್ಕೆ ಇನ್ನೊಂದು 80%, 70% ಸೇರಿಸ್ಕೊಡ್ತಾರೆ. ಅದರಲ್ಲೂ ಗೆದ್ದ, ತಿರ್ಗಾ ಹಾಕ್ದ. ಮತ್ತೆ ತಿರ್ಗಾ 2 ಲಕ್ಷ ರೂಪಾಯಿ ಕಟ್ಟಬೇಕು, 2.5 ಲಕ್ಷ. 2.5 ಲಕ್ಷ ಕಟ್ಟರೆ ಗೆದ್ರೆ 4 ಲಕ್ಷ ಬರ್ತದೆ. ಅದನ್ನ ಹಾಕ್ದ, ಬಂತು. ಹಿಂಗೆ ಆಡ್ತಾ 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 ಕೆಲವೊಂದ್ಸಲ ಲಕ್ಷಗಳು ಹೋಗ್ತಾ 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 ಅವನಿಗೆ 2.5 ಲಕ್ಷ ಹಾಕಿದ್ರೆ 4 ಲಕ್ಷ ಬರ್ತಾ ಇತ್ತು. ಈಗ 5 ಲಕ್ಷ ಹಾಕ್ತವನು, 6-6.5 ಲಕ್ಷ ಬರ್ತಾ ಇದೆ. 10 ಲಕ್ಷ ಹಾಕ್ದ, 12 ಲಕ್ಷ, 12.5 ಲಕ್ಷ ಬರ್ತಾ ಇದೆ. ನೆಕ್ಸ್ಟು 20 ಲಕ್ಷ ಹಾಕ್ಬೇಕು. 20 ಲಕ್ಷ ಹಾಕಿದಾಗ 23 ಲಕ್ಷ, 24 ಲಕ್ಷ ಬರ್ತಾ ಇದೆ. ನೆಕ್ಸ್ಟ್ 30 ಲಕ್ಷ ಹಾಕ್ದ. ಹಿಂಗ ಹಾಕಿ 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 ಕೋಟಿ, 2.5 ಕೋಟಿ ಯಾಮಾರಿಸ್ಬಿಟ್ಟವ್ರೆ.
ಅದು ಸೈಬರ್ ಕ್ರೈಮ್ಗೆ ಏನೋ ಒಂದು ನಂಬರ್ ಇದೆ, ಅದಕ್ಕೆ ಹೋಗಿ ಕಂಪ್ಲೇಂಟ್ ಮಾಡಿ FIR ಆಗಿ ಬಂದೈತೆ. ಏನಕ್ಕೆ ಬಂದಿರೋದು ನನ್ನ ಹತ್ರ ಅಂದರೆ ಈ ದುಡ್ಡು ವಾಪಸ್ ಬರ್ತದ ಇಲ್ಲ ಹೇಳಿ ಗುರುಗಳೇ ಅಂತ. ಮನುಷ್ಯನಿಗೆ ತಲೆಯಲ್ಲಿ ಏನು ಸಗಣಿ ತುಂಬೈತಾ ಅಥವಾ ಹೇಲ್ ತುಂಬೈತಾ ಗೊತ್ತಿಲ್ಲ. ಈ ರೀತಿ ಎಲ್ಲ ಕದ್ರಿ ಕೆಲಸಗಳನ್ನು ಮಾಡ್ಕೊಂಡು ಹೋಗ್ತಾರೆ. ಉದ್ಯೋಗಂ ಪುರುಷ ಲಕ್ಷಣಂ ಅಂದ್ರೆ ಏನು ಅಂತಂದ್ರೆ 2-3 ರೀತಿ. ಒಂದು ಮ್ಯಾನುಫ್ಯಾಕ್ಚರ್ ಡಿಪಾರ್ಟ್ಮೆಂಟ್, ಚೆನ್ನಾಗಿ ತಿಳ್ಕೊಂಬಿಡಿ. ಒಂದು ಮ್ಯಾನುಫ್ಯಾಕ್ಚರ್, ಏನಾದರೂ ಮ್ಯಾನುಫ್ಯಾಕ್ಚರ್ ಮಾಡಿ, ಅದು ವ್ಯವಸಾಯದಿಂದ ಹಿಡಿದು ಊಟ ಬಟ್ಟೆ ಸೂರಕ್ಕೆ ಸಂಬಂಧಪಟ್ಟಂತ ಯಾವುದೇ ಮ್ಯಾನುಫ್ಯಾಕ್ಚರ್ ಆಗಿರ್ಬೋದು. ಎರಡನೇದು ಬಂದು ವ್ಯಾಪಾರ ಮಾಡಿ, ತಗೊಂಡು ಬಂದು ಮಾರಿ. ಅದು ನಿಮ್ಮ ಬುದ್ಧಿ ಜ್ಞಾನಕ್ಕೆ ಬಿಟ್ಟಿದ್ದು. ಈ ಪೆನ್ನನ್ನು ನಾನು 1 ರೂಪಾಯಿಗೆ ತಂದು 10 ರೂಪಾಯಿಗೆ ಬೇಕಾದ್ರೂ ಮಾಡ್ತೀನಿ, 100 ರೂಪಾಯಿಗೆ ಬೇಕಾದ್ರೂ ಮಾಡ್ತೀನಿ, 1000ಕ್ಕೆ ಬೇಕಾದ್ರೂ ಮಾಡ್ತೀನಿ, 10,000 ಲಕ್ಷಕ್ಕೆ ಬೇಕಾದ್ರೂ ಮಾಡ್ತೀನಿ. ಇದು ನನ್ನ ಕೆಪಾಸಿಟಿ. 1 ರೂಪಾಯಿ ಪೆನ್ನನ್ನು ನಾನು 1 ಕೋಟಿಗೆ ಬೇಕಾದ್ರೂ ಮಾಡ್ತೀನಿ, ಅದು ನನ್ನ ಕೆಪಾಸಿಟಿ. ಇದು ವ್ಯಾಪಾರದ ರಹಸ್ಯಗಳು. ಸೊ ಹಂಗಾಗಿರೋದ್ರಿಂದ ವ್ಯಾಪಾರ ತಂದುಬಿಟ್ಟು ಮಾರಿ. ಮೂರನೇದು ಸರ್ವಿಸ್. ಮೂರೇ ಇರೋದು ಪ್ರಪಂಚದಲ್ಲಿ ತ್ರಿಶಕ್ತಿಗಳು. ಒಂದು ಮ್ಯಾನುಫ್ಯಾಕ್ಚರ್, ಇಲ್ಲ ಸೇಲ್ ಮಾಡು, ಇಲ್ಲಾಂದ್ರೆ ಸರ್ವಿಸ್ ಕೊಡು. ಈ 3 ಡಿಪಾರ್ಟ್ಮೆಂಟಲ್ಲಿ ಉದ್ಯೋಗಂ ಪುರುಷ ಲಕ್ಷಣಂ ಅಂತ ಆಯ್ಕೆ ಮಾಡ್ಕೊ. ಈ ರೀತಿ ಯಾರೋ ಶೇರ್ ಮಾರ್ಕೆಟ್ಗೆ ಹಾಕ್ತೀನಿ, ಸೊ ಯಾರಿಗೋ ಏನೋ ಸ್ಕೀಮ್ಗೆ ಹಾಕ್ತೀನಿ, ರಿಯಲ್ ಎಸ್ಟೇಟ್ಗೆ ಹಾಕ್ತೀನಿ, ಈ ಥರದ್ದು ಏನೋ ಅಡ್ಡದಾರಿಗಳಿಗೆ ಹಾಕ್ತೀನಿ, ಜೂಜಾಡಕ್ಕೆ ಹಾಕ್ತೀನಿ. ಇದರಲ್ಲೆಲ್ಲ ನೀವು ಯಾವುದೇ ಜೂಜಾಟಗಳನ್ನು ನೋಡಿ, ಇಸ್ಪೀಟ್ ಆಗಿರ್ಬೋದು, ಕುದುರೆ ಬಾಲ ಆಗಿರ್ಬೋದು, ಇನ್ನೊಂದಾಗಿರ್ಬೋದು, ಇದರಲ್ಲಿ ಪಡ್ಕೊಂಡವ್ರು ಎಷ್ಟು ಜನ, ಕಳ್ಕೊಂಡವ್ರು ಎಷ್ಟು ಜನ ಅಂದರೆ ನನ್ನ ಅನುಭವದಲ್ಲಿ 99% ಕಳ್ಕೊಂಡವ್ರು, 100ರಲ್ಲಿ ಒಬ್ಬರ ಇಬ್ಬರು ಮಾತ್ರ ಪಡ್ಕೊಂಡವ್ರು. ಆ ಪಡ್ಕೊಂಡವ್ರು ಯಾರು ಅಂದರೆ ಯಾರ್ಯಾರು ಕಳ್ಕೊಂಡಿರ್ತಾರಲ್ಲ ಅವ್ರ ದುಡ್ಡನ್ನೇ ಇವನು ಪಡ್ಕೊಂಡಿರ್ತಾನೆ ಅಷ್ಟೇ. ಇನ್ನು ಮಿಕ್ಕದಲ್ಲಿ ಒಂದು 20-30% ಮಧ್ಯವರ್ತಿಗಳು ಯಾರಿರ್ತದೆ ಅವ್ರ ಜೋಬ್ಗೆ ಹೋಗ್ತದೆ. ಬಟ್ ಪಡ್ಕೊಂಡವ್ರು ಎಷ್ಟು, ಕಳ್ಕೊಂಡವ್ರು ಎಷ್ಟು ಅಂದರೆ 98-99 ಜನ ಕಳ್ಕೊಂಡ್ರು, 1-2% ಮಾತ್ರ ಗೆದ್ರು. ಇವ್ರಿಗೆ ಯಾರಿಗೂ ಖಂಡಿತವಾಗ್ಲೂ ಭವಿಷ್ಯ ಅನ್ನೋದಿಲ್ಲ. ಮನುಷ್ಯ ಒಂದು ಸಲ ಕಳ್ಕೊಂಡಾಗ ಎಚ್ಚೆತ್ಕೊಳ್ಬೇಕು. ಯಾವಾಗ ಎಚ್ಚೆತ್ಕೊಳ್ಳಿಲ್ಲ ಅವನು ಮತ್ತೆ ಮತ್ತೆ ಎಡವು ಬೀಳ್ತಾ ಇರ್ತಾನೆ. ದುಡ್ಡಾಸೆ ಅದ್ಭುತವಾಗಿ ತಿಂಗಳಿಗೆ ಒಂದು 50,000 ರೂಪಾಯಿ ಸಂಬಳ ಬರ್ತಾ ಇದೆ, ಯಾವುದೋ ಕೆಲಸದಲ್ಲಿ ಕಾನ್ಸಂಟ್ರೇಷನ್ ಮಾಡಿ 50,000 ರೂಪಾಯಿಂದ 70,000 ರೂಪಾಯಿ ನನ್ನ ಸಂಬಳ ಹೇಗೆ ತಗೊಳ್ಳೋದು, ಇದಕ್ಕೆ ನಿಮ್ಮ ಎನರ್ಜಿನ ಹಾಕಿದ್ರೆ, ಇದಕ್ಕೆ ನಿಮ್ಮ ಐಡಿಯಾಗಳನ್ನ ತೋರಿಸಿದ್ರೆ, ಅಥವಾ ರಹಸ್ಯಗಳೇನು, ತಂತ್ರಗಳೇನು, ಯುಕ್ತಿಗಳೇನು ಅಂತ ಕಂಡಿಡ್ಕೊಂಡ್ರೆ ಇದರಲ್ಲಿ ಖಂಡಿತವಾಗ್ಲೂ ಬೆಳೆದೇ ಬೆಳಿತೀರ. ಬೆಳಿಲೇಬೇಕು. ಇದು ಬಿಟ್ಬಿಟ್ಟು ಕೆಲಸ ಮಾಡ್ಬಿಟ್ಟು ಏನೋ ನಾನು ಸೈಡ್ ಇನ್ಕಮ್ ಮಾಡ್ಬಿಡ್ತೀನಿ ಅಂತೇಳಿ ಎಲ್ಲೋ ತಗೊಂಡೋಗಿ ಹಾಕಿ 2.5 ಕೋಟಿ ಮೈ ಜುಮ್ ಅಂತದೆ. 2.5 ಕೋಟಿ ಕಳ್ಕೊಂಡಿರೋದು ಬರ್ತದೆ 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 ಅಂತ. ನೆಕ್ಸ್ಟ್ ಗೇಮ್ ಹಾಕಿದ್ರೆ ಏನಾಗುತ್ತೆ, ಇವತ್ತು ಕಳ್ಕೊಂಡು ಇವತ್ತೇ ಈಗ ಮಧ್ಯಾಹ್ನ ಒಂದು 11 ಗಂಟೆಗೆ ಬಂದಿರೋ ಅಂತ ಕೇಸು. ಹೆಂಡತಿಗೆ ಹೇಳಿದಿರ 2 ಕೀ ಇದೆ ಲಾಕರ್ದು, ಅವಳಿಗೊಂದು ಇವನಿಗೊಂದು, ಸೀದಾ ತೆಗೆದ್ಬಿಟ್ಟು ಹೆಚ್ಚು ಕಡಿಮೆ ಒಂದು 3/4 kg ಚಿನ್ನ ಎತ್ಕೊಂಡೋಗಿ ಅಡ ಇಟ್ಬಿಟ್ಟವನೆ. 1/4 kg ಬೇರೆ ಬೇರೆ ಕಡೆ. ಸೊ ಯಾವಾಗ ಅವಳು ಕೇಳಿದ್ಲು ಇನ್ನೊಂದು 1/4 kg ತಗೊಂಡೋಗೋದು, ಇಡೋದು, ಈ 1/4 kg ತಂದು ಕೊಡೋದು. ಹಿಂಗ ಮಾಡಿ 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 ಅವನ ತಲೆ ನೋಡಿ ಹೆಂಗಿದೆ. 3/4 kg, 1/4 kg 3 ಸೆಟು ಅಂಗಡಿ, ಇನ್ನೊಂದು 1/4 kg ಎಮರ್ಜೆನ್ಸಿ ಫಂಡ್. ಅವಳು ಏನಾದ್ರು ಅದು ಎಲ್ಲಿ ಅಂತ ಕೇಳಿದ್ರೆ ಇದನ್ನ ತಗೊಂಡೋಗಿ ಇಟ್ಬಿಟ್ಟು ಅದನ್ನ ತಗೊಂಡ್ಬಂದು ಕೊಡೋದು. ಸೊ ಹಿಂಗ್ ಮಾಡಿ ಮಾಡಿ ಹೆಂಡತಿಗೆ ಒಂದ್ಸಲ ಡೌಟ್ ಬಂದು ಓಪನ್ ಮಾಡಿದ್ರೆ ಯಾವುದು ಇಲ್ಲ, ಅಲ್ಲಿ ಎಲ್ಲ ಮಾರ್ಬಿಟ್ಟವನೆ. ಈಗ ಅದರಲ್ಲಿ ದುಡ್ಡು ಬೇಕು ಅಂತ ಹೇಳ್ಬಿಟ್ಟು ಅದನ್ನೆಲ್ಲ ಬಿಡಿಸ್ಕೊಂಡು ಮಾರ್ಬಿಟ್ಟವನೆ. ಹೆಚ್ಚು ಕಡಿಮೆ 1/2 kg ಚಿನ್ನ ಮಾಡ್ಬಿಟ್ಟವನೆ. 50 ಲಕ್ಷ. ಇವತ್ತು 1 ಕೋಟಿನೋ 1/4 ಕೋಟಿ 1 kg ಚಿನ್ನ, 1/2 kg ಚಿನ್ನ ಮಾರ್ಬಿಟ್ಟವನೆ. ಈಗ ಅದು ಮಾರಿರೋದಕ್ಕೆ ದುಡ್ಡೆಲ್ಲಿ ಬಂತು? ಸಂಬಳ ಎಷ್ಟು? ಬರೀ 50,000. ಕಳ್ಕೊಂಡಿರೋದೆಷ್ಟು? ಚಿನ್ನದ ಮಾತ್ರ 50 ಲಕ್ಷ. ಬೇರೆ ಬೇರೆಯವ್ರ ಹತ್ರ ಎಲ್ಲ ಸಾಲ ಮಾಡ್ಬಿಟ್ಟವನೆ. 2 ಸೈಟ್ ಇತ್ತು, ಸೈಟ್ ಮಾರ್ಬಿಟ್ಟವನೆ. ಗೊತ್ತಿಲ್ಲ, ಒಂದು ಊರಲ್ಲಿ ಸೈಟು ಚಿತ್ರದುರ್ಗದ ಹತ್ರ, ಇನ್ನೊಂದು ಇಲ್ಲೆಲ್ಲ ಬೆಂಗಳೂರಲ್ಲಿ. 2 ಸೈಟ್ಗಳನ್ನು ಮಾರ್ಬಿಟ್ಟವನೆ. ಈ 2.5 ಕೋಟಿ ದುಡ್ಡಲ್ಲಿ 1.5 ಕೋಟಿ ಇವಂದು, ಇನ್ನೊಂದು ಕೋಟಿ ಸಾಲ ಮಾಡವನೆ. 1 ಕೋಟಿಗೆ 1% ಹಂಗೆ ಲೆಕ್ಕ ಹಾಕಿದ್ರು 1 ಲಕ್ಷ ರೂಪಾಯಿ ಸಂಪಾದನೆ ಮಾಡ್ತಾ ಇರೋದು 50,000. ಎಲ್ಲಿಂದ ಬಡ್ಡಿ ಕಟ್ತಾನೆ? ಹೆಂಗ್ ಕಟ್ತಾನೆ 1 ಲಕ್ಷ? 1% ಇಲ್ಲ, ನಾನು ಹೇಳ್ತಾ ಇರೋದು 1% ಅಂದ್ರೆ 1 ಲಕ್ಷ. ಆ 1 ಕೋಟಿ ಒಬ್ರ ಹತ್ರ ಇಸ್ಕೊಂಬಂದಿಲ್ಲ, ಒಂದು 5-6 ಜನದ ಹತ್ರ ಇಸ್ಕೊಂಬಂದ. ಒಬ್ರು 3%, ಒಬ್ರು 2%, ಒಬ್ರು 1.5% ಕೊಟ್ಟವ್ರೆ. ಈಗ ಅದೆಲ್ಲ ಲೆಕ್ಕ ಹಾಕೊಂಡು 2% ಅಂದ್ರು 2 ಲಕ್ಷ ರೂಪಾಯಿ ಕೊಡ್ಬೇಕು. ದುಡಿತಾ ಇರೋದು ಎಷ್ಟು? 50,000. ಹೋಗ್ಲಿ, ಏನಾದ್ರು ಬ್ಯಾಕಪ್ ಇದೆಯಾ? ಸೈಟ್ಗಳು 2 ಇತ್ತು, ಬ್ಯಾಕಪ್ ಕೊಟ್ಬಿಟ್ಟವನೆ. ಈಗ ಚಿನ್ನ ಇತ್ತು, ಅದ್ರಲ್ಲಿ 50 ಲಕ್ಷ ಕೊಟ್ಬಿಟ್ಟವನೆ. ಇನ್ನೊಂದು 50 ಲಕ್ಷ ಇದೆ, ಇನ್ನೊಂದು 1/2 kg ಚಿನ್ನ ಇದೆ, ಅದು ಮಾರಿದ್ರೆ ಒಂದು 50 ಲಕ್ಷ ಸಿಗ್ತದೆ. ಈಗ ಒಟ್ಟು 2.5 ಕೋಟಿ ಕಳ್ಕೊಂಡವನೆ.
ಅದ್ರಲ್ಲಿ 1 ಕೋಟಿ ಸಾಲ ಐತೆ. ಚಿನ್ನ ಮಾರಿದ್ರೆ 50 ಲಕ್ಷ ತೀರಿಸ್ಬೋದು. ಇನ್ನು 50 ಲಕ್ಷ ರೂಪಾಯಿ ಯಾವಾಗ ತೀರಿಸ್ತಾನೆ? ಇದರಲ್ಲಿ ಅವನ್ ಸಿಕ್ಕಾಕೊಳ್ಳೋದಲ್ದಿರ ಎದುರುಗಡೆ ಇರುವಂತವನು ಸಿಗಾಕ್ಸ್ಬಿಟ್ಟವನು. ಕ್ರೆಡಿಟ್ ಕಾರ್ಡ್ ಇಂದ ದುಡ್ಡು ಎತ್ಕೊಂಡ್ಬಿಟ್ಟವನು, ಫ್ರೆಂಡ್ಗಳ ಕ್ರೆಡಿಟ್ ಕಾರ್ಡ್. ಅವ್ರು ಬಂದು ಕುತ್ತಿಗೆ ಹಿಡ್ಕೊಂಡ್ಬಿಟ್ಟವ್ರು, ನಂಗೆ ಕೊಡು 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 ಅಂತ ಪರ್ಸ್ತಾವ್ರೆ. ಆ ಪರ್ಚಕ್ ಬಂದಾಗ ಹೆಂಡತಿಗೆ ಗೊತ್ತಾಗಿದ್ದು ನನ್ನ ಗಂಡ ಇಂಥ ಕಂತ್ರಿ ಕೆಲಸ ಮಾಡವನಿ ಅಂತ. ಈಗ ಕ್ರೆಡಿಟ್ ಕಾರ್ಡ್ ಅಲ್ಲಿ ಕೊಟ್ಬಿಟ್ಟಿದ್ದಾನೆ. ಅವರೆಲ್ಲ ಬಂದು ನನಗೆ ಗೊತ್ತಿಲ್ಲ ಕೊಡು ಕೊಡು ಅಂತ ಇಟ್ಕೊಂಡವ್ರು. ಅಟ್ಲೀಸ್ಟ್ ಬ್ಯಾಂಕಲ್ಲಿ ಸಾಲ ತಗೊಂಡ್ರೆ ಒಂದು 3-4 ತಿಂಗಳು ಟೈಮ್ ಕೊಡ್ತಾರೆ, 6 ತಿಂಗಳು 1 ವರ್ಷನೂ ಕೊಡ್ತಾರೆ. ಇಲ್ಲಿ ಇವರು ಕ್ರೆಡಿಟ್ ಕಾರ್ಡು 36% 1 ವರ್ಷಕ್ಕೆ ಬಡ್ಡಿ. ಅದು ಬಡ್ಡಿ ಚಕ್ರ ಬಡ್ಡಿ ಇದು ಹೋಗ್ತಾನೆ ಇರ್ತದೆ, ನಿಂತ್ಕೊಳ್ಳಲ್ಲ ಇದು. 10 ಲಕ್ಷ ರೂಪಾಯಿ ಖರ್ಚು ಮಾಡಿರೋದಕ್ಕೆ 1,18 ಲಕ್ಷ ಕಟ್ಟವನ್ ಕೋರ್ಟಲ್ಲಿ ಫೈನ್. ಒಬ್ಬ ಖರ್ಚು ಮಾಡಿರೋದು ಕ್ರೆಡಿಟ್ ಕಾರ್ಡಲ್ಲಿ 10 ಲಕ್ಷ, ಕಟ್ಟಿರೋದೆಷ್ಟು 1,18 ಲಕ್ಷ ವಿತ್ ಪ್ರೂಫ್ ಇದೆ. ಕೋರ್ಟಲ್ಲಿ ಜಡ್ಜ್ಮೆಂಟ್ ಆಗಿರೋದು ಇಷ್ಟು ಕಟ್ಟಲೇಬೇಕು ಅಂತ ಕಟ್ಟವನೆ. ಕ್ರೆಡಿಟ್ ಕಾರ್ಡ್ ವಿಚಾರ ಯಾರ್ಯಾರೆಲ್ಲ ಕ್ರೆಡಿಟ್ ಕಾರ್ಡ್ ಹೋಗ್ತೀರಾ, ಇವ್ರದೆಲ್ಲ ಇದೇ ಗತಿನೇ. ಇದು ಒಬ್ರು ಇಬ್ರು ಕತೆ ಹೇಳ್ತಾ ಇಲ್ಲ, ಹಲವಾರು ಜನದ ಕತೆ. ಇಲ್ಲಿ ಮನುಷ್ಯನಿಗೆ ಗೊತ್ತಿಲ್ಲದೆ ಏನಕ್ಕೆ ಬಾವಿಗೆ ಇಳಿತೀರಾ? ಫಸ್ಟ್ ಪಾಯಿಂಟ್, ಯಾಕೆ ಇಳಿಬೇಕು? ಗೊತ್ತಿಲ್ಲದೆ ಇದ್ರು ಇಳಿತೀರಾ, ಕೈ ಸುಟ್ಕೊಳ್ತೀರಾ. ಸುಟ್ಕೊಳ್ಳಿ, ತೊಂದರೆ ಇಲ್ಲ, ಸುಟ್ಕೊಳ್ಳೇಬೇಕು. ಇಲ್ಲಿ ಯಾವನು ಕಳ್ಕೊಳ್ಳೋದೇನ ಬೆಳೆಯಕ್ಕೆ ಸಾಧ್ಯವೇ ಇಲ್ಲ. ಎಷ್ಟು ಕಳ್ಕೊಳ್ಬೇಕು ಇದು ಗೊತ್ತಿಲ್ಲ. ಅದಕ್ಕೆ ಗೊತ್ತಾಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ಯು ವಾಂಟ್ ಟು ಪ್ಲೇ ದ ಗೇಮ್, ಯು ನೋ ದ ರೂಲ್. ನೀವಾದ್ರೂ ತಿಳ್ಕೊಳ್ಳಿ, ಇಲ್ಲ ನನ್ನಂತವ್ರು ಯಾರಾದ್ರೂ ಶಾಸ್ತ್ರಜ್ಞರು, ಜೀವನ ಶಾಸ್ತ್ರಜ್ಞ ಅಂತಿರ್ತಾರೆ, ಅಂಥವ್ರ ಹತ್ರನಾದ್ರೂ ಬಂದು ತಿಳ್ಕೊಳ್ಳಿ. ನಾನಿಲ್ಲಿ ಯಾರೇ ಬಂದ್ರು ಬರೀ 3+4 ವಿದ್ಯೆಗಳು ಕಲ್ಸ್ಕೊಡ್ತೀನಿ ಅಷ್ಟೇ. ಇನ್ನೇನು ಕಲ್ಸ್ಕೊಡಲ್ಲ ನಾನು. ನನ್ನ ಹತ್ರ ಇನ್ನೇನು ಎಕ್ಸ್ಪೆಕ್ಟೇಷನ್ ಮಾಡಬೇಡಿ. ಏನು ಮಾಡಬಾರ್ದು, ಏನ್ ಮಾಡಬೇಕು, ಹೇಗ್ ಮಾಡಬೇಕು. ಏನ್ ಮಾಡಬಾರ್ದು, ಏನ್ ಮಾಡಬೇಕು, ಹೇಗ್ ಮಾಡಬೇಕು. ಏನ್ ಮಾಡಬಾರ್ದು ಜಗನ್ಮಾತೆ, ಏನ್ ಮಾಡ್ಬೇಕು ಸರಸ್ವತಿ, ಹೇಗ್ ಮಾಡ್ಬೇಕು ಲಕ್ಷ್ಮಿ. ಜಗನ್ಮಾತೆ ಬೇರ್ ತರ ಕೆಲಸ ಮಾಡ್ತಾಳೆ, ಲಕ್ಷ್ಮಿ ಸರಸ್ವತಿ ಮರದ ತರ ಕೆಲಸ ಮಾಡ್ತಾಳೆ, ಲಕ್ಷ್ಮಿ ಹಣ್ಣು ಹೂ ತರ ಕೆಲಸ ಮಾಡ್ತಾಳೆ. ಫೈನಲ್ ಔಟ್ಪುಟ್ ರಿಸಲ್ಟ್ ಕೊಡೋದು ಲಕ್ಷ್ಮಿನೇ. ನಿಮ್ಮ ಹತ್ರ ಇರೋಂಥ ಆಸ್ತಿ ಪಾಸ್ತಿ, ಸಿರಿ ಸಂಪತ್ತು, ಸ್ಥಾನಮಾನ ಇದೆಲ್ಲ ಲಕ್ಷ್ಮಿ. ಹಣ್ಣು ಹೆಂಗ್ ಬಂತು? ಮರ ಇರೋದ್ರಿಂದ ಬಂತು. ಮರ ಹೆಂಗ್ ಬಂತು? ಬೇರಿರೋದ್ರಿಂದ ಬಂತು. ಸಂಪೂರ್ಣವಾದ ಜೀವನದ ರಹಸ್ಯ ಅಡಕವಾಗಿರೋದೇ ಬೇರಲ್ಲಿ. ಮರ ಕಟ್ ಮಾಡಿದ್ರು ಬೆಳೀತದೆ, ಬಟ್ ಬೇರ್ ಕಟ್ ಆದ್ರೆ ಮುಗೀತು ಒಂದ್ಸಲ. ಯಾವುದೇ ಕಾರಣಕ್ಕೂ ಖಂಡಿತವಾಗ್ಲೂ ಬರೋದಿಲ್ಲ. ಸೊ ಬೇರು ಅಂದ್ರೆ ಏನು ಮಾಡಬಾರ್ದು, ನಾನು ಇದನ್ನ ಮಾಡಬೇಕಾ ಮಾಡಬಾರ್ದ, ಚೆನ್ನಾಗಿ ತಿಳ್ಕೊಂಬಿಡು. ಇದು ಮುಟ್ಬೇಕಾ ಮುಟ್ಟಬಾರ್ದ, ಅದನ್ನ ತಿಳ್ಕೊಂಬಿಡು. ತಿನ್ಬೇಕಾ ತಿನ್ನಬಾರ್ದ, ಚೆನ್ನಾಗಿ ತಿಳ್ಕೊಂಡಿದ್ರೆ ಜೀವನದ 80% ರಹಸ್ಯ ಅಡಕವಾಗಿರೋದ್ರಲ್ಲಿ ಏನ್ ಮಾಡಬಾರ್ದು, ನಾನು ಏನ್ ಮಾಡ್ಬೇಕು, ಹೇಗ್ ಮಾಡ್ಬೇಕು. ಬರೀ 20% ಆಟ. ಮುಂಚೆ ಇದನ್ನ 70-30 ಅಂತ ಇದಿಲ್ಲ, 70-30 ಇಲ್ಲ, ಇದು 80-20. 80-20 ಪ್ರಿನ್ಸಿಪಾಲ್ ಅಲ್ಲಿ ಕರೆಕ್ಟಾಗಿ ಕೂತ್ಕೊಳ್ತದೆ. 80% ನೀವು ಏನ್ ಮಾಡಬಾರ್ದು ಅಂತ ತಿಳ್ಕೊಳ್ಬೇಕು. ಈ 3 ವಿದ್ಯೆಗಳು ಕಲಿಸ್ಕೊಡ್ತೀನಿ. ಸಂಪಾದನೆ ಮಾಡುವ ಕಲೆ, ಖರ್ಚು ಮಾಡುವ ಕಲೆ, ಉಳಿತಾಯ ಮಾಡುವ ಕಲೆ, ಹೂಡಿಕೆ ಮಾಡುವ ಕಲೆ. 3+4 7 ಬಿಟ್ಟು ಬೇರೆ ಇನ್ನೇನು ಹೇಳ್ಕೊಡೋ ಅವಶ್ಯಕತೆ ಇಲ್ಲ. ಇನ್ನೇನು ಮನುಷ್ಯನಿಗೆ ಅವಶ್ಯಕತೆನೂ ಇಲ್ಲ. ಇಷ್ಟು ಕಲ್ತ್ಕೊಂಡ್ಬಿಟ್ರೆ ನೀವು ಸ್ವರ್ಗ ಸುಖಿಗಳಾಗಿ ಈ ಒಂದು ಭೂಮಂಡಲದಲ್ಲಿ ಬದುಕ್ಬೋದು. ಸಮಾಜದಲ್ಲಿ ಇದು ಬೇಸಿಕ್ ನೀಡ್ಸ್. ಇದು ಇಷ್ಟು ಕಲ್ತ್ಕೊಂಡ್ರೆ ಸಾಕು. ಬಟ್ ಇಷ್ಟು ಕಲ್ತ್ಕೊಳ್ದೇನೆ ಕಳಿತಾನೆ ಅಜ್ಞಾನ, ದಡ್ಡತನ, ಮೂರ್ಖತನ, ಅಹಂಕಾರ, ಅವಿವೇಕತನ, ಅತಿಯಾಸೆ, ಈ 6 ಮನುಷ್ಯನನ್ನ ಸರ್ವನಾಶ ಮಾಡಕ್ ಬಿಡ್ತದೆ. ಜನ್ಮಕ್ಕೂ ಅವನು 10 ಜನ್ಮ 100 ಜನ್ಮ ಹುಟ್ಟು ಬಂದ್ರು ತೀರ್ಸಕ್ಕಾಗದಿರೋಷ್ಟು ಒಂದೇ ಜನ್ಮದಲ್ಲಿ ಡ್ಯಾಮೇಜ್ ಮಾಡಕ್ ಬಿಡ್ತಾನೆ. ಒಂದು ಜನ್ಮದಲ್ಲಿ ಎಷ್ಟು ಕಳಿಬೇಕಷ್ಟು ಕಳೆದು ಬಿಡ್ತಾನೆ. ಆ ಕಳಿಯೋದಕ್ಕೆ ಲಿಮಿಟೇ ಇಲ್ಲ. ಅದಕ್ಕೆ ನಾನೊಂದು ಸ್ಲೋಗನ್ ಬರೆದಿದ್ದೀನಿ, ಜ್ಞಾನಕ್ಕೆ ಬಹಳ ಕಡಿಮೆ ಬೆಲೆ, ಅಜ್ಞಾನಕ್ಕೆ ಬೆಲೆ ಜಾಸ್ತಿ. ಅಜ್ಞಾನದಿಂದ ಕಳ್ಕೊಂಡಿರೋದಕ್ಕೆ ಬೆಲೆ ಜಾಸ್ತಿ, ಜ್ಞಾನಕ್ಕೆ ಬಹಳ ಬಹಳ ಕಡಿಮೆ ಬೆಲೆ. 1000 ಗಟ್ಟಲೆಲ್ಲಿ ಸಿಕ್ಬಿಡ್ತದೆ, ಹೆಚ್ಚಂದ್ರೆ ಲಕ್ಷ ರೂಪಾಯಲ್ಲಿ ಸಿಗ್ತದೆ. ಬಟ್ ಅಜ್ಞಾನಕ್ಕೆ ಎಷ್ಟು ಕಟ್ತೀರಾ ದಂಡ ಅಂದ್ರೆ 1 ಲಕ್ಷ, 10 ಲಕ್ಷ, ಕೋಟಿ, 10 ಕೋಟಿ, 100 ಕೋಟಿ, 1000 ಕೋಟಿ, ಜೀವನ ಪರ್ಯಂತ ಸಾಲನೇ ತೀರ್ಸಕ್ಕಾಗದಿರೋಷ್ಟು ಕೋಟಿಗಳನ್ನ ಮಾಡ್ಕೊಂಬತ್ತಾನೆ. 400 ಎಕರೆ, ಲಾಸ್ಟ್ ಕ್ಲಾಸಲ್ಲಿ ಹೇಳಿದ್ನೋ ಇಲ್ಲ ನನಗೆ ನೆನಪಿಲ್ಲ, 400 ಎಕರೆ ಜಮೀನ್ದಾರ, ಪಿತ್ರಾರ್ಜಿತ ಸೊತ್ತು. 400 ಎಕರೆನು ನುಂಗ ನೀರು ಕುಡಿದು 62 ಕೋಟಿ ಸಾಲ ಮಾಡ್ಕೊಂಬಂದವನೆ, 62 crores. ಆ 400 ಎಕರೆ ನುಂಗ ನೀರು ಕುಡಿದ್ಬಿಟ್ಟವನು, ಈಗ 62 ಕೋಟಿ ಸಾಲ ಆಯ್ತು. ಏನು ಬ್ಯಾಕಪ್ ಇಲ್ಲ. ಹೆಂಗ್ ತೀರ್ಸೋದು, ಯಾವಾಗ ತೀರಿಸೋದು?
ಸೊ ಅದಕ್ಕೋಸ್ಕರ ನಾನು ಇಲ್ಲಿ ಬಂದರೆ ಪರಿಜ್ಞಾನ ಅಂತ ಹೇಳ್ಕೊಡ್ತೀನಿ. ಚೆನ್ನಾಗಿ ತಿಳ್ಕೊಂಬಿಡಿ ಪರಿಜ್ಞಾನ. ಬತ್ತಿರೋ ಬರಲ್ಲೋ ನನ್ನ ಹತ್ರ ಅದು ಗೊತ್ತಿಲ್ಲ. ಅಟ್ಲೀಸ್ಟ್ ಬರದೇ ಹೋದರೆ ಕೇಳಿ ತಿಳ್ಕೊಳ್ಳಿ. ಸಾಕಷ್ಟು ಜನ ವಾಯ್ಸ್ ಮೆಸೇಜ್ ಕಳಿಸಿದ್ರಿ. ನೀವು ಬರೀ ಕ್ಲಾಸ್ ಮಾಡ್ತೀರಾ, ಹಿಂಗೆ ಇಂತಿಂಥದ್ದು ಹೇಳ್ತೀರಾ, ಬಟ್ ಪರಿಹಾರ ಹೇಳಕ್ಕೆ ಸಾಧ್ಯವಿಲ್ಲ. ರೀಸನ್ ಏನು ಅಂದರೆ ಒಬ್ಬೊಬ್ರಿಗೆ ಒಂದೊಂದು ಪರಿಹಾರ. ಇಲ್ಲಿ ಉದಾಹರಣೆಗಳನ್ನು ಹೇಳ್ತಾ ಹೋದರೆ ಸಾವಿರಾರು ವರ್ಷಾನುಗಟ್ಟಲೆ ಮುಗಿಯೋದಿಲ್ಲ ಅಂಥ ಉದಾಹರಣೆಗಳು. ಯಾರಿಗೋ ಒಬ್ರಿಗೆ ಏನೋ ಸಮಸ್ಯೆ ಇದೆ, ಆ ಸಮಸ್ಯೆಗೆ ಇಂಥ ಪರಿಹಾರಗಳು ಮಾಡಿ ಅಂದರೆ ಆ ನನ್ನ ಮಗ ಹೋಗ್ಬಿಟ್ಟು ಇನ್ನೊಬ್ಬನಿಗೆ ಅವ್ರ ತಮ್ಮನಿಗೆ ಹೇಳೋನೆ, ನಮ್ಮ ಗುರುಗಳು ಇಂಥ ಪರಿಹಾರ ಮಾಡಿದ್ರು, ನಂದಾಯ್ತು, ಸಾಲ್ವ್ ಆಯ್ತು, ನೀನು ಮಾಡ್ಕ ಈಗ ಅಂತ. ಅವನು ಮಾಡ್ಬಿಟ್ಟು ಅವನಿಗೆ ಅದು ಉಪಯೋಗ ಬರೋದಿಲ್ಲ. ಶಂಕದಿಂದ ಬಂದ್ರೇ ತೀರ್ಥ. ಇವನು ಯಾವ ಥರ ಶಂಕ, ನಾನು ಹೇಳಿರೋದನ್ನ ತಗೊಂಡೋಗಿ ಅವ್ನು ಹೇಳ್ದ ಅಂತ ಇನ್ನೊಬ್ಬನಿಗೆ ಹೇಳೋನೆ, ಅವನು ಎಕ್ಕೊಟ್ಟು ಹೋಗ್ಬಿಟ್ಟವನೆ. ಅವ್ನಿಗೆ ಇನ್ನೂ ಸಮಸ್ಯೆಗಳು ಜಾಸ್ತಿ ಆಗ್ಬಿಟ್ಟಿತ್ತು. ಅಣ್ಣ ತಮ್ಮಂದಿರಿಬ್ಬರು ಇವಾಗ ದುಶ್ಮನ್ಗಳಾಗ್ಬಿಟ್ಟವ್ರು, ಜಗಳ ಆಡ್ಕೊಂಡು ಬಿಟ್ಬಿಟ್ಟು ಹೋಗ್ಬಿಟ್ಟವ್ರೆ. ಇದೆಲ್ಲ ಯಾಕಾಯ್ತು ಅಂದರೆ ಪರಿಹಾರಗಳನ್ನು ಮಾಡಿದ್ನಲ್ಲ ಅದಕ್ಕೋಸ್ಕರ. ಇವನಿಗೆ ಹೇಳಿರೋ ಪರಿಹಾರ, ಇವನಿಗಿರೋ ಸಮಸ್ಯೆನೇ ಅವನಿಗೂ ಇದೆ, ಬಟ್ ಅದು ಅವನಿಗೆ ಉಪಯೋಗ ಆಗೋದಿಲ್ಲ. ಹೊಸ್ಲಿಂದ ಯಾರ್ಯಾರು ಹೊರಗಡೆ ಇರ್ತಾರೋ, ಪಕ್ಕದ ಮನೆಯಲ್ಲಿ, ಮೇಲ್ಗಡೆ ಮನೆಯಲ್ಲಿ, ಇದೆಲ್ಲರೂ ಬೇರೆಯೇ. ನಿಮ್ಮ ಹೊಸ್ಲು ಒಳಗಡೆ ಯಾರ್ಯಾರು ವಾಸ ಮಾಡ್ತಿರೋ ಗಂಡ ಹೆಂಡತಿ ಮಕ್ಕಳು ಅಥವಾ ಅಪ್ಪ ಅಮ್ಮ, ಇಷ್ಟು ಮಾತ್ರನೇ ಒಂದು ಸಂಸಾರ, ಒಂದು ಕುಟುಂಬ. ಪಕ್ಕದ ಮನೆ, ಮೇಲ್ಮನೆ, ಎಡಗಡೆ ಮನೆ, ಬಲಗಡೆ ಮನೆ, ಕೆಳಗಡೆ ಮನೆ, ಇದು ಯಾವುದು ಅವ್ರು ನಿಮ್ಮ ಕುಟುಂಬ ಅಲ್ಲ. ರಕ್ತ ಸಂಬಂಧಿಗಳೇ ಆಗಿದ್ರು ಕೂಡ ಅವನಿಗೆ ಬೇರೆ ಪರಿಹಾರ. 2 ಒಲೆ ಉರಿತಾ ಇದೆ ಅಂದರೆ ಒಬ್ಬೊಬ್ಬ ಒಲೆಗೆ ಒಂದೊಂದು ಪರಿಹಾರ. ಇಬ್ರು ಅವಳಿ ಜವಳಿ ಆಗಿದ್ದು ಒಂದೇ ಮನೇಲಿ ಇದ್ರೇನೆ ಬೇರೆ ಬೇರೆ ಪರಿಹಾರಗಳು ಸಿಗ್ತವೆ. ಅಂಥದ್ರಲ್ಲಿ ಪಕ್ಕದ ಮನೆಯವನು, ಮೇಲ್ಮನೆಯವನು ಇನ್ನೊಬ್ಬನಿಗೆ ಹೇಗೆ ಪರಿಹಾರ ಹೊಂದ್ಕೊಳ್ತದೆ? ಪರಿಹಾರಗಳನ್ನು ಕೊಡೋಕ್ಕಾಗೋದಿಲ್ಲ. ಒಬ್ಬೊಬ್ಬರ ಸಮಸ್ಯೆಗಳು ಒಂದೊಂದು ಥರ. ಆ ಸಮಸ್ಯೆಗಳಿಗೆ ಮೊದಲು ಏನು ಕಾರಣ, ಮೂಲ ಯಾವುದು ಅಂತ ಹುಡುಕದ ಮೇಲೇ ಪರಿಹಾರ ಸಿಗುತ್ತೆ ಹೊರತು ಮೂಲ ಹುಡುಕಿದ್ರೆ ಸಿಗೋದಿಲ್ಲ. ಆದ್ರಿಂದ ನೇರವಾಗಿ ಬಂದವ್ರಿಗೆ ಮಾತ್ರ ಅದಕ್ಕೆ ಪರಿಹಾರಗಳನ್ನು ಹೇಳೋದಿಲ್ಲ. ನಮ್ಮ ಗುರುಗಳು ಹೇಳ್ಕೊಟ್ಟಂಥದ್ದು ನನಗೂ ಚೆನ್ನಾಗಿ ಅನ್ವಯ ಆಗುತ್ತೆ. ಏನು ಮಾಡಬಾರ್ದು, ಏನು ಮಾಡಬೇಕು, ಹೇಗೆ ಮಾಡಬೇಕು. 50% ಸಾಮಾಜಿಕವಾಗಿ ಎಲ್ಲ ಜ್ಞಾನಾರ್ಜನೆಯನ್ನು ನೀಡ್ತೀನಿ. 30% ಯಾರು ನೇರವಾಗಿ ಬಂದು ಭೇಟಿ ಮಾಡ್ತಿರೋ ಅಂಥವ್ರಿಗೆ 30% ಕೆಲವೊಂದು ವೈಯಕ್ತಿಕವಾಗಿ ಅವರಿಗೆ ಬೇರೆ ಬೇರೆ ಪರಿಹಾರ ಮಾರ್ಗದರ್ಶನಗಳಿರ್ತಾವೆ, ಅದು ಕೊಡ್ತೀನಿ. ಇನ್ನು 20% ಯಾರು ನನ್ನ ಕ್ಲಾಸಿಗೆ ಬರ್ತೀರೋ ಅಂಥವ್ರಿಗೆ ಹೇಳ್ಕೊಡುವಂಥ ವಿಚಾರಗಳು. 50-30-20 ಈ ಒಂದು ಗೋಲ್ಡನ್ ರೇಷಿಯೋದಲ್ಲಿ ಬದುಕನ್ನು ನಡೆಸ್ತಾ ಇದ್ದೀನಿ. ನಮ್ಮ ಗುರುಗಳು ಹೇಳ್ಕೊಟ್ಟಂಥ ಮಾರ್ಗದರ್ಶನ. ಯು ವಾಂಟ್ ಟು ಪ್ಲೇ ದ ಗೇಮ್, ಯು ನೋ ದ ರೂಲ್. ಎನಿಥಿಂಗ್ ಈಸ್ ಪಾಸಿಬಲ್, ಎವ್ರಿಥಿಂಗ್ ಈಸ್ ಪಾಸಿಬಲ್ ವೆನ್ ಯು ನೋ ದ ಸಿಸ್ಟಮ್ ಅಂಡ್ ಪ್ರೋಸೆಸ್. ಯಾರಿಗೆ ಸಿಸ್ಟಮ್ ಅರ್ಥ ಆಯಿತು, ಪ್ರೋಸೆಸ್ ಅರ್ಥ ಆಯಿತು, ಅದ್ಭುತವಾಗಿ ಬದುಕ್ತಾರೆ. ಯಾರಿಗಿದು ಅರ್ಥ ಆಗೋದಿಲ್ಲ, ಇವರೆಲ್ಲ ನೆಗೆದು ಬೀಳ್ತಾ ಇರ್ತಾರೆ. ಆಟನೇ ಗೊತ್ತಿಲ್ಲ, ಬಾವಿಗೆ ಬಿದ್ದುಬಿಟ್ಟ, ಸತ್ತ. ಡ್ರೈವಿಂಗೇ ಬರಲ್ಲ, ಕಾರ್ ತಗೊಂಡೋದ, ಯಾವನ ಮೇಲೆ ಹತ್ತಿಸ್ಬಿಟ್ಟ, ಪಾಪ ಅವನಿಗೆ ಆಕ್ಸಿಡೆಂಟ್ ಆಗಿ ಸತ್ತೋದ. ಅವನು ಏನು ಮಾಡ್ತೀರಾ? ಅಡುಗೆ ಮಾಡೋಕ್ಕೆ ಬರಲ್ಲ, ಏನೇನೋ ಹಾಕಿ ಗಬ್ಬೆ ಬರೆಸಿ ಅದನ್ನು ತಿಂದರೆ ವಾಮಿಟ್ ಬರ್ತದೆ, ಹಂಗೆ ಮಾಡಿಬಿಟ್ಟಿದ್ರೆ. ಈಜು ಬರಲ್ಲ, ಡ್ರೈವಿಂಗ್ ಬರಲ್ಲ, ಅಡುಗೆ ಮಾಡೋಕ್ಕೆ ಬರಲ್ಲ, ಸೀದಾ ಹೋಗಿ ಮಾಡಿಬಿಡೋದು. ಏನೋ ಆಗಿದ್ದಾಗಲಿ ಅಂತ ಅಂದ್ಬಿಟ್ಟು ಮಾಡಿಬಿಡೋದು. ಖಂಡಿತವಾಗ್ಲೂ ಮಾಡಬೇಕು, ಕಳ್ಕೊಳ್ಬೇಕು. ಎಷ್ಟು ಅಂದರೆ ನಮ್ಮದೊಂದು ಲಿಮಿಟಲ್ಲಿ ಇರಬೇಕು. ಹಾಸಿಗೆ ಇದ್ದಷ್ಟು ಕಾಲು ಚಾಚು ಅಂತ ದೊಡ್ಡವ್ರು ಹೇಳಿದ್ರು. ಯಾತಕ್ಕೋಸ್ಕರ ಹೇಳಿದ್ರು? ಏನದರ ಮೂಲ ಉದ್ದೇಶ? ದೊಡ್ಡವರು ಹೇಳಿರೋ ಅರ್ಥ ಏನು? ಗೋಲ್ಡನ್ ಸ್ಟೇಟ್ಮೆಂಟ್. ಇವೆಲ್ಲ ಸುವರ್ಣಾಕ್ಷರದಲ್ಲಿ ಬರೆದಿಡಬೇಕಾಗಿರುವಂಥ ವಿಷಯಗಳು. ಹಾಸಿಗೆ ಇದ್ದಷ್ಟು ಕಾಲು ಚಾಚು. ಸುಖಿ ಪುರುಷ ಯಾರು ಅಂದರೆ ಈಗಿನ ಕಾಲದಲ್ಲೂ ತಿಂಗಳಿಗೆ 3,000 ರೂಪಾಯಿ ಸಂಪಾದನೆ ಮಾಡೋರು ಅವ್ರಿಗೆ. ತಿಂಗಳಿಗೆ 3,000 ಅಂದರೆ ದಿನಕ್ಕೆ 100 ರೂಪಾಯಿ ದುಡಿತಾರೆ ಪಾಪ. ಇವನು ಕೂಡ ಅದ್ಭುತವಾಗಿ ಸ್ವರ್ಗ ಸುಖಿಯಾಗಿ ಬದುಕಬಹುದು. ಇಲ್ಲಿ ದುಡ್ಡು ಇಂಪಾರ್ಟೆಂಟ್ ಅಲ್ಲ. ಎಷ್ಟೇ ದುಡಿರಿ, 10,000 ದುಡಿತೀರ, 7,000 ಖರ್ಚು ಮಾಡಿ ನಿಮ್ಮ ಬದುಕು ಸುಖಮಯವಾಗಿರ್ತದೆ. 50,000 ದುಡಿತೀರ, ಒಂದು 35,000 ಖರ್ಚು ಮಾಡಿ ಆರಾಮಾಗಿ ಬದುಕ್ತೀರ. ಬೇಡ 70% ಆಗಲ್ಲ, 80% ಖರ್ಚು ಮಾಡಿ, 20% ಉಳಿತಾಯ ಮಾಡಿ, ನೀವು ಎಷ್ಟೇ ಸಂಬಳ ತಗೋತಾ ಇದ್ರೂ ಪರವಾಗಿಲ್ಲ. ಇದಕ್ಕೆ ಹಾಸಿಗೆ ಇದ್ದಷ್ಟು ಕಾಲು ಚಾಚು ಅಂತ ಹೇಳ್ತಾರೆ. ಇದಕ್ಕೆ ಮೀರಿ ಏನಾದರೂ ಚಾಚಿದ್ರೆ ಮನುಷ್ಯ ಯಾಕುಟ್ಟೋಗ್ಬಿಡ್ತಾನೆ. ಆ ಧೈರ್ಯ ಇರಲ್ಲ. ಕೆಲವರು ಸಂಪಾದನೆ ಮಾಡ್ತಾ ಇರೋದು 1 ಲಕ್ಷ, ಖರ್ಚು ಮಾಡ್ತಾ ಇರೋದು 1.25 ಲಕ್ಷ, 1.5 ಲಕ್ಷ. ಇನ್ನೂ ಕೆಲವರು ಮೂರ್ಖರು, ಶತಮೂರ್ಖರು ಇದ್ದಾರೆ, 2 ಲಕ್ಷ ಖರ್ಚು ಮಾಡ್ತಾರೆ. 2 ಲಕ್ಷ ಖರ್ಚು ಮಾಡ್ತಾರೆ. 50,000 ಬರಬೇಕು. ಈಗ 2 ಲಕ್ಷ ರೂಪಾಯಿ ಅವನು ಬಡ್ಡಿ ಕಟ್ಟಬೇಕು. ಎಲ್ಲಿಂದ ಕಟ್ತಾನೆ 2 ಲಕ್ಷ? ಎಲ್ಲಿಂದ ದುಡಿಯಕ್ಕಾಗುತ್ತೆ? ಈಗ ಅವನ ಕತೆ ಏನು ಅಂತಂದ್ರೆ, ಹೆಂಡತಿ ಈಗ ಸಂಜೆ ಫೋನ್ ಮಾಡಿದ್ಲು. ಸೊ ಹೆಂಡತಿನ ಇನ್ನೊಂದು ಕಡೆ ಕಳಿಸೋ ಪ್ರಯತ್ನ ಮಾಡ್ತಾನೆ.
ಅಂದ್ರೆ ದೇಹ ಮಾರ್ಕೊಳ್ಳೋದಕ್ಕೋಸ್ಕರ. ಯಾಕೆಂದ್ರೆ ಯಾರೋ ಒಂದು 50 ಲಕ್ಷ ರೂಪಾಯಿ ಮಾಫ್ ಮಾಡ್ಬಿಡ್ತೀನಿ, ಹಿಂಗ ಮಾಡು ಅಂತ. ಅದಕ್ಕೂ ರೆಡಿ ಆಗ್ಬಿಟ್ಟವನೆ. ಕಂತ್ರಿ ಕೆಲಸಗಳು ಎಲ್ಲೆಲ್ಲಿ ಓಡ್ತಾವ ನೋಡ್ಕೊಳ್ಳಿ, ತಲೆ ಓಡೋ ಅಂತ ಕೆಲಸಗಳು ನೋಡ್ಕೊಳ್ಳಿ ಎಲ್ಲೆಲ್ಲಿ ಮಾಡ್ತಾನೆ ಅಂತ. ಈಗೇನು ಅವನಿಗೆ ಬೇರೆ ಆಪ್ಷನ್ ಇಲ್ಲ. ಅದಕ್ಕೆ ಹೆಂಡತಿಗೆ ಒತ್ತಾಯ ಮಾಡ್ತಾವನೆ, ಹಿಂಗ್ ಮಾಡ್ತಾವನೆ ಅಂತ. ಬೈದೆ 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 ಅಮ್ಮ ಅಕ್ಕ ಅಂತ ಏನೇನ್ ಬರ್ತದೆ ಎಲ್ಲಾ ಅವಾಚ್ಯ ಶಬ್ದಗಳನ್ನು ಬೈದ್ಬಿಟ್ಟಿದ್ದೀನಿ. ಇನ್ನೊಂದ್ಸಲ ಬರ್ತಾನೆ ಇಲ್ಲ ಗೊತ್ತಿಲ್ಲ ಅವನ್ ನನ್ನ ಹತ್ರ. ಹಂಗ ಬೈದ್ ಹಾಕ್ಬಿಟ್ಟಿದೀನಿ. ನಾನು ಭಾರಿ ಹೊರಟ, ಸಾಫ್ಟ್ ಇಲ್ಲ, ಸಾಫ್ಟ್ ಇದ್ದಾನೆ ಅಂತ ಅನ್ಕೊಂಬೇಡಿ. ಹೊರಟ ಅಂತಂದ್ರೆ ಸುಮ್ನೆ ತೆವಲ್ಗೋಸ್ಕರ ಅಲ್ಲ, ರಿಸಲ್ಟ್ ಬೇಕಷ್ಟೇ. ರಿಸಲ್ಟ್ ಬೇಕಾದ್ರೆ ಖಂಡಿತವಾಗ್ಲೂ ಬೈದೇ ಬೈತೀನಿ. ನೀವೇನೋ ನಂಬ್ಕೊಂಡು ಬಂದಿರ್ತೀರ, ಅದು ಸಿಗ್ಲಿಲ್ಲ ಅಂತಂದ್ರೆ ಇನ್ನೇನಕ್ಕೆ ಬಂದ್ರಿ, ಪ್ರಯೋಜನ ಇಲ್ಲ. ಅದಕ್ಕೋಸ್ಕರ ಸ್ವಲ್ಪ ಒರಟುತನವನ್ನ ತೋರಿಸ್ಬೇಕು. ಅಂದ್ರೆ ಒಂದಷ್ಟು ಬೆಂಕಿ ಹಚ್ಚಿದ್ರೇನೆ ಉರಿಯೋದು, ಬೆಂಕಿ ಹಚ್ಚಲಿಲ್ಲ ಅಂದ್ರೆ ಉರಿಯಕ್ಕೆ ಸಾಧ್ಯವಿಲ್ಲ. ಅದಕ್ಕೋಸ್ಕರ ಬೆಂಕಿ ಹಚ್ಚೋ ಪ್ರಯತ್ನ. ಈಗ ಈ ರೀತಿ ಮಾಡಿದ್ರೆ ಯಾರು ಬದುಕ್ತಾರೆ, ಹೇಗೆ ಬದುಕ್ತಾರೆ? ಹಾಸಿಗೆ ಇದ್ದಷ್ಟು ಕಾಲ್ ಚಾಚು ಅಂತ ದೊಡ್ಡವರು ಏನಕ್ಕೆ ಹೇಳಿದ್ರು? ಈ ಮೂಲ ಒಂದು ಕೃತಿಗೆ ಹೇಳಿದ್ದು. ನಿಮ್ಮ ನಿಮ್ಮ ಯೋಗ್ಯತೆ ಅರ್ಹತೆಗೆ ಅನುಗುಣವಾಗಿ ನಾವೊಂದು ಲಿಮಿಟಲ್ಲಿದ್ದರೆ ಸೋತ್ರು ಕೂಡ ಮತ್ತೆ ಗೆಲ್ತೀರಿ. ಅದಕ್ಕೆ ನಿಸರ್ಗ ಸೂತ್ರಗಳು ಅಂತ ಕರೀತಾರೆ. ಮ್ಯಾನ್ ಮೇಡ್ಲ, ನೇಚರ್ ಮೇಡ್ಲ, ಗಾಡ್ ಮೇಡ್ಲ. ಮ್ಯಾನ್ ಮೇಡ್ಲ ತಲೆ ಇಲ್ಲ ಬುಡ ಇಲ್ಲ, ಈಗ ಅವ್ನು ಮಾಡೋದ್ನಲ್ಲ ಹಂಗೆ. ನೇಚರ್ ಮೇಡ್ಲ ಎಲ್ಲದಕ್ಕೂ ಒಂದು ಲಿಮಿಟ್ ಅಂತ ಇರ್ಕೊಂಡಿದೆ. ನಾನು ಎಲ್ಲರಿಗೂ ಹೇಳೋದು ಒಂದೇನೆ, ವಾಟ್ ಈಸ್ ಸಕ್ಸಸ್ ಅಂದ್ರೆ ನಿಸರ್ಗನ ಅರ್ಥ ಮಾಡ್ಕೊಳ್ಳಿ, ಅದ್ರ ಜೊತೆ ಹೆಜ್ಜೆ ಹಾಕಿ, ಅದೇ ನಿಮ್ಮನ್ನು ಬೆಳೆಸುತ್ತೆ, ಕಾಪಾಡುತ್ತೆ. ನಿಸರ್ಗ ಒಂದು ಲಕ್ಷ್ಮಣ ರೇಖೆ ಹಾಕಿರ್ತದೆ, ಅದರಿಂದ ಆಚೆ ಯಾರ್ಯಾರು ಹೋಗ್ತಿರೋ ಇವ್ರನ್ನ ತ್ಯಜಿಸ್ಬಿಡುತ್ತೆ. ಇದಕ್ಕೆ ಕ್ಷಮೆ ಇಲ್ಲ, ಯಾವುದೇ ರೀತಿ ಸ್ವೀಕರಿಸೋದಿಲ್ಲ ನಿಸರ್ಗ. ಒಂದು ಸಲ ಲಕ್ಷ್ಮಣ ರೇಖೆ ಆಚೆ ಹೋದ್ರೆ ಅದು ನಿಸರ್ಗ ಮತ್ತೆ ವಾಪಸ್ ಕರ್ಕೊಳ್ಳೋದಿಲ್ಲ. ಅದನ್ನ ಕರ್ಕೊಂಬರಕ್ಕೆ ಒಂದೇ ದಾರಿ, ಹರಮುನಿದರು ಗುರು ಕಾಯುವ. ಗುರು ದೃಷ್ಟಿ ಕೋಟಿ ದೋಷ ನಿವಾರಣೆ. ಭಗವಂತನಿಗೂ ಈ ಅಧಿಕಾರ ಇಲ್ಲ, ಕೇವಲ ಗುರುಗಳಿಗೆ ಮಾತ್ರ. ಅವನು ಬಡದ ಬರೆ ಹಾಕಿ ಎಳ್ಕೊಂಬಂದ್ ಬಿಡ್ತಾನೆ. ಲಕ್ಷ್ಮಣ ರೇಖೆ ಒಳಗಡೆ ಎಳ್ಕೊಂಬರೋನು ಒಬ್ನೇ. ಭಗವಂತನಿಗೂ ಅಧಿಕಾರ ಇಲ್ಲ. ಇದು ಎಳ್ಕೊಂಬಂದ್ ಒಳಗ್ ಬಿಡೋದು ಅಷ್ಟೇ ಕೆಲಸ. ಅದು ಕೇವಲ ಗುರುಗಳು ಮಾತ್ರ. ಅದಕ್ಕೆ ಮುಂದೆ ಗುರಿ, ಹಿಂದೆ ಗುರು. ಪ್ರತಿಯೊಬ್ಬರಿಗೂ ಮಸ್ಟ್ ಅಂಡ್ ಶುಡ್ ಇರಲೇಬೇಕು. ಯಾವುದೇ ಪ್ರಪಂಚದಾದ್ಯಂತ ಇರೋ ಗುರುಗಳು ಮಾಡ್ಬೇಕಾಗಿರೋ ಕೆಲಸ ಇಷ್ಟೇ ಮೂರೇ. ಏನ್ ಮಾಡಬಾರ್ದು, ಏನ್ ಮಾಡ್ಬೇಕು, ಹೇಗ್ ಮಾಡ್ಬೇಕು ಅಂತ ಹೇಳ್ಕೊಡ್ಬೇಕು. ಇದನ್ನ ಯಾರ್ಯಾರು ಹೇಳ್ಕೊಡೋದಿಲ್ಲೋ ಖಂಡಿತವಾಗ್ಲೂ ನಿಮಗೆ ಮುಂದೆ ಭವಿಷ್ಯ ಅನ್ನೋದು ಇರೋದಿಲ್ಲ. ಆದ್ರಿಂದ ಏನೇ ಮಾಡಬೇಕಾದ್ರೂ ಮೊದಲು ನಮ್ಮ ಯೋಗ್ಯತೆ ಅರ್ಹತೆ, ಆರ್ಥಿಕ ಯೋಗ್ಯತೆ ಅರ್ಹತೆ ಏನು ಅನ್ನೋದನ್ನ ತಿಳ್ಕೊಳ್ಳಿ. ಎರಡನೇದು, ನಾನು ಇಲ್ಲಿ ಏನಾದ್ರೂ ಸೋತ್ರೆ ಏನ್ ಮಾಡಬೇಕು ಅಂತ ತಿಳ್ಕೊಳ್ಳಿ. ಇದನ್ನ ಯಾರು ಯೋಚನೆ ಮಾಡೋದಿಲ್ಲ. ಯಾವಾಗಲೂ ಮಿಲಿಟರಿಲಿ ಒಂದು ರೂಲ್ಸ್ ಇದೆ, ಪ್ಲಾನ್ ಎ, ಪ್ಲಾನ್ ಬಿ, ಪ್ಲಾನ್ ಸಿ. 3 ಪ್ಲಾನ್ಗಳು. ಪ್ಲಾನ್ ಎ ವರ್ಕೌಟ್ ಆಗಲಿಲ್ಲ ಅಂದ್ರೆ ಬಿ ವರ್ಕೌಟ್ ಆಗಲಿಲ್ಲ ಅಂದ್ರೆ ಸಿ. ಆ ಸಿ ಪ್ಲಾನ್ ಏನು, ಅದು ಮನುಷ್ಯ ಥಿಂಕ್ ಮಾಡಕ್ ಹೋಗೋದಿಲ್ಲ. ಇಲ್ಲೆಲ್ಲರಿಗೂ ನಾನು ಹೇಳೋದು ಒಂದೇ, ಅಭಿಮನ್ಯು ಜೋಶಲ್ಲಿ ಹೋದ ಚಕ್ರವ್ಯೂಹಕ್ಕೆ ಪೀಸ್ ಮಾಡಿ ಕತ್ತರಿಸ್ಬಿಟ್ರು. ಯಾಕೆಂದ್ರೆ ಒಳಗೋಗೋದು ಗೊತ್ತು, ಹೊರಗೆ ಬರೋದು ಗೊತ್ತಿಲ್ಲ, ಸತ್ತ. ಹಂಗೆ ಈಗ ಇವನು ಒಳಗೆ ಹೋಗೋದು ಗೊತ್ತು, 2.5 ಕೋಟಿ ಕಳ್ಕೊಂಬಿಟ್ಟ. ಹೊರಗೆ ಹೆಂಗ್ ಬರೋದು, ಹೆಂಗ್ ದುಡಿತಾನೀಗ ಗೊತ್ತಿಲ್ಲ, ಸತ್ತ. ಒಳಗಡೆ ಹೋಗೋದು ಮಾತ್ರ ಗೊತ್ತು, ಬರೋದು ಗೊತ್ತಿಲ್ಲ. ಸಾಲ ಮಾಡೋದು ಗೊತ್ತು, ಸಾಲ ತೀರ್ಸೋದು ಗೊತ್ತಿಲ್ಲ. ತೀರ್ಸೋದು ಯಾಕೆ ಗೊತ್ತಿಲ್ಲ ಅಂದ್ರೆ ಪ್ಲಾನ್ ಬಿನೇ ಗೊತ್ತಿಲ್ಲ. ಪ್ಲಾನ್ ಎ ಅಲ್ಲಿ ಸಕ್ಸಸ್ ಆಗ್ಬಿಡ್ತೀನಿ, ನನಗೆ ಬಂದ್ಬಿಡ್ತದೆ. ಈ ಸೈಟ್ ತಗೊಂಡ್ರೆ ನಾನು ದುಡ್ಡು ಮಾಡ್ಬಿಡ್ತೀನಿ, ಈ ಜಮೀನ್ ತಗೊಂಡ್ರೆ ದುಡ್ಡು ಮಾಡ್ಬಿಡ್ತೀನಿ, ಈ ಮನೆಗೆ ಹೋದ್ರೆ ಬೆಳೆದು ಬಿಡ್ತೀನಿ, ಈ ಬಿಸ್ನೆಸ್ ಕೈ ಹಾಕಿದ್ರೆ ಬೆಳೆದು ಬಿಡ್ತೀನಿ. ಬೆಳೆಯೋದಿಲ್ಲ. ನೀವು ಅನ್ಕೊಳ್ಳೋದಷ್ಟೇ, ಬೆಳಿತೀನಿ ಅಂತ ಅನ್ಕೊಳ್ಳೋದಷ್ಟೇ. ಬೆಳೆದೋರೆಷ್ಟು, ಅಳದೋರೆಷ್ಟು, ಉಳ್ದೋರೆಷ್ಟು. ಇದು ಲೆಕ್ಕ ಹಾಕೊಂಡ್ರೆ ಅಳದೋರೇ ಹೆಚ್ಚು. 90%. ಇದೇನು ಹೇಳಿದೆ, ಡೇಂಜರ್ ಝೋನ್ 30 to 70. ಇಲ್ಲಿ ಅಳದೋರೆಷ್ಟು ಅಂದ್ರೆ 90% ಜನಗಳು ಅಳದವರು. ಯಾಕೆ ಅಂದ್ರೆ ಇವ್ರಿಗೆ ಪ್ಲಾನ್ ಬಿ ಗೊತ್ತಿಲ್ಲ. ನಾನೀಗ ಸಾಲ ಮಾಡ್ತಾ ಇದ್ದೀನಿ, ಬಹಳ ಸಂತೋಷ. ನಿನ್ನ ಧೈರ್ಯಕ್ಕೆ, ನಿನ್ನ ಕಾನ್ಫಿಡೆಂಟ್ಗೆ ನಿಜವಾಗ್ಲೂ ಹೆಮ್ಮೆ ಪಡ್ತೀನಿ. ಬಟ್ ಅದೇ ರೀತಿ ಸೋತಾಗ ಹೆಣ್ಮಕ್ಳ ತರ ಕಣ್ಣೀರಿಡ್ತಾರೆ. ಸಾಲ ಮಾಡ್ಬೇಕಾದ್ರೆ ಕಣ್ಣೀರಿಡಲ್ಲ, ಅವಾಗ ಮೀಸೆ ತಿರುಗಿಸೋದು. ಈಗ ಸೋತ್ಬಿಟ್ಟವನೆ ಕಣ್ಣೀರಿಡ್ತಾನೆ, ಹೆಣ್ಮಕ್ಳ ತರ ಗೊಳೋ ಅಂತ ದುಗ್ದು ಕಡಿಸ್ಕೊಂಡು ಅಳ್ತಾನೆ. ಹೆಣ್ಮಕ್ಳ ಹತ್ರ ಒಂಥರ ಚಂದ, ಗಂಡು ಮಕ್ಳ ಹತ್ರ ಅದು ಎಷ್ಟು ಅಸಹ್ಯವಾಗಿರ್ತದೆ ಅಂತಂದ್ರೆ, ಭಾವನಾತ್ಮಕವಾಗಿ ಎಲ್ಲರೂ ಅಳ್ತಾರೆ, ನಾನು ಅಳ್ತೀನಿ, ಅದು ಭಾವನೆಗಳು. ಬಟ್ ಈ ರೀತಿ ಕಂತ್ರಿ ಕೆಲಸ ಮಾಡ್ಬಿಟ್ಟು ಬಂದು ಅಳ್ತಾರಲ್ಲ, ಅದನ್ನ ನೋಡಕ್ಕಾಗಲ್ಲ. ಅದು ಹಿಂಗೆ ಭುಜ ಕುಣಿಸ್ಕೊಂಡು ಅಳ್ತಾರೆ, ದುಃಖ ಕಡಿಸ್ಕೊಂಡು ಅಳ್ತಾರೆ. ಅದ್ ನೋಡಕ್ ಒಂದ್ ಚಂದ, ಅದ್ಭುತ. ಯಾಕೆಂದ್ರೆ ಹೋಗೋದು ಗೊತ್ತು, ಬರೋದು ಗೊತ್ತಿಲ್ಲ, ವಾಪಸ್ ಗೊತ್ತಿಲ್ಲ, ಹೆಂಗ್ ಬರ್ಬೇಕು ಗೊತ್ತಿಲ್ಲ. ಅದಕ್ಕೆ ಪ್ಲಾನ್ ಬಿ, ಏನಾದ್ರೂ ಸೋತ್ರೆ ನಾನು ಏನ್ ಮಾಡ್ಬೇಕು,
ಈ ಪ್ಲಾನ್ ಬಿ ಏನ್ ಹೇಳ್ಕೊಡ್ತದೆ? ಸೋತ್ರೆ ಏನ್ ಮಾಡ್ಬೇಕು, ಸೋತ್ರೆ ಏನ್ ಮಾಡ್ಬೇಕು, ಸೋತ್ರೆ ಏನ್ ಮಾಡ್ಬೇಕು, ಸೋತೋಗ್ಬಿಟ್ಟೆ, ವಾಟ್ ಈಸ್ ನೆಕ್ಸ್ಟ್? ಮುಂದೇನು? ಅದು ಪ್ಲಾನ್ ಮಾಡ್ಕೊಂಡಿದ್ದು ಏನಾದ್ರೂ ಅದಕ್ಕೆ ನಿಮಗೆ ಗೋಚರ ಆಯ್ತು ಅಂದ್ರೆ ಪ್ಲಾನ್ ಬಿಗೆ, ಪ್ಲಾನ್ ಸಿನು ಒಂದು ಇಟ್ಕೊಳ್ಳಿ, ಪ್ಲಾನ್ ಬಿನು ಏನೋ ಗೋತಾ ಹೊಡೆದ್ಬಿಡ್ತು, ಏನ್ ಮಾಡೋದು? ನೀವು ಇನ್ನೂ ಹೋಗಿಲ್ಲ, ಬಟ್ ಥಿಂಕ್ ಮಾಡಕ್ಕೆ ಏನಂತ ಥಿಂಕ್ ಮಾಡಿ. ಕೆಲವ್ರು ಹೇಳ್ತಾರೆ ನೆಗೆಟಿವ್ ಥಿಂಕ್ ಮಾಡಬಾರ್ದು ಅಂತಾರೆ, ನೀವೇ ನೆಗೆಟಿವ್. ಇದು ನೆಗೆಟಿವ್ ಅಲ್ಲ, ಮುನ್ನೆಚ್ಚರಿಕೆ, ಮುಂಜಾಗೃತ ಕ್ರಮ, ದೂರಾಲೋಚನೆ ಅಥವಾ ದಿವ್ಯ ದೃಷ್ಟಿ ಅಂತ ಕರೀತಾರೆ ಇದನ್ನ. ಆ ದಿವ್ಯ ದೃಷ್ಟಿ ಮನುಷ್ಯನಿಗಿದ್ರೆ ಖಂಡಿತವಾಗ್ಲೂ ಅದ್ಭುತವಾದಂತಹ ಪರಿಹಾರಗಳು ಸಿಗ್ತವೆ. ಆ ದಿವ್ಯ ದೃಷ್ಟಿ ಅವನಿಗಿಲ್ಲ, ಯೋಚನೆ ಮಾಡೋದಿಲ್ಲ, ಅದಕ್ಕೋಸ್ಕರ ಹೋಗ್ತಾರೆ, ಹಾಳು ಮಾಡ್ಕೋತಾರೆ. ಯಾರ್ಯಾರಿಗೆ ಪ್ಲಾನ್ ಬಿ ಸಿ ಗೊತ್ತಿಲ್ಲ ಇವರೆಲ್ಲ ಕಳ್ಕೊಳ್ಳುವಂಥವ್ರೆ. ಕೆಲವ್ರಿಗೆ ಪ್ಲಾನ್ ಬಿ ಗೊತ್ತು, ಬಟ್ ಸಿ ಗೊತ್ತಿಲ್ಲ, ಅವರು ಕೂಡ ಕಳ್ಕೊತಾರೆ, ಇವರು ಕೂಡ ಕಳ್ಕೊಳ್ತಾರೆ. ಪ್ಲಾನ್ ಬಿ ಸಿ ಎರಡೂ ರೆಡಿ ಇರ್ಬೇಕು. ರೆಡಿ ಇದ್ರೆ ಮಾತ್ರ ನೀವು ವಾಪಸ್ ಬರೋದಕ್ಕೆ ಸಾಧ್ಯ. ಮೊದಲು ನಾನು ಹೇಳೋದಿಷ್ಟೇನೆ, ಯೋಗ್ಯತೆ, ಅರ್ಹತೆ. ನನ್ನ ಯೋಗ್ಯತೆ ಅರ್ಹತೆ ಎಷ್ಟು, ನಾನು ಎಷ್ಟಕ್ಕೆ ಬಾಳ್ತೀನಿ. ನಾನು ಏನಾದರೂ ಡ್ಯಾಮೇಜ್ ಆದರೆ ಈ ಒಂದು ಬಿಸ್ನೆಸ್ಗೆ ಹಾಕಿ, ಅಥವಾ ಯಾವುದೋ ಒಂದು ಶೇರ್ ಮಾರ್ಕೆಟ್ಗೆ ಹಾಕಿ, ಯಾವುದೋ ಒಂದು ರಿಯಲ್ ಎಸ್ಟೇಟ್ಗೆ ಹಾಕಿ, ಯಾವುದೋ ಈ ಥರ ಕಂತ್ರಿ ಆ್ಯಪ್ಗಳನ್ನು ಡೌನ್ಲೋಡ್ ಮಾಡ್ಕೊಂಡು ಹಾಕಿ ಅದರಿಂದ ಪಡ್ಕೊಳ್ಳೋದಕ್ಕೆ ನನಗೆ ಇಂತಿಂಥ ಮಾರ್ಗ ಗೊತ್ತು. ಅಕಸ್ಮಾತ್ ಹೋಗೋಯ್ತು, ಲಾಸ್ ಆಗೋಯ್ತು, ಏನು ಮಾಡಬೇಕು? ಅದು ಯಾವುದೋ ರಮ್ಮಿ ಆ್ಯಪ್ಗಳನ್ನು ಕಳ್ಕೊಂಡು ಬಂದು ಎಷ್ಟು ಜನ, ಅಯ್ಯೋ ದೇವ್ರೆ, ಒಬ್ಬರ ಇಬ್ಬರ, ಬರೀ 3 ಲಕ್ಷ ರೂಪಾಯಿ ಸಾಲ ಮಾಡಿರೋ ನೇಣ ಹಾಕೊಂಡು ಸತ್ತೋಗ್ಬಿಟ್ಟು, ಬರೀ 3 ಲಕ್ಷ ಅಷ್ಟೇ ಕಳ್ಕೊಂಡಿರೋದು. 3 ಲಕ್ಷ. ಹೆಂಡತಿ ಒಡವೆ ತೆಗೆದ, ಮಾರ್ದ, 2 ಲಕ್ಷದ ಒಡವೆ ಮಾರ್ದ, 1 ಲಕ್ಷ ರೂಪಾಯಿ ಅವ್ರು ಯಾರೋ ರಿಲೇಷನ್ ಹತ್ರ ಈಸ್ಕೊಂಡ, ಅದನ್ನು ತೀರ್ಸಕ್ಕಾಗ್ಲಿಲ್ಲ. ಆಟೋ ಡ್ರೈವರು ಸತ್ತ. ಎಂತ ಅಜ್ಞಾನ, ದಡ್ಡತನ! 3 ಲಕ್ಷ ರೂಪಾಯಿ, 3 ಕೋಟಿ 30 ಕೋಟಿ ಆರಾಮಾಗಿ ಜೀವನ ಮಾಡ್ತಾವ್ರ, ಅಷ್ಟು ಕೋಟಿಗಟ್ಟಲೆ ಸಾಲ. ಇವನು ಯಾವನ ಜಿಜ್ಬಿ 3 ಲಕ್ಷ ರೂಪಾಯಿಗೆ ನೇಣ ಹಾಕೊಂಡು ಸತ್ತೋಗ್ಬಿಟ್ಟಾನ. ಇಂಥವ್ರಿಗೆ ಏನ್ ಹೇಳ್ತೀರಾ? ಅಂದ್ರೆ ಅಂತಿಮ ಘಟ್ಟ ಏನು ಅಂದ್ರೆ, ಏನ್ ಹೇಳ್ತಾ ಇದ್ದೀನಿ ಅಂದ್ರೆ, ಒನ್ ವೇ, ಪ್ಲಾನ್ ಎ ಬಿ ಸಿ ಗೊತ್ತಿಲ್ಲ ಅಂದ್ರೆ ಒಳಗಡೆ ಹೋದವನು ಡೆಡ್ ಹ್ಯಾಂಡ್. ಏನು ಅಂದ್ರೆ ಅವ್ನು ಯೋಚನೆ ಮಾಡೋದು ಒಂದೇ, ಸಾವು. ನಾನು ಸತ್ತೋಗ್ಬಿಡ್ಬೇಕು, ಸತ್ತೋಗ್ಬಿಟ್ರೆ ನಾನು ಮಾಡಿರೋ ತಪ್ಪಿಗೆ ಕ್ಷಮೆ ಸಿಗ್ತದೆ. ಸೂಸೈಡ್ ಮಾಡ್ಕೊಳ್ಳೋದಕ್ಕೆ ಏನೇನು ವ್ಯವಸ್ಥೆಗಳಿದೆ ಎಲ್ಲ ನೋಡ್ಕೊಳ್ತಾನೆ, ಪ್ಲಾನ್ ಮಾಡಿ ಇಟ್ಕೊಂಡ್ಬಿಟ್ಟಿರ್ತಾನೆ. ದುಡ್ಡು ಸಾಲ ಮಾಡಿ ಕಳ್ಕೊಂಡ, ಇದಕ್ಕೆ ಪ್ಲಾನ್ ಮಾಡಿಲ್ಲ. ಸೂಸೈಡ್ಗೆ ಎಲ್ಲ ಥರ ಪ್ಲಾನ್ ಇದೆ. ನೇಣ ಹಾಕೊಳ್ಳೋದು ಹೆಂಗೆ, ಶೂಟ್ ಮಾಡ್ಕೊಳ್ಳೋದು ಹೆಂಗೆ, ವಿಷ ಕುಡಿಯೋದು ಹೆಂಗೆ, ರೈಲಿಗೆ ತಲೆ ಕೊಡೋದು ಹೆಂಗೆ, ಬಾವಿಗೆ ಹಾರೋದು ಹೆಂಗೆ, ಇಷ್ಟು ಥರ ಸಾಯೋದಕ್ಕೆ ಎಲ್ಲ ಥರ ಪ್ಲಾನ್ ಮಾಡ್ಕೊಂಬಿಟ್ಟವನು. ಊರು ಬಿಟ್ಟು ಓಡೋಗ್ಬಿಡೋದು ಹೆಂಗೆ, ಇನ್ನೊಬ್ರು ತಲೆ ಕಟ್ಟೋದು ಹೆಂಗೆ, ಇದಕ್ಕೆ ಪ್ಲಾನ್ ಮಾಡ್ತಾನೆ. ಬಟ್ ಮುಂಚೆನೆ ಈಗ ತಲೆ ಉಪಯೋಗಿಸೋಂಥದನ್ನ ಬದುಕಿರ್ಬೇಕಾದ್ರೆ ಬಿಸ್ನೆಸ್ಗೆ ಹಾಕಕ್ಕಿಂತ ಮುಂಚೆ ಅದರ ಹತ್ರ ಪ್ಲಾನ್ ಇಲ್ಲ, ಬಟ್ ಸೂಸೈಡ್ ಮಾಡೋಕೆ ಅದ್ಭುತವಾಗಿ ಪ್ಲಾನ್ ಮಾಡ್ತಾನೆ. ಈಗ ಅವನಿಗೆ ತೀರ್ಸಕ್ಕೆ ತಾಕತ್ತಿಲ್ಲ. ಈಗ ಏನ್ ಮಾಡ್ತಾನೆ, ಹೆಂಡತಿನ ಹಿಡ್ಕತಾನೆ. ಏನೋ ಹೆಂಡತಿನ ರಿಕ್ವೆಸ್ಟ್ ಮಾಡ್ದ, ಇಂಥವ್ರ ಹತ್ರ ಹೋಗು, ನನಗೊಂದು 50 ಲಕ್ಷ ಮನ್ನಾ ಆಗ್ಬಿಡ್ತದೆ ಅಂತ. ಕೆಲವರು ಬಲವಂತ ಮಾಡಿ ಆ ಕೆಲಸ ಮಾಡ್ತಾರೆ. ಈಗ ಹೇಳಿ, ಇವನು ಏನ್ ಮಾಡಕ್ಕಾಗಲ್ಲ, ತೀರಿಸ್ಬೇಕು, ರಣ ಹೇಳಿ ಅಂತಾರೆ. ಯುದ್ಧ ಭೂಮಿಯಲ್ಲಿ ಯುದ್ಧ ಮಾಡಕ್ಕಾಗಲ್ಲ ಅಂತ ವಾಪಸ್ ಬಂದವನು. ಯಾಕೆಂದ್ರೆ ಯುದ್ಧನೇ ಕಲ್ತಿಲ್ಲ, ಯುದ್ಧಕ್ಕೆ ಹೋಗ್ಬಿಟ್ಟವನು. ಯುದ್ಧನೇ ಕಲ್ತಿಲ್ಲ, ಯುದ್ಧಕ್ಕೆ ಹೋಗ್ಬಿಟ್ಟ, ಮಾಡ್ದ. ದಯವಿಟ್ಟು ನೀವು ಕಳ್ಕೊಳ್ಳೋದು ಬೇಡ ಅಂತ ಹೇಳಲ್ಲ. ಕಳ್ಕೊಂಡ್ರೇನೆ ಮನುಷ್ಯ ಏನಾದ್ರು ಪಡ್ಕೊಳಕ್ ಸಾಧ್ಯ. ಕಳ್ಕೊಳ್ಳೋದಿದ್ರ ಎಷ್ಟು ಕಳ್ಕೊಳ್ಬೇಕು? 1 ತಿಂಗಳ ಸಂಪಾದನೆ, ಅಥವಾ ಒಂದು 3 ತಿಂಗಳ ಸಂಪಾದನೆ, ಇಲ್ಲ 6 ತಿಂಗಳ ಸಂಪಾದನೆ ಕಳೀರಿ, ಪರವಾಗಿಲ್ಲ. 1 ವರ್ಷದ ಸಂಪಾದನೆಯನ್ನ ಕಳೀರಿ, ತೊಂದರೆ ಇಲ್ಲ. ಮತ್ತೆ ದುಡ್ಕೊಳ್ಬೋದು. 1 ವರ್ಷ ಹಾರ್ಡ್ ವರ್ಕ್ ಮಾಡಿದ್ರೆ, ಅಥವಾ 2 ವರ್ಷ 3 ವರ್ಷ ಮಾಡಿದ್ರೆ 1 ವರ್ಷದಲ್ಲಿ ಕಳ್ಕೊಂಡಿರೋದನ್ನ ಸಂಪಾದನೆ ಮಾಡ್ಬೋದು. ಈ ತರ ಕೋಟಿಗಟ್ಟಲೆ ಕಳ್ಕೊಂಡು ಇದನ್ನ ನೀವು ಸಂಪಾದನೆ ಮಾಡ್ತೀರಿ ಅಂದ್ರೆ ಜನ್ಮಕ್ಕೂ ಸಾಧ್ಯವಿಲ್ಲ. 10 ವರ್ಷ ಆದ್ರೂ ದುಡಿಯಲ್ಲ. ಯಾವಾಗ ಅವ್ನು ದುಡಿಯೋದಿಲ್ಲ, 2 ದಾರಿ. ಒಂದು ಸೂಸೈಡ್ ಮಾಡ್ಕೊಂಡು ಸಾಯ್ತಾನೆ, ಇನ್ನೊಂದು ಕಂತ್ರಿ ಕೆಲಸಗಳು ಕೈ ಹಾಕ್ತಾನೆ. ಅಂದ್ರೆ ಮಾಡಬಾರದು ಪಾಪಕೃತ್ಯಗಳನ್ನೆಲ್ಲ ಇದ್ರಲ್ಲಿ ಮಾಡ್ತಾ ಇರ್ತಾನೆ. 2ನೇ ಹಾದಿ. ಈ ಹಾದಿಯಲ್ಲಿ ಮಾಡಿನೇ ಇವತ್ತು ಪ್ರಪಂಚ ಹದಗೆಟ್ಟೋಗ್ಬಿಟ್ಟಿರೋದು. ಇವತ್ತೆಲ್ಲ ಏನೇನು ನಡೀತಾ ಇದೆ, ಕಳ್ತನ, ರೇಪು, ಸುಳ್ಳು, ಮೋಸ, ಇವೆಲ್ಲ ಏನ್ ಮಾಡ್ತಾ ಇದೆ ಅಂದ್ರೆ, ಈ ತರ ಮಾಡ್ಬಿಡ್ತಾನೆ, ಹೋಗಿ ಸಿಗಾಕೊಂಡ್ಬಿಡ್ತಾನೆ. ಸಾಯಕ್ಕೆ ಅವನಿಗೆ ಹೇಳಿತನ ಇಲ್ಲ. ನಾನು ಯಾಕೆ ಸಾಯ್ಬೇಕು, ನಾನು ಏನೋ ಮಾಡ್ತೀನಿ, ಏನ್ ಮಾಡ್ತೀನಿ, ನ್ಯಾಯವಾಗಂತೂ ದುಡ್ದು ಇವನು ತೀರ್ಸಕ್ಕಾಗಲ್ಲ. ಈಗ ಅವನಿಗೆ 45,000 50,000 ಸಂಬಳ. ಈಗ ಈ ಕೆಲಸಕ್ಕೆ ಗಮನ ಕೊಟ್ಬಿಟ್ಟು ಇದು ಕಳ್ಕೊಂಡಿರೋದು ಎಷ್ಟು, 2.5 ಕೋಟಿ. 11 ತಿಂಗಳಲ್ಲಿ ಕಳ್ಕೊಂಡಿರೋಂಥ ದುಡ್ಡು 2.5 ಕೋಟಿ. ಈಗ 11 ತಿಂಗಳಿಂದ ಕೆಲ್ಸದ ಕಡೆ ಗಮನ ಕೊಡದಿರೋದ್ರಿಂದ ಈಗ ಕೆಲಸದಿಂದ ತೆಗೆದಾಕ್ಬಿಡ್ತಾರ ಅವನ್ನ. ನನ್ಗನ್ಸುತ್ತೆ ಮೋಸ್ಟ್ಲಿ ಫೆಬ್ರವರಿ ಅಥವಾ ಮಾರ್ಚ್ ಅಲ್ಲಿ ಅವನ ಕೆಲಸ ಹೋಯ್ತು.
ಇದು ಇಯರ್ ಎಂಡ್ ಆಗಿರೋದ್ರಿಂದ ಕೆಲಸ ಹೋಯ್ತು. ಈಗ ಕೆಲಸನೂ ಹೋಗ್ಬಿಡ್ತು, ಏನ್ ಮಾಡ್ತಾನೆ? ಬೇರೆ ಯಾವ್ದಾದ್ರು ಕೆಲಸ ಮಾಡ್ತಾನೆ. ಬೇರೆ ಕೆಲಸ ಮಾಡಿದಾಗ 25-30 ಸಾವಿರ ರೂಪಾಯಿ ಕೊಡ್ತಾರೆ. ಈಗ ಅವ್ನು 3 ಕೋಟಿ ರೂಪಾಯಿ ಎಲ್ಲಿಂದ ತೀರಿಸ್ತಾನೆ? ಬಡ್ಡಿ ಹೆಂಗ್ ಕಟ್ತಾನೆ? ಜೀವನ ಹೆಂಗ್ ಮಾಡ್ತಾನೆ? ಮಾಡಲ್ಲ. ಈಗ ಅವ್ನು ಉಳ್ಕೊಂಡಿರೋದು ಒಂದೇ, ಅವ್ನು ಸಾಯಲ್ಲ. ಅವ್ನು ಸಾಯೋಂಥ ವ್ಯಕ್ತಿ ಎಲ್ಲ ನೋಡಿದ್ರೆ ಗೊತ್ತಾಗುತ್ತೆ. ಈಗ ಏನಂದ್ರೆ ಕಂತ್ರಿ ಕೆಲಸಕ್ಕೆ ಪ್ಲಾನ್ ಮಾಡ್ತಾನೆ. ಇಂಥವ್ರು ದೇಶಕ್ಕೆ ಮಾರಕವಾಗ್ತಾರೆ. ಇಂಥವ್ರು ನ್ಯೂಕ್ಲಿಯರ್ ಬಾಂಬ್ ತರ ಕೆಲಸ ಮಾಡ್ತಾರೆ. ನಾಳೆ ಇವನ್ ದುಡ್ಡುಗೋಸ್ಕರ ಏನ್ ಬೇಕಾದ್ರೂ ಮಾಡ್ಬೋದು. ಹೆಂಡತಿನೇ ತಲೆ ಹಿಡಿಯೋ ಕೆಲಸ ಮಾಡ್ತಾವನೆ ಅಂದ್ರೆ ಇನ್ನು ಏನು ಬೇಕಾದ್ರೂ ಮಾಡ್ಬೋದು ಇವನು. ಕಟ್ಕೊಂಡಂತ ಹೆಂಡತಿನೇ ಹಿಂಗ್ ಮಾಡ್ತಾವನೆ ಅಂದ್ರೆ ಚೆನ್ನಾಗಿ ತಿಳ್ಕೊಳ್ಳಿ, ಇದ್ರ ಮುಂದಿನ ಹೆಜ್ಜೆ ಏನಿರ್ಬೋದು, ಮುಂದಿನ ಪರಿಣಾಮ ಏನಿರ್ಬೋದು. ಅದಕ್ಕೋಸ್ಕರ ಅತಿಮೀರಿ ಮಿತಿಮೀರಿ ಯಾರ್ಯಾರೆಲ್ಲ ಮಾಡಿರ್ತಾರೆ, ಅತಿಯಾದರೆ ಅಮೃತನ ವಿಷ ಅಂತ ಹಿರಿಯರು ಹೇಳ್ತಾರೆ. ಅದರ ಅರ್ಥ ಇದೇನೆ. ನಿನ್ನ ಯೋಗ್ಯತೆ ಅರ್ಹತೆಗೆ ಮೀರಿ ಯಾವ ಮನುಷ್ಯ ಈ ರೀತಿ ಹೆಚ್ಚಾಗಿ ಕಳ್ಕೊಳ್ತಾನೋ ಇವನಿಗಿರೋದು 2 ದಾರಿ. ಒಂದು ಸಾವು, ಅದು ಆತ್ಮಹತ್ಯೆ ಮಾಡ್ಕೊಳ್ಳೋದು. 2ನೇದು ಬಂದು ಈ ರೀತಿ ಕಂತ್ರಿ ಕೆಲಸಗಳನ್ನು ಮಾಡೋದು. ಅವ್ನು ನ್ಯಾಯವಾಗಂತೂ ದುಡ್ದು ಕೊಡಕ್ ಸಾಧ್ಯವೇ ಇಲ್ಲ. ಅನ್ಯಾಯದ ಹೆಜ್ಜೆಯನ್ನ ಇಡ್ಲೇಬೇಕು, ಅನ್ಯಾಯದ ದಾರಿಯನ್ನ ಮಾಡ್ಲೇಬೇಕು. ಮಾಡ್ದಾಗ ಏನ್ ಮಾಡ್ತಾರೆ? ಇನ್ನೊಬ್ಬರಿಂದ ಒಡೆದ ಕಿತ್ಕೊಂಡು ಕೊಡಬೇಕಾಗ್ತದೆ. ಇದು ಸಮಾಜದಲ್ಲಿ ನಡೀತಾ ಇರೋಂಥ ಎಲ್ಲಾ ರೀತಿಯ ಸ್ತರಗಳು. ಇದೆಲ್ಲವೂ ನನ್ನ ವೈಯಕ್ತಿಕ ಅನುಭವ ಅಮೃತ. ಸೊ ಯಾರ್ಯಾರು ಬರ್ತಾರೆ, ಇತ್ತೀಚೆಗೆ ಸಿಕ್ಕಾಬಟ್ಟೆ ಜನಗಳು ಬರ್ತಾರೆ. ಬಂದವ್ರದೆಲ್ಲ ಭಾರಿ ಸಮಸ್ಯೆಗಳು, ಯಾವ್ದು ಸಣ್ಣ ಪುಟ್ಟ ಸಮಸ್ಯೆಗಳು ಯಾವುದು ಇಲ್ಲ. ಅದು ಸಣ್ಣ ಪುಟ್ಟ ಸಮಸ್ಯೆಗಳು ಬರ್ತಾನೆ ಇಲ್ಲ. ಹೋಗಿ ಎಲ್ಲ ಬರೀ ದೊಡ್ಡ ಎಲ್ಲ ಲಕ್ಷಗಳು ಕೋಟಿಗಳಲ್ಲಿ ಇರೋವಂಥದ್ದು. ಈಗ ಏನಂದ್ರೆ ನನಗ್ ತಿಳಿದಿರೋದು ಇದು ಕಲಿಯುಗನ ಇಲ್ಲ ಕನ್ಫ್ಯೂಷನ್ ಯುಗ. 2ನೇದು ಏನ್ ಕೊಡ್ತೀರಾ ಅಂದ್ರೆ ಕಳ್ಕೊಳ್ಳೋ ಯುಗ. ಇದು ಕಲಿಯುಗ ಅಲ್ಲ, ಕಳ್ಕೊಳ್ಳೋ ಯುಗ. ಪಡ್ಕತನ ಇಲ್ಲ, ಅದು ಗೊತ್ತಿಲ್ಲ. ಕಳ್ಕೊಳ್ಳೋದ್ರಲ್ಲಿ ಮಾತ್ರ ಅದ್ಭುತವಾಗಿ ಕಳ್ಕತಾನೆ, ಬೇಜಾನ್ ಕಳ್ಕತಾನೆ. ಎಷ್ಟು ಕಳಿತಾನೆ. ಯಾರಾದ್ರೂ ಒಬ್ರು ಬಂದ್ರೆ ಪಡ್ಕೊಂಡಿರೋರು ಇಲ್ಲ, ಎಲ್ಲ ಕಳ್ಕೊಂಡಿರೋರೇ ಬರ್ತಾರೆ. ಕಳಿತಾನೆ. ಅವನ್ ಮತ್ತೆ ದುಡಿಯಕ್ಕಾಗದೇ ಇರೋಷ್ಟು ಕಳಿತಾನೆ. ದಯವಿಟ್ಟು ಕಳಿಬೇಡಿ. ಒಂದು ಬೇಸಿಕ್ ರೂಲ್ಸ್ ಅಂದ್ರೆ ಸಾಮಾನ್ಯ ಜ್ಞಾನ, ಪರಮಜ್ಞಾನ ಬ್ರಹ್ಮಜ್ಞಾನ ಅವಶ್ಯಕತೆ ಇಲ್ಲ. ಸಾಮಾನ್ಯ ಜ್ಞಾನ, ಊಟ ಬಟ್ಟೆ ಸೂರು, ಇದಕ್ಕೆ ಎಷ್ಟು ಬೇಕು ಅಷ್ಟು ತಿಳ್ಕೊಂಡ್ರೆ ಸಾಕು. ಇದಕ್ಕಿಂತ ಹೆಚ್ಚಾಗಿ ತಿಳ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅಕಸ್ಮಾತ್ ಇದಕ್ಕಿಂತ ಹೆಚ್ಚಾಗಿ ತಿಳ್ಕೊಳ್ಬೇಕು ಅಂದ್ರೂ ನಮಗೆ ಇದನ್ನ ತಿಳ್ಕೊಂಡ್ರೆ ಸಾಕು. ಏನ್ ಮಾಡ್ಬೇಕು, ಏನ್ ಮಾಡಬಾರ್ದು, ಹೇಗ್ ಮಾಡ್ಬೇಕು ಅಂತ. ಅದು ಗೊತ್ತಿಲ್ವಾ? ನೇರವಾಗಿ ಬಂದು ಭೇಟಿ ಮಾಡಿ. ನಿಮ್ಮ ಹಿನ್ನೆಲೆ ಪೂರ್ವಾಪರ ತಿಳಿದ ನಂತರ ಮುಂದಿನ ಹೆಜ್ಜೆ. ಖಂಡಿತವಾಗ್ಲೂ ಎಲ್ಲವನ್ನ ಮಾರ್ಗದರ್ಶನ ಬಹಳ ಬಹಳ ಮುಖ್ಯ. ಇಲ್ಲಿರೋರಿಗೆ ಮಾರ್ಗದರ್ಶನ, ಕೆಲವ್ರಿಗೆ ಗೊತ್ತಿಲ್ಲ ಮಾರ್ಗದರ್ಶನ ಅಂದ್ರೆ. ಒಂದು ಸಲ ಬಂದು ಹೋಗೋರಿಗೆ ಮಾರ್ಗದರ್ಶನ ಅಲ್ಲ. ನಿನ್ನೆ ಯಾವುದೋ ಒಂದು ವಿಡಿಯೋ ಮಾಡಿದೆ, ಅದು ಅಪ್ಲೋಡ್ ಆಗಿದೆ ಇಲ್ಲ ನನಗೆ ಗೊತ್ತಿಲ್ಲ. ಹಾಸನದಿಂದ ಯಾರೋ ಒಬ್ಬಾಕೆ ಬಂದಿದ್ದಾಳೆ. 4 ಕೋಟಿ ರೂಪಾಯಿ ಸಮಸ್ಯೆ ಅವಳಿಗೆ. ಏನೋ ಆಸ್ತಿ ಪಾಸ್ತಿಲಿ ಕೋರ್ಟು ಕಚೇರಿ ನಡೀತಾ ಇದೆ. ಅದಕ್ಕೆ ನಿನ್ಗೊಂದಷ್ಟು ಹೋಮ್ವರ್ಕ್ ಕೊಟ್ಟಿರ್ತೀನಿ, ಮಾಡ್ಬಿಟ್ಟು 1 ತಿಂಗಳು ಬಿಟ್ಟು ಬಾಮ್ಮ ಅಂದ್ರೆ ಮತ್ತೆ ಬರ್ಬೇಕಾ ಗುರುಜಿ ಅಂತ ಕೇಳ್ತಾಳೆ. 4 ಕೋಟಿ ರೂಪಾಯಿ ಸಮಸ್ಯೆ ಒಂದು ಸಲ ಬಂದು ಪರಿಹಾರ ಆಗ್ಬಿಡುತ್ತಾ? ಮತ್ತೆ ಬರ್ಬೇಕಾ ನಾನು ಅಂತ ಕೇಳ್ತಾಳೆ. ಬರಬೇಡಮ್ಮ, ಬರಬೇಡ, ಖಂಡಿತವಾಗ್ಲೂ ಬರೋ ಅವಶ್ಯಕತೆ ಇಲ್ಲ. ಅಲ್ಲೇ ಇದ್ಬಿಡು, ಸಮಸ್ಯೆಗಳಾಗಿ ಬರುತ್ತೆ. ಹೇಗ್ ಬಗೆಹರಿಯುತ್ತೆ? ಈಗ ನೀನೇ ಹೇಳದಲ್ಲ ಬರ್ಬೇಕಂತ, ಬರಬೇಡ, ಬಗೆಹರಿಯೋದಿಲ್ಲ. ಅದು ಏನ್ ಬರ್ತದ ಭಗವಂತ ಏನ್ ಕೊಟ್ರು ಅನುಭವಿಸ ಅಷ್ಟೇ, ಬೇರೆ ದಾರಿ ಇಲ್ಲ. ಹಂಗೆ ಹೇಳ್ಬಿಟ್ರೆ ಹಿಂಗೆ ಗುರುಜಿ, ತಿರ್ಗಾ ಬರ್ಬೇಕಾ ಅಂತ ಡೌಟ್ ಆಯ್ತು, ಅದಕ್ಕೆ ಕೇಳಿದೆ ಅಂತ. ಅಂದ್ರೆ ಕ್ಯಾನ್ಸರ್ ತರ ಕಾಯಿಲೆ ಇಟ್ಕೊಂಡು ಡಾಕ್ಟರ್ ತರ ಬಂದು ತಿರ್ಗಾ ನಾನು ಬರ್ಬೇಕಾ ಅಂದ್ರೆ ಡಾಕ್ಟರ್ ಏನ್ ಮಾಡ್ತಾರೆ? ಕ್ಯಾನ್ಸರ್ ಅಂದ್ರೆ ದೊಡ್ಡ ಕಾಯಿಲೆ, ಅದರಲ್ಲಿ 4 ಸ್ಟೇಜ್. ಫಸ್ಟ್ ಸ್ಟೇಜು, ಸೆಕೆಂಡ್ ಸ್ಟೇಜು, ಥರ್ಡ್ ಸ್ಟೇಜು, ಫೋರ್ತ್ ಸ್ಟೇಜ್. ಫಸ್ಟ್ ಸ್ಟೇಜ್ ಅಲ್ಲಿ ಯಾರಿಗೂ ಸಮಸ್ಯೆಗಳಿರೋದು ಗೊತ್ತಾಗಲ್ಲ. ಸೆಕೆಂಡ್ ಸ್ಟೇಜ್ ಅಲ್ಲಿ ಗೊತ್ತಾಗುತ್ತೆ, ಟ್ರೀಟ್ಮೆಂಟ್ ಶುರು ಮಾಡ್ತಾರೆ. ಥರ್ಡ್ ಸ್ಟೇಜ್ ಅಲ್ಲಿ ಆಪರೇಷನ್ ಮಾಡ್ತಾರೆ. ಫೋರ್ತ್ ಸ್ಟೇಜ್ ಬಂದ್ರೆ ಟಾಟಾ ಬಾಯ್ ಬಾಯ್ ಹೇಳ್ಬಿಡ್ತಾರೆ. ಅವ್ರು ಹೇಳ್ಬಿಡ್ತಾರೆ, ಇಲ್ಲಪ್ಪ ಬದುಕಲ್ಲ, ಏನೋ ಇರೋಷ್ಟು ದಿವಸ ಚೆನ್ನಾಗಿ ತಿನ್ಸಿ ಉಣಿಸಿ ಕಳಿಸ್ಬಿಡಿ ಅಂತ ಹೇಳ್ತಾರೆ. ಅಂಥದ್ರಲ್ಲಿ ಅದು 4 ಸ್ಟೇಜು ಮೆಡಿಕಲ್ ಅಲ್ಲಿ. ಬಟ್ ಈ ಸಮಸ್ಯೆಗಳು 5th ಸ್ಟೇಜು, 7th, 9th ಸ್ಟೇಜ್ಗೆ ಹೋಗಿರೋರು ಇದ್ದಾರೆ. 9th ಸ್ಟೇಜ್ಗೆ ಹೋಗ್ಬಿಟ್ಟವ್ರು ಅವ್ನಿಗೆ ವಾಪಸ್ ತರಕ್ ಸಾಧ್ಯವೇ ಇಲ್ಲ. ವಾಪಸ್ ಯಾವಾಗ ಬರ್ತಾನೆ ಅಂದ್ರೆ ಇನ್ನೊಂದು 10-15 ಜನ್ಮ ಹೋದ್ಮೇಲೆ ಬರ್ತಾನೆ. ಹಿಂಗಿರ್ಬೇಕಾದ್ರೆ ಪ್ರತಿಯೊಬ್ರು ವಿಚಿತ್ರವಾದ ಅವನ ಒಂದು ಮಾನಸಿಕ ಸ್ಥಿತಿಗತಿ ವಿಚಿತ್ರವಾಗಿರ್ತವೆ. ಆ ವಿಚಿತ್ರವಾಗಿರೋದ್ರಲ್ಲಿ ಅವನ್ ಸಾಯೋದಲ್ದ್ರೆ ಹೆಂಡತಿ ಮಕ್ಕಳನ್ನು ಕೂಡ ಸಾಯಿಸ್ತಾನೆ. ನಾನು ಇಲ್ಲಿ ಬರೋವಂಥವ್ರಿಗೆ ಯಾರಿಗಾದ್ರೂ ಮದುವೆ ಆಗಿಲ್ಲ ಅಂದ್ರೆ ಹೇಳೋದಿಷ್ಟೇ, ಮದುವೆ ಆಗ್ಲಿಲ್ವಾ ಅವನು ಏನೇ ಕರ್ಮಗಳು ಮಾಡಿದ್ರು ಅವನೇ ಅನುಭವಿಸ್ಬೇಕು. ಸತ್ತೋಗ್ಬಿಡ್ತಾನೆ, ಸತ್ ಮೇಲೆ ಅನುಭವಿಸಲಿಲ್ಲ, ಮುಂದಿನ ಜನ್ಮದಲ್ಲಾದ್ರೂ ಅನುಭವಿಸ್ಬಿಡ್ತಾನೆ. ಬಟ್ ಏನಾದ್ರೂ ಮದುವೆ ಆಗಿ ಸತ್ತೋಗ್ಬಿಟ್ರೆ
ಹೆಂಡತಿ ಮಕ್ಕಳು ಅನುಭವಿಸ್ಬೇಕು ಆ ಕರ್ಮನ. ಅದಕ್ಕೋಸ್ಕರ ಮದುವೆ ಆಗಿದ್ರೆ ದಯವಿಟ್ಟು ಇಂಥ ದುಷ್ಕೃತ್ಯಗಳಿಗೆ ಕೈ ಹಾಕಬೇಡಿ. ಬಹಳ ಬಹಳ ಅಪಾಯಕಾರಿ. ಇಂಥ ದುಷ್ಕೃತ್ಯಗಳಿಗೆ ಕೈ ಹಾಕಿ ಜೀವನವನ್ನು ಸುಟ್ಕೊಳ್ಳೋದಲ್ದಿರ, ನೀನು ಸಾಯೋದಲ್ದಿರ ನಿನ್ನ ಹೆಂಡತಿ ಮಕ್ಕಳನ್ನು ಕೂಡ ಸಾಯಿಸ್ತಾರೆ. ಇದರಲ್ಲಿ ಗಂಡು ಮಕ್ಕಳು ಹೆಚ್ಚಾಗಿ ಕಳ್ಕೊಳ್ಳೋರು, ಹೆಣ್ಣು ಮಕ್ಕಳು ಕಳ್ಕೊಂಡವ್ರು ಇದ್ದಾರೆ. 100ರಲ್ಲಿ ಒಂದು 4-5 ಜನ ಬರ್ತಾರೆ ಹೆಣ್ಣು ಮಕ್ಕಳು ಕಳ್ಕೊಂಡಿರೋರು. ಬಟ್ 95% ಗಂಡು ಮಕ್ಕಳು ಈ ರೀತಿ ಕಳ್ಕೊಂಡು ಯಾವುದೋ ಒಂದು ಅತಿ ಆಸೆಗೆ ಬಲಿಯಾಗಿ ಕೊನೆಗೆ ಈ ರೀತಿ ಮಾಡ್ಕೊಳ್ತಾರೆ. ನಾನು ಹೇಳೋದು ಒಂದೇನೆ, ಯು ವಾಂಟ್ ಟು ಪ್ಲೇ ದ ಗೇಮ್, ಯು ನೋ ದ ರೂಲ್. ಯಾವುದೇ ಆಟಗಳನ್ನಾಡಿ ಮೊದಲು ಆಟದ ನಿಯಮಗಳನ್ನು ತಿಳ್ಕೊಳ್ಳಿ. ಚೆನ್ನಾಗಿ ಆಡಿ 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 ಪ್ರಾಕ್ಟೀಸ್ ಮೇಕ್ ಪರ್ಫೆಕ್ಟ್ ಅನ್ನಂಗೆ ನಿಮಗೆ ಯಾವಾಗ ಕಾನ್ಫಿಡೆಂಟ್ ಬರ್ತದೋ ಅವಾಗ ನುಗ್ಗಿ. ಆ ನುಗ್ಗೋದು ಕಾನ್ಫಿಡೆಂಟ್ ಯಾವಾಗ ಅಂದರೆ ಯೋಗ್ಯತೆಗೆ ಅರ್ಹತೆಗೆ ತಕ್ಕಂತಹ ಆತ್ಮಸ್ಥೈರ್ಯವನ್ನು ಬೆಳೆಸ್ಕೊಳ್ಬೇಕು. ಅದನ್ನು ಬಿಟ್ಟು ಬೆಳೆಸ್ಕೊಳ್ಬಾರದು. ಉದಾಹರಣೆಗೆ ಯಾವುದೋ ಒಂದು ಜೋಕ್ ನೆನಪಿಗೆ ಬಂತು. ಮಗ ಪಾಸ್ ಆಗಿಲ್ಲ SLCಲಿ, 3 ಸಲ ಕಟ್ಟವನೆ. ಅದಕ್ಕೆ ಹೆಂಡತಿ ದೇವರಲ್ಲಿ ಹರಕೆ ಹೊತ್ಕೊಂಡ್ಲು, ಅಪ್ಪ ನನ್ನ ಮಗ ಪಾಸ್ ಆದರೆ ನನ್ನ ಗಂಡಂಗೆ ಗುಂಡು ಹೊಡಿಸ್ತೀನಿ, ಅವನ ಕೈಲಿ ಉಪವಾಸ ಮಾಡಿಸ್ತೀನಿ ಅಂತ ಹರಕೆ ಕಟ್ಕೊಂಡವಳು ಯಾರು? ಹೆಂಡತಿ. ಪಾಸ್ ಆಗದಿರೋನು ಯಾರು? ಮಗ. ಅದಕ್ಕೆ ಶಿಕ್ಷೆ ಯಾರಿಗೆ? ಗಂಡನಿಗೆ. ಇವಳೇ ಹೊಡೆಸ್ಕೊತೀನಿ ಅಂತ ಅನ್ಬೇಕು, ಗುಂಡು ಹೊಡೆಸ್ಕೊತೀನಿ ಅಂತ. ಅವಳು ಹೊಡೆಸ್ಕೊಳ್ಳಲ್ಲ, ಭಾರಿ ಛತ್ರಿ. ಅವಳು ಹೋಗಿ ಹೇಳ್ತಾವಳೆ, ದೇವರೇ ದಯವಿಟ್ಟು ನನ್ನ ಮಗನ ಪಾಸ್ ಮಾಡ್ಬಿಡಿ, ಸಲ ನನ್ನ ಗಂಡನ ಗುಂಡು ಹೊಡಿಸ್ಬಿಡ್ತೀನಿ, 1 ತಿಂಗಳು ಉಪವಾಸ ಇಡ್ತೀನಿ ಅಂತ. ಹಂಗಾಯ್ತು. ಯಾರ್ದೋ ದುಡ್ಡು ಎಲ್ಲಮ್ಮನ ಜಾತ್ರೆ ಮಜಾ ಮಾಡು. ಸೊ ಹಂಗಾಗಿ ಸಾಲ ಮಾಡೋದೊಬ್ರು, ಅದನ್ನು ಅನುಭವಿಸೋದು ಇನ್ನೊಬ್ರು, ತೀರ್ಸೋರೊಬ್ರು, ಅದನ್ನು ಅನುಭವಿಸೋರು ಮತ್ತೊಬ್ರು. ಅದು ಪಾಪಕೃತ್ಯಗಳನ್ನು ಪಾಪಕರ್ಮಗಳನ್ನು ಅನುಭವಿಸೋರು ಅವರೊಬ್ರು. ಸೊ ಈ ರೀತಿ ಇರ್ತವೆ. ಸೊ ಆದ್ರಿಂದ ದಯಮಾಡಿ ಯು ವಾಂಟ್ ಟು ಪ್ಲೇ ದ ಗೇಮ್, ಯು ನೋ ದ ರೂಲ್. ಇದು ಅದ್ಭುತವಾದಂಥ ಸ್ಲೋಗನ್, ಗೋಲ್ಡನ್ ಸ್ಟೇಟ್ಮೆಂಟ್ ಇದು. ಇದನ್ನು ಅರ್ಥ ಮಾಡ್ಕೊಳ್ಳಿ. ಸಾಧ್ಯವಾದರೆ ಚೆನ್ನಾಗಿ ನೀವೇ ತಿಳ್ಕೊಳ್ಳಿ. ಇವತ್ತು ಇನ್ಫಾರ್ಮೇಷನ್ ಏನು ಕೊರತೆ ಇಲ್ಲ, ಬೇಜಾನ್ ಇನ್ಫಾರ್ಮೇಷನ್ ಸಿಗ್ತದೆ. ಬಟ್ ಆ ಇನ್ಫಾರ್ಮೇಷನ್ ತಗೊಂಡು ನೀವು ಟ್ರಾನ್ಸ್ಫಾರ್ಮೇಷನ್ ಆಗ್ತೀರಾ, ಆಗಲ್ವಾ? ಆಗೋದಕ್ಕೆ ಏನೇನು ಅನ್ನೋದು ತಿಳ್ಕೊಳ್ಬೇಕು. ಸೊ ಅದು ಗೊತ್ತಿಲ್ಲ ಅಂದರೆ ನೇರವಾಗಿ ಬಂದು ಭೇಟಿ ಮಾಡಿ. ಖಂಡಿತವಾಗಲಿ ಹಿನ್ನೆಲೆ ಪೂರ್ವಾಪರ ಎಲ್ಲವನ್ನ ಕೂಲಂಕುಷವಾಗಿ ತಿಳಿದು ಸಾಧ್ಯವಾದಷ್ಟು ಶಕ್ತಿ ಮೀರಿ ನಿಮ್ಮನ್ನು ಬೆಳೆಸೋಕ್ಕೆ ಪ್ರಯತ್ನ ಮಾಡ್ತೀನಿ. ಬೆಳೆಸೋಕ್ಕೆ ಸಾಧ್ಯವಿಲ್ಲ ಅಂದ್ರೂ ಉಳಿಸೋಕ್ಕಾದ್ರೂ ಪ್ರಯತ್ನ ಮಾಡ್ತೀನಿ. ಖಂಡಿತವಾಗ್ಲೂ ಅಳಿಸೋದು ಇಲ್ಲ, ಅಳಿಸೋಕ್ಕೆ ಬಿಡೋದು ಇಲ್ಲ. ಯಾರ್ಯಾರು ಬರ್ತಾರೋ ಅವ್ರಿಗೆ ಅಳಿಸೋಕ್ಕೆ ಬಿಡಲ್ಲ. ಹಂಗಂತೇಳಿ ಅವ್ರು ಹಿಂದೆನೇ ಬಿದ್ದಿರಲ್ಲ. ನನ್ನನ್ನು ಯಾರು ಫಾಲೋ ಮಾಡ್ತಾರೋ ಅಂಥವ್ರಿಗೆ ಮಾತ್ರ. ಯಾರ್ಯಾರು ಫಾಲೋ ಮಾಡಲ್ಲ ಇವ್ರನ್ನೆಲ್ಲ ರಿಜೆಕ್ಟ್. ನಾನು ಹೆಚ್ಚು ಕಡಿಮೆ 1000 ನಂಬರ್ಗಳನ್ನ ಬ್ಲಾಕ್ ಮಾಡಿಬಿಟ್ಟಿದ್ದೀನಿ. ಇವ್ರ ಅವಶ್ಯಕತೆ ಇಲ್ಲ. ಇವ್ರ ನಯಾ ಪೈಸಕ್ಕೆ ಯಾವಾಗಲೂ ಅಮಾವಾಸ್ಯೆ ಹುಣ್ಣಿಮೆಗೆ ವರ್ಷಕ್ಕೊಂದ್ಸಲ ದೀಪಾವಳಿಗೆ ಬಂದಂಗೆ ಬರ್ತಾರಲ್ಲ, ಇಂಥವ್ರಿಗೆಲ್ಲ ಮಾರ್ಗದರ್ಶನದ ಅರ್ಥ ಗೊತ್ತಿಲ್ಲ. ಅದಕ್ಕೋಸ್ಕರ ಅಂಥವ್ರನ್ನೆಲ್ಲ ಅವಶ್ಯಕತೆ ಇಟ್ಕೊಂಡಿಲ್ಲ. ಸೊ 2 ರೀತಿ ನಾನು ನನ್ನ ಜೀವನವನ್ನು ನಡೆಸ್ತಾ ಇದ್ದೀನಿ. ಒಂದು, ಫ್ರೆಂಡ್ಲಿ ಆಗಿರ್ತೀನಿ. ನನ್ನನ್ನು ಯಾರು ಬೇಕಾದರೂ ಸ್ನೇಹಿತನನ್ನಾಗಿ ಬಂದು ಮಾತಾಡ್ಕೊಂಡು ಕುಶಲೋಪಕಾರಿ. ಏನು ಮಗ ಚೆನ್ನಾಗಿದೆಯಾ, ಊಟ ಆಯ್ತಾ, ತಿಂಡಿ ಆಯ್ತಾ, ಮಕ್ಕಳೇನು, ಮಳೆ ಬೆಳೆ ಹೆಂಗೆ ನಡೀತಾ ಇದೆ, ವ್ಯಾಪಾರ ವ್ಯವಹಾರ ಹೆಂಗೆ ನಡೀತಾ ಇದೆ, ಮಕ್ಕಳೇನು ಮಾಡ್ತಾರೆ, ಫಾರ್ಮಾಲಿಟೀಸ್ಗೋಸ್ಕರ ಮಾತುಕತೆ ಅಷ್ಟೇ. ಬಾ ಕುತ್ಕೋ, ಟೀ ಕಾಫಿ ಕುಡಿ, ಊಟ ಮಾಡು, ತಿನ್ನು, ರೈಟ್ ಹೇಳು. ಇನ್ನೊಂದು ಪರಿಹಾರ ಮಾರ್ಗದರ್ಶನ ಅಂತ ಬಂದರೆ ನಾನು ಗುರು ಆಗ್ತೀನಿ. ನಾನು ಸ್ವಲ್ಪ ಕಠೋರವಾಗಿರ್ತೀನಿ. ಒಂದು ಲಕ್ಷ್ಮಣ ರೇಖೆಯನ್ನು ಹಾಕ್ತೀನಿ. ಅದರಿಂದ ದಾಟ ಹೋದರೆ ಹೋಗ್ಬಿಡು. ನಿಸರ್ಗ ಹೆಂಗೆ ರಿಜೆಕ್ಟ್ ಮಾಡ್ತದೆ ನೀನು ಹಂಗೆ ರಿಜೆಕ್ಟ್ ಮಾಡ್ತೀನಿ, ಹೋಗ್ಬಿಡು, ಮತ್ತೆ ವಾಪಸ್ ಬರಬೇಡ, ಅವಶ್ಯಕತೆ ಇಲ್ಲ. ಸೊ ಹಂಗಾಗಿರೋದ್ರಿಂದ ಯು ವಾಂಟ್ ಟು ಪ್ಲೇ ದ ಗೇಮ್, ಯು ನೋ ದ ರೂಲ್. ಇದು ಬಹಳ ಬಹಳ ಅತ್ಯದ್ಭುತವಾಗಿರೋಂಥದ್ದು. ನಿಮಗೆ ಕಾನ್ಫಿಡೆಂಟ್ ಇದ್ದರೆ ಮಾತ್ರ ಮಾಡಿ, ಕಾನ್ಫಿಡೆಂಟ್ ಇಲ್ಲದೆ ಆದರೆ ಮಾಡೋಕ್ಕೆ ಹೋಗಬೇಡಿ. ಅಕಸ್ಮಾತ್ ಮಾಡಬೇಕು ಅಂದರೆ ನೇರವಾಗಿ ಬಂದು ಕುತ್ಕೊಳ್ಳಿ. ಪ್ಲಾನ್ ಎ, ಪ್ಲಾನ್ ಬಿ, ಪ್ಲಾನ್ ಸಿ ಎಲ್ಲವನ್ನ ಕೊಡ್ತೀನಿ. ಯಾರೇ ಬಂದರೂ ನನ್ನ ಹತ್ರ 3 ಪ್ಲಾನ್ಗಳು ರೆಡಿ ಆಗಿರ್ತವೆ. ಹಿಂಗೆ ಮಾಡಿದ್ರೆ ಹಿಂಗಾಗ್ತದೆ, ಹಿಂಗೆ ಮಾಡಿದ್ರೆ ಹಿಂಗಾಗ್ತದೆ, ಹಿಂಗೆ ಮಾಡಿದ್ರೆ ಹಿಂಗಾಗುತ್ತೆ. ಈ ಸಮಸ್ಯೆಗೆ ಪರಿಹಾರ ಮಾಡೋದು ಹಿಂಗೆ. ಸೊ ಅದಕ್ಕೆ ಡೆಡ್ ಹ್ಯಾಂಡ್ ಎಲ್ಲೆಲ್ಲಿದ್ದಾವೆ ಹೇಳ್ಬಿಡ್ತೀನಿ. ಇಷ್ಟೇ ಡೆಡ್ ಹ್ಯಾಂಡ್ ಕಣೆ ಇರೋದು, ಇದ್ರ ಮೇಲೆ ಯಾವುದು ಡೆಡ್ ಹ್ಯಾಂಡ್ ಇಲ್ಲ. ನೀನು ಆ 3 ಬಿಟ್ಟು ಬೇರೆ ಏನೇ ಆಪ್ಷನ್ ಮಾಡಿದ್ರು ನಿನಗೆ ಬದುಕು ಅನ್ನೋದಿಲ್ಲ. ನೀನು ಯಾವುದೇ ಕಾರಣಕ್ಕೂ ಉದ್ಧಾರನೂ ಆಗೋದಿಲ್ಲ. ಸೊ ಆದ್ರಿಂದ ಕ್ಲಿಯರ್ ಕಟ್. ಸೊ ವಾಟ್ ಈಸ್ ಸಕ್ಸಸ್ ಅಂತ ಕೇಳಿದ್ರೆ ನಾನು ಕೊಡೋ ಆನ್ಸರ್, ಕ್ಲಾರಿಟಿ ಈಸ್ ಎ ಸಕ್ಸಸ್. ಯಾರ್ಯಾರಿಗೆ ಎಷ್ಟೆಷ್ಟು ಕ್ಲಾರಿಟಿ ಇರುತ್ತೋ ಅವನು ಅಷ್ಟು ಮುಂದೆ ಹೆಜ್ಜೆ ಇಡ್ತಾ ಹೋಗ್ತಾನೆ. ಯಾರ್ಯಾರಿಗೆ ಕ್ಲಾರಿಟಿ ಇಲ್ಲ ಅವ್ರು ಅಲ್ಲೇ ಸಾಯ್ತಾರೆ, ಅಲ್ಲೇ ಇರ್ತಾರೆ. ಇಲ್ಲ ಮುಂದೆ ಹೋಗ್ತೀನಿ ಅಂತ ಕ್ಲಾರಿಟಿ ಇಲ್ಲದೆ ಮುಂದೆ ಹೋದ್ರೆ ಸಾಯ್ತಾರೆ. ಅಷ್ಟೇ, 2 ಬದುಕು. ಇಲ್ಲೇ ನಿಂತ್ಗ, ಇಲ್ಲ ಮುಂದೆ ಹೋಗು, ಸಾಯಿ. ಅದಕ್ಕೋಸ್ಕರ ಕ್ಲಾರಿಟಿ ತಗೊಂಡು ಮುಂದೆ ಹೆಜ್ಜೆ ಇಡಿ. ಅತ್ಯದ್ಭುತವಾದ ಭವಿಷ್ಯ ನಿಮ್ದಾಗ್ತದೆ. ಕ್ಲಾರಿಟಿ ಇಲ್ಲದೇನೆ ಹೆಜ್ಜೆ ಇಟ್ಟರೆ
ಡೆಫಿನೆಟ್ಲಿ ಸುಟ್ಕೊಳ್ತೀರಾ. ಇಂಥವರೆಲ್ಲ ಮಾಡ್ಕೊಳ್ಳೋರು ಹೆಚ್ಚಾಗಿ ಬಂದಿರೋದ್ರಿಂದ ನಿಮಗಿಂತ ಒಂದಷ್ಟು ಅನುಭವಗಳು ನನಗೆ ಹೆಚ್ಚಾಗಿದೆ. ದೇಶ ಸುತ್ತಿ ನೋಡು, ಕೋಶ ಓದಿ ನೋಡು ಅನ್ನಂಗೆ ಎರಡೂ ರೂಪದಲ್ಲಿ ಮಾಡಿರೋದ್ರಿಂದ ವರ್ಷಕ್ಕೆ 1,000 ಜೀವನ ಅನ್ನೋ ಗಾಡಿಗಳನ್ನು ರಿಪೇರಿ ಮಾಡ್ತೀನಿ. 22 ವರ್ಷ 22,000 ಗಾಡಿಗಳು ರಿಪೇರಿ ಮಾಡಿರೋದು. ಆದ್ದರಿಂದ ಸೊ ಜೀವನ ಅನ್ನೋ ಗಾಡಿ ನೀವು ಓಡಿಸ್ಬೋದು, ಕಾರಾಗಲಿ ಗಾಡಿ ಆಗಲಿ ರಿಪೇರಿ ಮಾಡೋಕ್ಕೆ ಬರಲ್ಲ, ಅದು ಮೆಕ್ಯಾನಿಕ್ ಹತ್ರನೇ ತೊಗೊಂಡೋಗ್ಬೇಕು. ಅದೇ ರೀತಿ ಐ ಎಮ್ ಎ ಲೈಫ್ ಮೆಕ್ಯಾನಿಕ್, ಮೈಂಡ್ ಮೆಕ್ಯಾನಿಕ್. ಏನೇ ಗಾಡಿ ರಿಪೇರಿ ಆದರೆ ತಗೊಂಬನ್ನಿ, ರಿಪೇರಿ ಮಾಡಿಕೊಡ್ತೀನಿ, ಸರ್ವಿಸ್ ಮಾಡಿಕೊಡ್ತೀನಿ, ಡೆಕೋರೇಷನ್ ಕೂಡ ಮಾಡಿಕೊಡ್ತೀನಿ. ಸೊ ಇವತ್ತು ಅತ್ಯದ್ಭುತವಾಗಿ ಸತ್ಸಂಗ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಒಂದಷ್ಟು ನಿಮ್ಮ ಅಮೂಲ್ಯವಾದ ಸಮಯವನ್ನು ಕೊಟ್ಟಿದ್ದೀರಾ. ಎಲ್ರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಈ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸಿ ಇನ್ನೊಂದಷ್ಟು ಜನಕ್ಕೆ ನಿಮ್ಮ ಸ್ನೇಹಿತರಿಗೂ ಅವ್ರವ್ರಿಗೆ ಹೇಳಿ. ಯೂಟ್ಯೂಬಲ್ಲಿ ಇದನ್ನೆಲ್ಲ ಅಪ್ಲೋಡ್ ಮಾಡ್ತೀನಿ. ಮಂಗಳವಾರ ಸಾಯಂಕಾಲ ಅಥವಾ ಬುಧವಾರ ಬರ್ತದೆ. ಸೊ ಅದಾದ ನಂತರ ಯಾರಿಗಾದ್ರೂ ಏನಾದರೂ ಪ್ರಶ್ನೆಗಳಿದ್ದರೆ, ಅರ್ಥ ಆಗಲಿಲ್ಲ ಅಂದರೆ, ಸಂಶಯಗಳಿದ್ದರೆ ಖಂಡಿತವಾಗ್ಲೂ ವಾಟ್ಸಪ್ಗೆ ಮೆಸೇಜ್ ಕಳಿಸಿ. ಡೆಫಿನೆಟ್ಲಿ ನೀವು ಕೇಳಿರೋವಂಥ ಪ್ರಶ್ನೆಗೆ ವಿಡಿಯೋ ಮೂಲಕನಾದರೂ ಉತ್ತರ ಕೊಡ್ತೀನಿ, ಇಲ್ಲ ಮುಂದಿನ ವಾರ ಇದೇ ಸಬ್ಜೆಕ್ಟನ್ನು ತೊಗೊಂಡು ಬರ್ತೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ನಾಳೆ ಮತ್ತೆ ಭೇಟಿ ಆಗೋಣ ಮತ್ತಷ್ಟು ಸತ್ವಭರಿತ ವಿಚಾರಗಳೊಂದಿಗೆ. ಎಲ್ಲರೊಳಗಡೆಗಿರುವ ಭಗವಂತನಿಗೆ ನನ್ನ ಭಕ್ತಿಪೂರ್ವ ಪ್ರಣಾಮಗಳು. ಸರ್ವೇ ಜನೋ ಸುಖಿನೋ ಭವಂತು. ಶುಭರಾತ್ರಿ. ಓಕೆ ಸ್ನೇಹಿತರೆ, ಸೊ ಎಲ್ರಿಗೂ ಒಳ್ಳೆಯದಾಗಲಿ. ಮತ್ತೆ ಸಿಗೋಣ ಮುಂದಿನ ವಾರ.